ಅವರ ಮಿತ್ರರಿಗೆ ಬಂಧು ಬಳಗದವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇಂದಿನ ಪ್ರಥಮ ಕಾರ್ಯಕ್ರಮವಾಗಿ ನೆನಪಿನಲ್ಲಿ ಗಾನಯಾನ ಕಾರ್ಯಕ್ರಮದಲ್ಲಿ ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು, ಅದೇ ರೀತಿ ಕೃಷ್ಣ ಪ್ರಸಾದ್, ಅದೇ ರೀತಿ ಸ್ವರೂಪ್ ಅಪೂರ್ವ ಅವರಿದ್ದಾರೆ ಇಂದು ನಮ್ಮೊಂದಿಗೆ. ಕೆಲವು ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಹಾಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ. ಒಂದು ಭಕ್ತಿಗೀತೆಯೊಂದಿಗೆ ಶಾರದೇವಿಯ ಸ್ಮರಣೆಯ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ. ಹಾಗೆ 2ನೇ ವರ್ಷದ ಸ್ಮರಣೆ ಅಂದರೆ ನೆನಪು, ದಿವಂಗತ ಬಾಲಕೃಷ್ಣ ನಾಯಕ್ ಹಂದಾಡಿ ಬಲ್ಲಣ್ಣ ಇವರ ದ್ವಿತೀಯ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೆನಪು ಚೌಕಿ ಮನೆಯ ಬೆಳಕಿನಲ್ಲಿ ಇಂದಿನ ಕಾರ್ಯಕ್ರಮಗಳು ಮೊದಲಿಗೆ ನೆನಪು ಗಾನಯಾನ, ತದನಂತರ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮವಿದೆ. ಅದೇ ರೀತಿ ಯಕ್ಷಗಾನ, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ ರಿಜಿಸ್ಟರ್ಡ್ ಮಾರ್ಪಳ್ಳಿ ಇವರಿಂದ ವಾಲಿಮೋಕ್ಷ ಪ್ರಸಂಗದ ಪ್ರಸ್ತುತಪಡಿಸಲಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಈ ಗಾನಯಾನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ. ಮೊದಲ ಗೀತೆಯಾಗಿ ಕಲಾದೇವಿ ಶಾರದಾ ದೇವಿಯನ್ನು ಸ್ಮರಿಸೋಣ. ಶಾರದಾ ದೇವಿಯ ಸ್ಮರಣೆಯ ಒಂದೇ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ. ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಓಂ ಗ್ರೀಂ ಗ್ರೀಂ ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಕೀ ವ್ಯಗ್ರಹಸ್ತೆ ಮಾತರ್ ನಮಸ್ತೆ ಜಡ ಜಡ ಜಡತಾ ದೇಹಿ ಬುದ್ಧಿ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೆ ಮುಕ್ತಿ ಮಾರ್ಗೆ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದ ಶಾರದೆ ಶುಭ್ರಹಾರೇ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುಕ್ತಾದೆ ನಾ ಮುಕ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬೆಳ್ಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ. ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ.
ದಯೆ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುಕ್ತಾದೆ ನಾ ಮುಕ್ತಾದೆ. ಶಾರದೆ 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 ಶಾರದೆ. ಧನ್ಯವಾದಗಳು. ಹಾಗೆ ಮುಂದಿನ ಗೀತೆಗೆ ನಿಖಿಲ್ ಅವರು ಬರಬೇಕಂತ ಅಪೂರ್ವ ಅವ್ರನ್ನ ಬರಮಾಡಿಕೊಳ್ತೇವೆ. ಒಂದು ಗೀತೆಯೊಂದಿಗೆ ಅಪೂರ್ವ ಅವರು ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಇಂದು ನಾವು ಇಲ್ಲಿ ಸೇರಿದ್ದೇವೆ ನೆನಪು ಕಾರ್ಯಕ್ರಮ. ಪ್ರಸಾದನ ಕಲಾವಿದರಾಗಿ ಬಹಳಷ್ಟು ಜನಪ್ರಿಯಗೊಂಡಂಥ ಹಿರಿಯ ಯಕ್ಷಗಾನ ಕಲಾವಿದರು ದಿವಂಗತ ಬಾಲಕೃಷ್ಣ ನಾಯಕ್ ಹಂದಾಡಿ ಬಲ್ಲಣ್ಣ ಇವರ ದ್ವಿತೀಯ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ. ಪ್ರಥಮ ವರ್ಷದ ಸಂಸ್ಮರಣಾ ಕಾರ್ಯಕ್ರಮದಲ್ಲೂ ಕೂಡ ಇದೇ ಹಾಲಲ್ಲಿ ಇಲ್ಲೇ ನಾವು ಆಚರಿಸಿಕೊಂಡಿದ್ದೀವಿ, ನೆನಪನ್ನು ಮಾಡಿಕೊಂಡಿದ್ದೀವಿ. ಪುತ್ಥಳಿ ಅನಾವರಣವನ್ನು ಮಾಡಿ ಕಲಾವಿದರನ್ನು ಸನ್ಮಾನಿಸಿದ್ದಾರೆ. ಆ ವರ್ಷ ಕೂಡ ಈ ವರ್ಷ ಕೂಡ ಕಲಾವಿದರ ಸನ್ಮಾನ ಇದೆ. ಯಕ್ಷಗಾನ ಕಲಾವಿದರು ಈ ವರ್ಷ ಪ್ರತ್ಯೇಕವಾಗಿ ಪ್ರಸಾದನ ಕಲೆಯಲ್ಲಿ ತೊಡಗಿಕೊಂಡಂಥವರು ಅವ್ರನ್ನ ಸನ್ಮಾನ ಮಾಡ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಾಡುವಂಥ ಒಂದು ಇಚ್ಛೆಯಲ್ಲಿದ್ದಾರೆ ಅವರ ಮಕ್ಕಳು. ಖಂಡಿತವಾಗಿ ಅವರಿಗೆ ಎಲ್ಲರ ಬೆಂಬಲ ಖಂಡಿತವಾಗಿ ಬೇಕು. ಹಿರಿಯ ಕಲಾವಿದರ ಸ್ಮರಣೆಯನ್ನು ಮಾಡೋಣ. ಹಾಗೆ ಮುಂದಿನ ಗೀತೆಗೆ ಸಾಗೋಣ. ಅಪೂರ್ವ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ತಾಯಿಯ ಬಗ್ಗೆ ಇರತಕ್ಕಂಥ ಒಂದು ಸುಂದರ ಗೀತೆ. ತಾಯಿ ತಂದೆಯರು ಕಣ್ಣಿಗೆ ಕಾಣುವ ದೇವರು ಅಂತಾರೆ. ಆ ನಿಟ್ಟಿನಲ್ಲಿ ಈ ಗೀತೆಯನ್ನು ಕೇಳೋಣ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಎನ್ನುವಂಥ ಗೀತೆ ಅಪೂರ್ವ ಅವರ ಕಂಠಸಿರಿಯಲ್ಲಿ ಕೇಳೋಣ. ಹಲೋ 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 ಹಲೋ
ಅಪೂರ್ವ ಅವರಿಗೆ ಧನ್ಯವಾದ ತಿಳಿಸೋಣ. ಹಾಗೆ ಗಾಯನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಖಿಲ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಹಾಗೆ ತಾವೆಲ್ಲರೂ ಆಗಮಿಸಿದ್ದೀರಿ, ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತವನ್ನು ಕೋರ್ತಿದ್ದೇವೆ. ಮುಂದಿನ ಗೀತೆಗಾಗಿ ನಿಖಿಲ್ ಅವರು ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತಿಗೀತೆ ಕಾನನವಾಸ ಕಲಿಯುಗ ವರದ ಎನ್ನುವ ಗೀತೆಯನ್ನು ಕೇಳೋಣ ನಿಖಿಲ್ ಅವರ ಧ್ವನಿಯಲ್ಲಿ. ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರ್ಣಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾನನವಿಲ್ಲ ಓಂಕಾರವಿರಲು ಕಾನನವಿಲ್ಲ ಓಂಕಾರವಿರಲು ಕಾಲದ ತಾಳಕ್ಕೆ ನಾಳೆಯು ಬರಲು ಕಾಣದ ಕಾಲವು ಆಸೆಯ ಕರಲು ಮೋಹವು ಮಾಯೆಯು ಬಾಧಿ
ಕಲಿಯುಗ ವರದ ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ. ಮುಂದಿನ ಗೀತೆಗೆ ಸಾಗೋಣ. ಮುಂದಿನ ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ ರೀತಿ ಉತ್ತಮ ರೀತಿಯಲ್ಲಿ ಹಾಡಿದಂಥ ನಿಖಿಲ್ ಅವರಿಗೆ ಧನ್ಯವಾದ ತಿಳಿಸೋಣ. ಈಗ ಸಂಜೆಯ ಸಮಯದಲ್ಲಿ ಒಂದು ಉತ್ತಮ ಭಾವಗೀತೆ ಶುಭ್ರಾಯ ಚೊಕ್ಕಾಡಿಯವರ ಒಂದು ರಚನೆಯ ಒಂದು ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವೆ. ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ ಎನ್ನುವಂಥ ಒಂದು ಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇಂದು ನಾವೆಲ್ಲ ಸೇರಿ ಬಾಲಕೃಷ್ಣ ನಾಯ್ಕ ಸರ್ ಅವರ ಸ್ಮರಣೆಯನ್ನು ಮಾಡ್ತಿದ್ದೇವೆ. ಆ ಸ್ಮರಣೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ಕೂಡ ಕೊನೆಯಲ್ಲಿದೆ. ವಾಲಿ ಮೋಕ್ಷ ಎನ್ನುವಂಥ ಒಂದು ಪ್ರಸಂಗವನ್ನು ಪ್ರದರ್ಶಿಸಲಿಕ್ಕಿದ್ದಾರೆ ಮಾರ್ಪಳ್ಳಿಯ ಯಕ್ಷಗಾನ ತಂಡದವರು. ಮುಂದಿನ ಗೀತೆ ಸುಬ್ರಾಯ ಚುಕ್ಕಡೆಯವರ ರಚನೆಯ ಒಂದು ಸುಂದರ ಭಾವಗೀತೆ ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ ಅನ್ನುವಂಥ ಗೀತೆ. ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ. ತಿಂಗಳು ಮೋಡಿ ಬೆಳಕಿನ ಕೋಡಿ, ತಿಂಗಳು ಮೋಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ. ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಪೆರಳಿದೆ. ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಪೆರಳಿದೆ. ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ, ತಿಂಗಳು ಮೋಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಭಾನು ಕೆಂಪೇರಿದೆ.
ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಕೊಳ್ಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಕೊಳ್ಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಗೀತೆಗಾಗಿ ಅಪೂರ್ವ ಅವರು ಬರಲಿಕ್ಕಿದ್ದಾರೆ. ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಕರಾವಳಿಯ ಗಂಡು ಕಲೆ ಯಕ್ಷಗಾನದಲ್ಲಿ ತಮ್ಮನ್ನು ತಾವನ್ನು ತೊಡಗಿಸಿಕೊಂಡಂಥ ಬಾಲಕೃಷ್ಣ ನಾಯಕ ಹಂದಾಡಿ ಅವರ ದ್ವಿತೀಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇಂದು ನಾವಿದ್ದೇವೆ. ಪ್ರಸಾದನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳಷ್ಟು ವರ್ಷಗಳ ಕಾಲ ಯಕ್ಷಗಾನ ರಂಗಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಹಿರಿಯ ಕಲಾವಿದರು ನಮ್ಮ ಬಲ್ಲಣ್ಣವರು. ಅವರ ಸ್ಮರಣೆಯ 2ನೇ ವರ್ಷದ ಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅರ್ಥಗರ್ಭಿತವಾದಂಥ ಸಾಹಿತ್ಯ, ಉತ್ತಮ ರೀತಿಯ ಸಾಹಿತ್ಯದ ಗೀತೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಮುಂದಿನ ಗೀತೆ ನೀನಿಲ್ಲದೆ ನನಗೇನಿದೆ ಎನ್ನುವಂಥ ಒಂದು ಭಾವಗೀತೆಯನ್ನು ಪ್ರಸ್ತುತಪಡಿಸ್ತಾರೆ ಅಪೂರ್ವ ಅವರು. ಅವರ ಗೀತೆಗೆ ತಾವೆಲ್ಲರೂ ಧ್ವನಿಯಾಗಿರಿ. ಹಲೋ ಹಲೋ ಚೆಕ್.
ಕಿರಣ ಬೀರಿ ಒಳಗಿರುವ ಮಣ್ಣ ತೆರೆಸಿ ಒಣಗಿರುವ ಇದೇ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಒಲವೆಂಬ ಕಿರಣ ಬೀರಿ ಒಳಗಿರುವ ಮಣ್ಣ ತೆರೆಸಿ ಒಣಗಿರುವ ಇದೇ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಸಿರೆಯಿಂದ ಬಿಡಿಸಿ ನನ್ನ ಆತಂಕ ನೀಗೂ ಹೊಸ ಜೀವನಿಂದ ನಾ ತಾಳುವೆ ಹೊಸ ಲೋಕ ನಿನ್ನಿಂದ ನಾ ಕಾಣುವೆ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನೀನಿಲ್ಲದೆ ನನಗೇನಿದೆ. ಥ್ಯಾಂಕ್ ಯು. ಹಾಗೆ ಅಪೂರ್ವ ಅವರಿಗೆ ಧನ್ಯವಾದ ತಿಳಿಸೋಣ. ಹಾಗೆ ಮುಂದಿನ ಗೀತೆಗೆ ನಿಖಿಲ್, ಈ ಗೀತೆಯ ಕೊನೆಯ ಗೀತೆ ಆಗಿರ್ತದೆ. ನಂತರ ಸಭಾ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ. ನಿಖಿಲ್ ಅವರೊಂದು ಗೀತೆಯೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಆಗಮಿಸಿರುವ ಎಲ್ಲ ಬಾಲಕೃಷ್ಣ ನಾಯ್ಕ ಸರ್ ಅವರ ಅಭಿಮಾನಿಗಳು, ಬಂಧುಗಳು, ಬಳಗದವರು ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಮುಂದಿನ ಒಂದು ಗೀತೆ ನಿಖಿಲ್ ಅವರ ಧ್ವನಿಯಲ್ಲಿ ಯುಗಳ ಗೀತೆಯಾಗಿ ಒಂದು ಸುಂದರ ಗೀತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಎನ್ನುವಂಥ ಗೀತೆ. ಆನಂದ್ ಸ್ವಾಮಿಯವರ ರಾಗ ಸಂಯೋಜನೆಯ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ, ಕೇಳೋಣ. ಹಲೋ 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 ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು
ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಣ ಗಣದಿ ರಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಎಲ್ಲಿಗೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ವಿವಶವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ಪರವಶವು ನಿನ್ನೆ ಚೇತನ ವಿವಶವಾಯಿತು ಪ್ರಾಣ ಪರವಶವು ನಿನ್ನೆ ಚೇತನ ಇರುವುದೆಲ್ಲವ ಬಿಟ್ಟು ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಧನ್ಯವಾದ ಧನ್ಯವಾದ ಸುಮಧುರ ಗೀತೆಗಳೊಂದಿಗೆ ನಮ್ಮ ಮನರಂಜಿಸಿದಂಥ ಅಪೂರ್ವ ಅವರಿಗೆ ಮತ್ತು ನಿಖಿಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆ ಇರಲಿ. ಅದೇ ರೀತಿ ನೆನಪು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಇನ್ನೇನು ಶುರುವಾಗಲಿಕ್ಕಿದೆ, ಈಗಲೇ ಶುರು ಮಾಡ್ತಿದ್ದೇವೆ. ಚೌಕಿ ಮನೆಯ ಭೀಷ್ಮ ದಿವಂಗತ ಬಾಲಕೃಷ್ಣ ನಾಯಕ್ ಹಂದಾಡಿ ಬಲ್ಲಣ್ಣ ಇವರ ದ್ವಿತೀಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಾನಯಾನ ಕಾರ್ಯಕ್ರಮ ಈಗ ಮುಗಿದಿದೆ. ತದನಂತರ ಈಗ ಸಭಾ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ. ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ನಂತರ ವಾಲಿ ಮೋಕ್ಷ ಯಕ್ಷಗಾನ ಪ್ರದರ್ಶನವಿದೆ. ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ರಿಜಿಸ್ಟರ್ಡ್ ಮಾರ್ಪಳ್ಳಿ ಇವರಿಂದ ಯಕ್ಷಗಾನ ಪ್ರದರ್ಶನ ಜರುಗಲಿಕ್ಕಿದೆ. ಹಾಗೆ
ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಬರಮಾಡಿಕೊಳ್ತಾ ಇದ್ದೇವೆ. ಬರುವ ಅತಿಥಿಗಳು ಬಾಲಕೃಷ್ಣ ನಾಯ್ಕ ಅವರ ಭಾವಚಿತ್ರ ಇರಿಸಿದ್ದಾರೆ. ಅದಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ನಾವು ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋಗ್ತೇವೆ. ಅವರು ವೇದಿಕೆಗೆ ಹಿರಿಯರಿಗೆ ಪುಷ್ಪನಮನವನ್ನು ಸಲ್ಲಿಸಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಮೊದಲಿಗೆ ಇಂದಿನ ಸಭಾಧ್ಯಕ್ಷರು ಶಶಿಧರ್ ಎಂ ಅಮೀನ್ ಅವರು, ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಬನ್ನಂಜೆ, ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತೇವೆ. ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ. ಶ್ರೀ ಶಶಿಧರ್ ಎಂ ಅಮೀನ್ ಅವರು, ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಬನ್ನಂಜೆ ಅವರು ವೇದಿಕೆಗೆ ಬರ್ತಿದ್ದಾರೆ. ಪುಷ್ಪನಮನವನ್ನು ಸಲ್ಲಿಸಿ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಬಾಲಕೃಷ್ಣ ನಾಯ್ಕ ಸರ್ ಅವರ ಪುತ್ರ ನಾಗಭೂಷಣ್ ಅವರು, ಅಧ್ಯಾಪಕರು, ಅವರು ಸ್ವಾಗತಿಸಲಿದ್ದಾರೆ. ಶಶಿಧರ್ ಎಸ್ ಅಮೀನ್ ಅವರು ಆಗಮಿಸಿ ಅವ್ರನ್ನ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತೇವೆ. ಆಸೀನರಾಗಿ ಅದೇ ರೀತಿ ಮತ್ತು ಪ್ರಸ್ತಾವ ನುಡಿಯನ್ನು ನುಡಿಲಿಕ್ಕಿರುವರು ಬೇಳೂರು ವಿಷ್ಣುಮೂರ್ತಿ ನಾಯಕ್ ಅವರು, ಪ್ರಸಂಗಕರ್ತರು, ಅವರು ಕೂಡ ವೇದಿಕೆಗೆ ಬರಬೇಕು. ಬಾಲಣ್ಣ ಅವರಿಗೆ ಪುಷ್ಪನಮನವನ್ನು ಸಲ್ಲಿಸಿ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತೇವೆ. ಅವರನ್ನು ಕೂಡ ಬಾಲಕೃಷ್ಣ ನಾಯ್ಕ ಸರ್ ಅವರ ಪುತ್ರ ಅವರು ಸ್ವಾಗತಿಸಲಿಕ್ಕಿದ್ದಾರೆ. ಹಾಗೆ ಇಂದಿನ ನೆನಪಿನ ನುಡಿಯಲ್ಲಿ ಯಕ್ಷಗಾನದ ಗುರುಗಳಿದ್ದಾರೆ ನಮ್ಮೊಂದಿಗೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತೇವೆ. ತದನಂತರ ನೆನಪಿನ ನುಡಿಯೊಂದಿಗೆ ನಮ್ಮೊಂದಿಗಿದ್ದಾರೆ ಎಸ್ ದಯಾನಂದ ನಾಯಕ್ ಅವರು, ಉದ್ಯಮಿಗಳು, ಸುಂಕೇರಿ ಟ್ರೇಡರ್ಸ್ ಬ್ರಹ್ಮಾವರ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಹಾಗೆ ಇಂದಿನ ನೆನಪಿನ ನುಡಿಯಲ್ಲಿ ಇರತಕ್ಕಂಥವರು ಬಾಲಕೃಷ್ಣ ನಾಯ್ಕ ಸರ್ ಅವರ ಪುತ್ರ, ಹಿರಿಯ ಪುತ್ರ, ಅವರು ನಾಗಭೂಷಣ್ ನಾಯ್ಕ ಅವರು ಇದ್ದಾರೆ. ಶಿಕ್ಷಕರು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಚೇರ್ಕಾಡಿ ಅವರು, ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಬಾಲಕೃಷ್ಣ ನಾಯ್ಕರವರ ಪುತ್ರ ನಾಗಭೂಷಣ್ ನಾಯ್ಕ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಹಾಗೆ ಒಂದು ಬಾಲಕೃಷ್ಣ ನಾಯ್ಕ ಸರ್ ಅವರ ಬಗ್ಗೆ ಒಂದು ಆಡಿಯೋ ಪ್ರಸಾರ ಆಗ್ತದೆ. ಆ ಆಡಿಯೋದ ಎಷ್ಟು ಹೊತ್ತು ಪ್ರಸಾರ ಆಗ್ತದೆ ಅಷ್ಟು ಹೊತ್ತು ನಾವು ಅವರಿಗೆ ಮೌನವಾಗಿ ಒಂದು ನಿಂತುಕೊಂಡು, ಎಲ್ಲರೂ ಎದ್ದು ನಿಂತು ಒಂದು ಅವರ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಆ ಆಡಿಯೋವನ್ನು ಈಗ ಪ್ರಸಾರ ಮಾಡ್ತಾರೆ. ಎಲ್ಲರೂ ಬಂದವರು, ಆಗಮಿಸೋರೆಲ್ಲರೂ ಬಾಲಕೃಷ್ಣ ನಾಯ್ಕ ಸರ್ ಅವರಿಗೆ ಒಂದು ನಾವು ಅನುಭವಿಗಳು ನಮ್ಮನ್ನಗಲಿ ಇಂದಿಗೆ ಬರೋಬ್ಬರಿ 365 ದಿನಗಳ 2ರ ಗಡುವು. ಅಂದು ಇಹದ ಗಡುವು ದಾಟಿ ಹೋದವರು ಅವರೇ ನಮ್ಮ ಒಲವಿನ ಬಲ್ಲಣ್ಣ. ಹೌದು, ಬಲ್ಲಣ್ಣ ಎಂದರೆ ತುಸು ಸಿಟ್ಟು, ತುಸು ಪ್ರೀತಿ. ಬಲ್ಲಣ್ಣ ಎಂದರೆ ಹದವಾದ ಬಣ್ಣ. ಬಲ್ಲಣ್ಣ ಎಂದರೆ ಅನುಭವದ ಕುಂಚ. ಬಲ್ಲಣ್ಣ ಎಂದರೆ ಅಲುಗದ ಕಿರೀಟ. ಬಲ್ಲಣ್ಣ ಎಂದರೆ ನಲುಗದ ತುರಾಯಿ. ಬಲ್ಲಣ್ಣ ಎಂದರೆ ಚೌಕಿಯಲ್ಲಿ ರಿಂಗಣಿಸುವ ಗೆಜ್ಜೆ. ಬಲ್ಲಣ್ಣ ಎಂದರೆ ಬಲು ದೂರಕ್ಕೂ ಜೊತೆಯಾಗುವ ಹೆಜ್ಜೆ. ಬಲ್ಲಣ್ಣ ಎಂದರೆ ರಂಗೇರಿಸುವ ರಂಗದ ಹಿಂದಿನ ಮಾಂತ್ರಿಕ. ಬಲ್ಲಣ್ಣ ಎಂದರೆ ಚೌಕಿಯ ಧೈರ್ಯ. ಬಲ್ಲಣ್ಣ ಎಂದರೆ ಚೌಕಿ ಮನೆಯ ಕೈ ದೀವಿಗೆ. ಅದಕ್ಕೆ ಜನರಾಡುತ್ತಾರೆ, ಬಲ್ಲಣ್ಣನೆಂದರೆ ಚೌಕಿ ಮನೆಯ ಭೀಷ್ಮ. ಹೀಗೆ ಬಲ್ಲಣ್ಣ ಎಂದರೆ ಎಲ್ಲವೂ. ನಾವೆಷ್ಟೇ ಗುಣಿಸಿ, ಭಾಗಿಸಿ, ಕೂಡಿಸಿ ಹೇಳಿದರೂ ನೀವು ಮಾತ್ರ ಭೌತಿಕ ಒಡನಾಟದಿಂದ ಕಳೆದು ಹೋದಿರಿ. ನಮ್ಮ ಸ್ಮೃತಿಯಿಂದ ಕಳೆಯಲು ಸಾಧ್ಯವೇ? ನೋ ಚಾನ್ಸ್. ಮುದ್ದಾಂ ಹಾಗಾಗದು. ಹಾಗಾಗಬಾರದೆಂದೇ ನಾವು ನಿಮ್ಮನ್ನ ಇಂದಿಲ್ಲಿ ನೆನಪಿಸುತ್ತಿದ್ದೇವೆ. ಇಳಿ ಹೊತ್ತಿನ ವೇದಿಕೆಯಲ್ಲಿ ನೆನಪು ಎಂಬ ಈ ಭಾವಪೂರ್ಣ ಆಶಯದೊಂದಿಗೆ. ಹಾಗೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಹಾಗೆ ಆಗಮಿಸಿರುವ ಎಲ್ಲ ಬಾಲಕೃಷ್ಣ ನಾಯ್ಕ ಸರ್ ಅವರ ಅಭಿಮಾನಿಗಳು, ಬಂಧು ಬಳಗದವರು ಎಲ್ಲರಿಗೂ
ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಮೊದಲಿಗೆ ನಾವು ಕೋರ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ಮಹನೀಯರನ್ನ ಸ್ವಾಗತಿಸುವಂಥ ಸಮಯ. ಶ್ರೀ ಶಶಿಧರ ಎಸ್ ಅಮೀನ್ ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಪುಷ್ಪದೊಂದಿಗೆ ಒಂದು ನೀಡಿ ಅವ್ರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಬಾಲಕೃಷ್ಣ ನಾಯ್ಕ್ ಸರ್ ಅವರ ಹಿರಿಯ ಪುತ್ರ ಅವರು ಸನ್ಮಾನಿಸಲಿಕ್ಕಿದ್ದಾರೆ, ಅವರು ಸ್ವಾಗತಿಸಲಿಕ್ಕಿದ್ದಾರೆ ಆಗಮಿಸಿರುವ ಅತಿಥಿಗಳನ್ನು. ಹಾಗೆ ಶ್ರೀ ಶಶಿಧರ್ ಎಸ್ ಅಮೀನ್ ಅವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ. ನೆನಪು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾಗಿ ಅವರಿದ್ದಾರೆ ಇಂದು ನಮ್ಮೊಂದಿಗೆ. ಅದೇ ರೀತಿ ಪ್ರಸ್ತಾವನಾ ನುಡಿಯೊಂದಿಗೆ ಇರತಕ್ಕಂಥ ಬೇಳೂರು ಶ್ರೀ ವಿಷ್ಣುಮೂರ್ತಿ ನಾಯಕ್ ಸರ್ ಪ್ರಸಂಗಕರ್ತರು, ಅವರನ್ನು ಕೂಡ ಬಾಲಕೃಷ್ಣ ನಾಯ್ಕ್ ಸರ್ ಅವರ ಹಿರಿಯ ಪುತ್ರ ನಾಗಭೂಷಣ್ ಅವರು ಸ್ವಾಗತಿಸಲಿದ್ದಾರೆ. ಅದೇ ರೀತಿ ನೆನಪಿನ ನುಡಿಯಲ್ಲಿ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಯಕ್ಷಗಾನ ಗುರುಗಳು, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ಎಸ್ ದಯಾನಂದ ನಾಯಕ್ ಅವರು ಉದ್ಯಮಿಗಳು, ಸುಂಕೇರಿ ಟ್ರೇಡರ್ಸ್ ಬ್ರಹ್ಮಾವರ, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮಕ್ಕೆ. ಹಾಗಿಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಅದು ಶುರು ಮಾಡಿದ್ದೇವೆ, ಈಗ ಸ್ವಾಗತಿಸಿ ಆಯಿತು. ಹಾಗೆ ಪ್ರಾಸ್ತಾವಿಕ ನುಡಿಗಾಗಿ ನಮ್ಮೊಂದಿಗೆ ಬೇಳೂರು ವಿಷ್ಣುಮೂರ್ತಿ ನಾಯ್ಕ್ ಸರ್ ಇದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬಾಲಕೃಷ್ಣ ನಾಯ್ಕ್ ಸರ್ ಅವ್ರ ಬಗ್ಗೆ ಅವರು ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅವರ ನೆನಪಿನ ಒಂದು ಬುತ್ತಿಯಿಂದ ಕೆಲವು ವಿಷಯಗಳನ್ನು ತೆಗೆದು ಅವರು ಮಾತಾಡಲಿಕ್ಕಿದ್ದಾರೆ. ದಿವಂಗತ ಬಾಲಕೃಷ್ಣ ನಾಯಕ್, ನಮ್ಮೆಲ್ಲರ ಪ್ರೀತಿಯ ಬಲ್ಲಣ್ಣ, ಇವರ ದ್ವಿತೀಯ ಸಂಸ್ಮರಣಾ ಕಾರ್ಯಕ್ರಮದ ನೆನಪು ಚೌಕಿ ಮನೆಯ ಬೆಳಕಿನಲ್ಲಿ ಎನ್ನುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಭಾಧ್ಯಕ್ಷರಾದ ಶ್ರೀ ಶಶಿಧರ್ ಎಂ ಅಮೀನ್ ಅಧ್ಯಕ್ಷರು, ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಬನ್ನಂಜೆ, ನೆನಪಿನ ನುಡಿಗಳನ್ನು ಆಡಲಿಕ್ಕಿರುವಂಥ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಯಕ್ಷಗಾನ ಗುರುಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಶ್ರೀ ಎಸ್ ದಯಾನಂದ್ ನಾಯಕ್ ಉದ್ಯಮಗಳು, ಸುಂಕೇರಿ ಟ್ರೇಡರ್ಸ್ ಬ್ರಹ್ಮಾವರ, ಹಾಗೂ ಶ್ರೀ ನಾಗಭೂಷಣ್ ನಾಯ್ಕ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಬಾಲಣ್ಣನವರ ಬಂಧುಗಳೇ, ಆತ್ಮೀಯ ಬಳಗದವರೇ, ನಿಮ್ಮೆಲ್ಲರನ್ನ ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಬಾಲಕೃಷ್ಣ ನಾಯಕರು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಛಾಪನ್ನು ಮೂಡಿಸುವುದರೊಂದಿಗೆ ಪ್ರಸಾದನ ಕಲೆಗೆ ತಮ್ಮ ಅಪೂರ್ವವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾತ್ಮರು. ಪ್ರಸಾದನ ಕಲಾವಿದನಿಗೆ ಯಾವ ರೀತಿಯಲ್ಲಿ ಪ್ರಸಂಗದ ಔಚಿತ್ಯ, ಆ ಪಾತ್ರಗಳ ಒಂದು ಮುಖವರ್ಣಿಕೆ ಇರಬಹುದು, ವೇಷಭೂಷಣ ಇರಬಹುದು, ಆ ಪಾತ್ರ ಯಾವ ಸಮಯಕ್ಕೆ ಸರಿಯಾಗಿ ರಂಗಕ್ಕೆ ಹೋಗಬೇಕು, ಈ ಎಲ್ಲ ಅಪಾರವಾದ ಜ್ಞಾನವನ್ನು ಉಳ್ಳವರಾದಂಥ ಬಲ್ಲಣ್ಣ ಚೌಕಿ ಮನೆಯಲ್ಲಿದ್ದರೆ ನಮ್ಮಂಥ ಹವ್ಯಾಸಿ ಕಲಾವಿದರಿಗೆ ಅದೊಂದು ನೂರಾನೆಯ ಬಲ ತರ್ತಿತ್ತು. ಯಾಕಂತ ಹೇಳಿದರೆ
ಪಾತ್ರದ ಬಗ್ಗೆಯೂ ಅವರಿಗೆ ಹೇಳಿಕೊಡುವಷ್ಟು ಅಪಾರವಾದಂಥ ಜ್ಞಾನ ಬಲ್ಲಣ್ಣನ ಹತ್ರ ಇತ್ತು. ಅಂತಹ ಬಲ್ಲಣ್ಣ ಚೌಕಿ ಮನೆಯಲ್ಲಿದ್ದರೆ ನಿಜವಾಗಿ ಆ ಚೌಕಿ ಮನೆಯ ಭೀಷ್ಮ ಎನ್ನುವ ಆ ಪದಕ್ಕೆ ನಿಜವಾದಂತಹ ಅರ್ಥ ಸ್ವರೂಪರಾಗಿ ಬಾಳಿದವರು ಬಲ್ಲಣ್ಣ. ನನಗೆ ಸುಮಾರು ಒಂದು 35 ವರ್ಷದ ಒಡನಾಟ ಬಲ್ಲಣ್ಣನ ಜೊತೆಯಲ್ಲಿ. ಅವರ ಪ್ರಸಾದನ ತಂಡದೊಂದಿಗೆ ಹಲವಾರು ವೇಷವನ್ನು ಮಾಡಿದಂತಹ ಒಂದು ಸವಿ ನೆನಪು ನನ್ನ ಮನಸ್ಸಿನ ಅಂಗಳದಲ್ಲಿ ಇವತ್ತು ಹಚ್ಚ ಹಸಿರಾಗಿದೆ. ವೇಷವನ್ನು ಕಟ್ಟಿ ಅವರ ಮನಸ್ಸಿಗೆ ಆ ವೇಷವನ್ನು ನೋಡಿ ತುಂಬ ಖುಷಿಯಾಗ್ತದೆ. ಆಮೇಲೆ ಆ ವೇಷ ರಂಗಸ್ಥಳಕ್ಕೆ ಹೋದಾಕ್ಷಣ ರಂಗದ ಬದಿಯಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಆ ವೇಷಧಾರಿಗೂ ಅವರ ಇರುವಿಕೆ ಗೊತ್ತಾಗದ ರೀತಿಯಲ್ಲಿ ಆ ವೇಷವನ್ನು ನೋಡಿ ಅವರು ಚೌಕಿಯಲ್ಲಿ ಮಾಡಿದ ಪರಿಶ್ರಮಕ್ಕೆ ಅಲ್ಲಿ ಸರಿಯಾದಂತಹ ಆ ಪ್ರತಿಫಲವನ್ನು ಆ ಕಲಾವಿದ ಒದಗಿಸಿದವಾಗ ಬಲ್ಲಣ್ಣನ ಮುಖದಲ್ಲಿರುವಂತಹ ಆ ಮಂದಸ್ಮಿತ, ಅದನ್ನು ನೋಡಿದಂಥ ಅನುಭವ ನನಗಿದೆ. ಅಷ್ಟು ತಮ್ಮ ಕಾರ್ಯದಲ್ಲಿ ತಲ್ಲೀನತೆಯನ್ನು ಕಂಡುಕೊಂಡವರು ಬಲ್ಲಣ್ಣ. ಅಂತ ಬಲ್ಲಣ್ಣ ಇವತ್ತು ನಮ್ಮೊಂದಿಗೆ ಇಲ್ಲ, ಕೇವಲ ನಮ್ಮ ನೆನಪಿನ ಅಂಗಳದಲ್ಲಿ ಅವರಿದ್ದಾರೆ ಎನ್ನುವುದಕ್ಕೆ ಬಹಳ ಮನಸ್ಸು ನೋಯ್ತಾ ಇದೆ. ಆದರೆ ಬಲ್ಲಣ್ಣ ಹಾಕಿಕೊಟ್ಟಂತಹ ಆದರ್ಶಗಳು ನಮ್ಮ ಮುಂದೆ ಇದೆ. ಬಲ್ಲಣ್ಣನನ್ನು ಪ್ರೀತಿಸುವಂತಹ ನಾವೆಲ್ಲರೂ ಕೂಡ ಅವರ ಆದರ್ಶವನ್ನು ಮೈಗೂಡಿಸಿಕೊಂಡು ನಾವು ಮಾಡುವಂತಹ ವೃತ್ತಿಯಲ್ಲಿ ಅವರು ಮಾಡ್ತಿರುವಂತಹ ಆ ವೃತ್ತಿಪರತೆಯನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಬಲ್ಲಣ್ಣ ನಮ್ಮ ಒಡನಾಟಕ್ಕೊಂದು ನಿಜವಾದ ಅರ್ಥ ಸಿಗ್ತದೆ ಎನ್ನುವ ಭಾವನೆ ನನ್ನದು. ಇನ್ನು ಬಲ್ಲಣ್ಣ ಯಾರ ಮನಸ್ಸನ್ನು ನೋಯಿಸಿದವರಲ್ಲ. ನೇರ ನುಡಿಯ ಒಂದು ವ್ಯಕ್ತಿತ್ವ ಅವರದ್ದು. ಹೇಳುವುದನ್ನು ನೇರವಾಗಿ ಹೇಳಿಬಿಡ್ತಾರೆ, ನಿಷ್ಠುರವಾದಿ. ಆದರೆ ಮನಸ್ಸು ಅಷ್ಟೇ ಮೃದುವಾದಂಥದ್ದು. ಅವರು ಹೇಳುವ ಪ್ರತಿಯೊಂದು ಮಾತು ಅವರ ಅನುಭವದ ಬುತ್ತಿಯಿಂದ ಬರುವಂಥದ್ದು. ಸಾಕಷ್ಟು ಅನುಭವವನ್ನು ಹೊಂದಿದ್ರು ಬಲ್ಲಣ್ಣ. ಯಾಕಂತ ಹೇಳಿದರೆ ಅವರ ಒಡನಾಟವೇ ಹಾಗಿತ್ತು. ಹಂದಾಡಿಯ ಸುಬ್ಬಣ್ಣ ಭಟ್ರ ಗರಡಿಯಲ್ಲಿ ಪಳಗಿದವರು ಬಲ್ಲಣ್ಣ. ಹಾಗಾಗಿ ಯಕ್ಷಗಾನದ ಕುರಿತಾಗಿ ಬಹಳ ಧೈರ್ಯದಿಂದ ಇದು ಹೀಗೆ ಎನ್ನುವಂತಹ ಒಂದು ಉದ್ದೇಶವನ್ನಿಟ್ಟುಕೊಂಡು ಮಾತನಾಡುವಂತಹ ಒಂದು ಘನತೆ ಬಲ್ಲಣ್ಣ ಹತ್ರ ಇತ್ತು. ಹಾಗಾಗಿ ಪ್ರತಿಯೊಬ್ಬರು ಬಲ್ಲಣ್ಣನ ವ್ಯಕ್ತಿತ್ವದ ಎದುರಿಗೆ ತಲೆಬಾಗ್ತಾ ಇದ್ದರು. ಬಲ್ಲಣ್ಣನಿಗೆ ಒಂದು ಬೆಲೆಯನ್ನು ಕೊಡ್ತಾ ಇದ್ದರು. ಮತ್ತು ಹಂದಾಡಿಯ ಒಂದು ಊರಿನಲ್ಲಿ ಬಲ್ಲಣ್ಣ ಒಬ್ಬರು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಲ್ಲಣ್ಣನ ಜೊತೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯುವ ತಂಡಗಳಿದೆ. ಅವರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಪಳಗಿದ್ದಾರೆ. ಬಲ್ಲಣ್ಣನ ಒಂದು ಆದರ್ಶವನ್ನು ಅವರು ಮುಂದಿಟ್ಟುಕೊಂಡು ಸಾಗ್ತಾ ಇದ್ದಾರೆ ಎನ್ನುವುದಕ್ಕೆ ಹೆಮ್ಮೆ ಆಗ್ತಾ ಇದೆ. ಬಲ್ಲಣ್ಣ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರೋ ಅದೇ ರೀತಿಯಲ್ಲಿ ತಮ್ಮ ಮಕ್ಕಳಿಗೂ ಕೂಡ ತಮ್ಮ ಆದರ್ಶದ ಒಂದು ಆ ಗುಣಗಳನ್ನು ಅವರು ದಾರೆ ಎರೆದು ಹೋಗಿದ್ದಾರೆ. ಬಹಳ ಮುಗ್ಧ ಮನಸ್ಸಿನ 3 ರತ್ನಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಬಲ್ಲಣ್ಣ. ನಾಗಭೂಷಣ್ ಇರ್ಬೋದು, ಮಿಥುನ್ ಇರ್ಬೋದು, ಹಾಗೂ ಜಯಂತ್ ಇರ್ಬೋದು. ಬಹಳ ಮುಗ್ಧ ಸ್ವಭಾವದ ಮಕ್ಕಳವರು. ತಂದೆಯ ಆದರ್ಶವನ್ನು ತಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಂದೆ ಸಾಗಿ ಬಂದಂತಹ ಹಾದಿಯಲ್ಲಿ ನಾವು ಸಾಗುತ್ತಾ ಅವರು ಕಟ್ಟಿರುವಂತಹ ಗಜಾನನ ಯಕ್ಷಗಾನ ಈ ತಂಡವನ್ನು ನಾವು ಮುನ್ನಡೆಸಬೇಕು, ಅದನ್ನು ಬೆಳೆಸಬೇಕು, ಸಮಾಜದಲ್ಲಿ ಒಂದು ಆದರ್ಶ ಸಂಸ್ಥೆಯಾಗಿ ನಾವು ಅದನ್ನು ರೂಪಿಸಿಕೊಳ್ಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಆ ಮಕ್ಕಳು ಸಾಗ್ತಾ ಇದ್ದಾರೆ. ವರ್ಷಂಪ್ರತಿ ಬಲ್ಲಣ್ಣನ ಒಂದು ಸಂಸ್ಮರಣೆಯನ್ನು ಮಾಡುವಂತಹ ಒಂದು ಸದುದ್ದೇಶವನ್ನು ಅವರು ಹೊತ್ತುಕೊಂಡು ಇದಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಪಡೆದೆ ಅವರು ಸ್ವಯಂ ಅವರ ಒಂದು ಮನಸ್ಸಿನಲ್ಲಿ ತಮ್ಮ ತಂದೆಯನ್ನು ಯಾವ ರೀತಿಯಲ್ಲಿ ನೆನಪಿಸಿಕೊಳ್ಳಬೇಕು ಎನ್ನುವಂತಹ ಒಂದು
ಹಾದಿಯನ್ನು ಹಾಕಿಕೊಂಡು ಅವರು ಈ ಕಾರ್ಯದಲ್ಲಿ ಮುಂದುವರ್ತಾ ಇದ್ದಾರೆ. ಬಲ್ಲಣ್ಣನ ನೆನಪನ್ನು ನೂರಾರು ವರ್ಷಗಳ ಕಾಲ ಹಸಿರಾಗಿರಿಸುವುದಕ್ಕೆ ಆ ಮಕ್ಕಳು ದುಡಿತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ. ಅವರ ತಂದೆಯ ನೆನಪನ್ನು ಉಳಿಸುವಲ್ಲಿ ಅವರು ಸಾಗುತ್ತಿರುವಂತಹ ದಾರಿಗೆ ದೇವರು ಸುಮದ ಮಳೆಯನ್ನು ಎರಚಲಿ ಎನ್ನುವ ಹಾಗೆ ನಾನು ಹಾರೈಸ್ತೇನೆ. ತಂದೆ ತಾಯಿಗಳು ಕಣ್ಣೀರಿಡುವುದು 2 ಬಾರಿ ಮಾತ್ರ. ಒಂದು, ತಮ್ಮ ಮಗಳನ್ನು ದಾರೆ ಎರೆದು ಕೊಡುವ ಸಂದರ್ಭ. ಇನ್ನೊಂದು, ತಮ್ಮ ಮಕ್ಕಳು ತಮ್ಮ ಮಾತನ್ನು ಮೀರಿ ನಡೆದವಾಗ, ಅವರ ಮನಸ್ಸಿಗೆ ನೋವಾದವಾಗ ಮಾತ್ರ ತಂದೆ ತಾಯಿಗಳು ಕಣ್ಣೀರಿಡ್ತಾರಂತೆ. ಅದೇ ರೀತಿಯಲ್ಲಿ ಬಲ್ಲಣ್ಣನಿಗೆ 3 ಜನ ಸತ್ಪುತ್ರರು ಬಲ್ಲಣ್ಣನ ಆಸೆಯನ್ನು ನೆರವೇರಿಸಲಿ, ಬಲ್ಲಣ್ಣನ ಆದರ್ಶವನ್ನು ಮೈಗೂಡಿಸಿಕೊಂಡು ತಂದೆಗೆ ತಕ್ಕ ಮಕ್ಕಳಾಗಿ ಬಾಳಿ ಬದುಕಲಿ. ಅವರ ಪ್ರತಿಯೊಂದು ಕಾರ್ಯಕ್ಕೂ ಬಲ್ಲಣ್ಣನ ಆತ್ಮೀಯರು, ಅವರ ಒಡನಾಡಿಗಳಾದಂತಹ ನಮ್ಮಂಥ ಸಾವಿರಾರು ಜನ ಇದ್ದಾರೆ. ನಾವೆಲ್ಲ ಆ ಮಕ್ಕಳೊಂದಿಗೆ ಜೊತೆಯಾಗಿರೋಣ. ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿಕೊಡ್ತಾ ಆ ಮಕ್ಕಳನ್ನು ಬಲ್ಲಣ್ಣನ ಆಶಯದಂತೆ ಅವರು ಸಾಗುವ ರೀತಿಯಲ್ಲಿ ನಾವೆಲ್ಲ ಕೈಜೋಡಿಸೋಣ ಎನ್ನುವಂತಹ ಒಂದು ಹಾರೈಕೆಯೊಂದಿಗೆ ಬಲ್ಲಣ್ಣನ ಆತ್ಮವನ್ನು ಇವಾಗ ನಾನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ದೇವರು ಅವರಿಗೆ ಸದ್ಗತಿಯನ್ನು ಉಂಟು ಮಾಡಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ನಾನು ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ನೆನಪಿನ ನುಡಿಯನ್ನು ಸಲ್ಲಿಸಿದಂಥ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಬಲ್ಲಣ್ಣ ಅವರ ಜೀವನ ಹೇಗಿತ್ತು, ಅವರೊಟ್ಟಿಗೆ ಇದ್ದವರು, ಅವರು ಹೇಳಿದಂತೆ 35 ವರ್ಷಗಳ ಕಾಲ ಅವರ ಜೊತೆ ಇದ್ದವರು ಅಂತ ಹೇಳ್ತಾರೆ. ಅವರ ಒಂದು ಅನುಭವದ ನುಡಿಯನ್ನು ಹೇಳಿದ್ದಾರೆ. ನುಡಿಯನ್ನು ಒಂದು ನಮಗೆ ಕಣ್ಣಿಗೆ ಕಟ್ಟುವ ರೀತಿ ನಮ್ಮ ಮುಂದೆ ಚಿತ್ರಿಸಿದ್ದಾರೆ. ಅಂಥ ಒಂದು ಉತ್ತಮ ಮಾತುಗಳಿಗಾಗಿ ಮತ್ತೊಮ್ಮೆ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರಿಗೆ ರೀತಿಯ ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು ಸರ್. ಅದೇ ರೀತಿ ಗಾನಯಾನದ ಮೂಲಕ ನಮ್ಮ ಮನರಂಜಿಸಿದ ಅಪೂರ್ವ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಅವರಿಗೆ ಒಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೇವೆ. ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಸ್ಮರಣಿಕೆ ನೀಡಿ ಉತ್ತಮ ರೀತಿಯ ಗಾಯನದೊಂದಿಗೆ ನಮ್ಮ ಎಲ್ಲರ ಮನರಂಜಿಸಿದ್ದಾರೆ. ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ ಸಭಾಧ್ಯಕ್ಷರಿಂದ. ಧನ್ಯವಾದಗಳು. ನಿಮ್ಮ ಗಾಯನ ಹೀಗೆ ಮುಂದುವರಿಲಿ, ದೊಡ್ಡ ಗಾಯಕಿಯಾಗಿ ನೀವು ಬೆಳಗಬೇಕೆನ್ನುವಂಥ ಶುಭ ಹಾರೈಕೆಗಳು ನಮ್ಮಿಂದ. ಅದೇ ರೀತಿ ಮುಂದಿನ ಮಾತಿಗಾಗಿ ಉದ್ಯಮಿಗಳು ಸುಂಕೇರಿ ಟ್ರೇಡರ್ಸ್ ಬ್ರಹ್ಮಾವರ ದಯಾನಂದ್ ನಾಯಕ್ ಸರ್ ಅವರು ಬಲ್ಲಣ್ಣ ಅವರ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ. ಯಕ್ಷಗಾನ ಗುರುಗಳು ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಬರಬೇಕು. ಹಾಗೆ ಆವಾಗ ನಾಯಕ್ ಸರ್ ಅವರು ಮಾತನಾಡಿದರು. ಕೃಷ್ಣಮೂರ್ತಿ ಸರ್ ಅವರು ಮಾತಾಡಿದ್ದಾರೆ. ಅವರು ಈಗ ಮುಂದಿನ ಮಾತಿಗಾಗಿ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಬರಬೇಕಾಗಿ ಕೇಳಿಕೊಳ್ತೇವೆ. ಯಕ್ಷಗಾನದ ಗುರುಗಳು ಅವರು ಬಾಲಕೃಷ್ಣ ನಾಯಕ್ ಸರ್ ಅವರ ಬಗ್ಗೆ ಒಂದೆರಡು ಮಾತನಾಡಲಿಕ್ಕಿದ್ದಾರೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಬಾಲಕೃಷ್ಣ ನಾಯ್ಕ ಅವರ ಆತ್ಮೀಯ ಸ್ನೇಹಿತರೇ, ಬಂಧುಗಳೇ, ಮನೆಯವರೇ, ಬಾಲಕೃಷ್ಣ ನಾಯಕ ಅವರನ್ನು ಚೌಕಿಯ ಭೀಷ್ಮ ಅಂತ ಎಲ್ಲರೂ ಕರೆದ್ರು, ನಾವು ಕರಿತೇವೆ. ಬಾಲಕೃಷ್ಣ ನಾಯಕರ ಸಂಸ್ಮರಣೆ ಜೊತೆಗೆ ನಾನು ಇವತ್ತು ನೆನಪು ಮಾಡಿಕೊಳ್ಳೋದು ಮೊನ್ನೆ ನಮ್ಮನ್ನು ಅಗಲಿದ ಕೃಷ್ಣಸ್ವಾಮಿ ಜೋಶಿ ಅವರನ್ನು. ಯಾಕಂದರೆ ಅವರೆಲ್ಲ ಯಕ್ಷಗಾನದ ಗುರುಗಳಾಗಿ, ಪ್ರಸಾದನ ಕಲಾವಿದರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದವರು. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಹಂದಾಡಿ ಸುಬ್ಬಣ್ಣ ಭಟ್ ಇರ್ಬೋದು, ಈ ಕಡೆಯಿಂದ ಗೋವಿಂದ ಉರಾಳ್ರು ಇರ್ಬೋದು, ಅಗಲಿದ ಇಂದು ನಾಯಕರು ಇರ್ಬೋದು, ಮಂಜುನಾಥ್ ಶೆಟ್ಟಿಗಾರ ಇವರು ಇರ್ಬೋದು, ಇವರೆಲ್ಲ ಯಕ್ಷಗಾನಕ್ಕೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟವರು.
ಬಾಲಕೃಷ್ಣ ನಾಯಕರವರ ಸಂಸ್ಮರಣೆಯಲ್ಲಿ ಅವರನ್ನು ಸ್ಮರಿಸಿದರೆ ಅನ್ಯಥಾ ಅಪರಾಧ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಬಾಲಕೃಷ್ಣ ನಾಯಕವರು ಯಾರಲ್ಲಿ ಪರಿಭೇದವನ್ನು ಕಂಡವರಲ್ಲ, ಎಲ್ಲರನ್ನೂ ಸಮಾನವಾಗಿ ಕಂಡವರು. ಬಾಲಕೃಷ್ಣ ನಾಯಕ ಮತ್ತು ನನ್ನ ಒಡನಾಟ ಏನೇ ಕೇಳಿದರೆ ಕಳೆದ 24 ವರ್ಷಗಳಿಂದ ನಮ್ಮ ಒಡನಾಟ. ಕಳೆದ 24 ವರ್ಷಗಳಿಂದ ನಾನೊಂದು ನಿರ್ದೇಶನ ಮಾಡೋದಕ್ಕೆ ಆರಂಭ ಮಾಡಿದ ಅಂದಿನಿಂದ 90% ನನ್ನ ಆಟಗಳಿಗೆ ಪ್ರಸಾದನ ಅವರದ್ದೇ ಆಗಿತ್ತು. ಯಾವತ್ತೂ ಎಲ್ಲಿಗೂ ಪ್ರಸಾದನಕ್ಕೆ ಬಂದಾಗ ಇಷ್ಟು ವೇಷ ಉಂಟು, ಇಷ್ಟು ಸಂಭಾವನೆ ಕೊಡಬೇಕು, ಇಷ್ಟು ದೂರ ಉಂಟು ಅಂತ ಒಂದು ಮಾತು ಬಲ್ಲಣ್ಣ ಹೇಳಿದವರಲ್ಲ. ಅದೇ ರೀತಿ ನಿಯಮಾವಳಿಗಳನ್ನು ಮಕ್ಕಳು ಪಾಲಿಸಿಕೊಂಡು ಬರ್ತಿದ್ದಾರೆ, ಅದು ನಮ್ಮ ಹೆಮ್ಮೆ. ಬಹುತೇಕವಾಗಿ ನನಗೆ ಒಂದು ನಡೆದ ಘಟನೆ ಏನು ಕೇಳಿದರೆ, ಒಂದು ಕಡೆ ನನ್ನ ನಿರ್ದೇಶನದಲ್ಲಿ 2 ಪ್ರಸಂಗಗಳ ಪ್ರದರ್ಶನ ಇತ್ತು. ಒಂದು ಹೆಣ್ಣು ಮಗಳ ಪಾತ್ರ 2 ಪ್ರಸಂಗದಲ್ಲಿತ್ತು. ಆಮೇಲೆ ಭರತನಾಟ್ಯ ಇತ್ತು. ಭರತನಾಟ್ಯದಂಥ ಒಬ್ಬ ಅವರ ಯಾರು ಗುರುಗಳಿದ್ದಾರೆ ಅವರಿಗೆ ಮೇಕಪ್ಪಿಗೆ ಬೇಕಾದಂಥ ಹಣವನ್ನು ಅವರು ಪಡೆದುಕೊಂಡಿದ್ದರು. 2 ಪ್ರಸಂಗದಲ್ಲಿ ವೇಷ ಮಾಡಿದಂಥ ಹೆಣ್ಣು ಮಗಳು ರಂಗಕ್ಕೆ ಹೋಗಬೇಕಾದ್ರೆ, ಭರತನಾಟ್ಯಕ್ಕೆ ಹೋಗಬೇಕಾದ್ರೆ ಮೇಕಪ್ ಮಾಡಲಿಕ್ಕೆ ಯಾರೂ ಕೇಳ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಮಗುವನ್ನು ಕರೆದು ಯಕ್ಷಗಾನದ ಮೇಕಪ್ಪನ್ನು ಅಳಿಸಿ ಭರತನಾಟ್ಯಕ್ಕೆ ಯಾವ ರೀತಿ ಮೇಕಪ್ಪನ್ನು ಮಾಡಬೇಕು ಆ ರೀತಿಯಲ್ಲಿ ಮಾಡಿ ಆ ಮಗು ಅಳುವ ಮಗುವನ್ನು ಸಮಾಧಾನ ಪಡಿಸಿ ರಂಗಕ್ಕೆ ಕಳಿಸಿದ ಬಲವಣ್ಣನ ನೆನಪು ನಮಗೆ ಸದಾ ಶಾಶ್ವತ. ಚೌಕಿಯಲ್ಲಿ ಯಾರೊಂದಿಗೂ ನೋವಾಗುವ ರೀತಿ ನಡ್ಕೊಂಡವರಲ್ಲ ಬಾಲಣ್ಣ. ಒಂದಷ್ಟು ಪೌರಾಣಿಕ ಪ್ರಸಂಗದ ವೇಷಗಳು ಬಂದಾಗ ಒಂದಷ್ಟು ಅದಕ್ಕೊಂದು ಚೌಕಟ್ಟುಗಳಂತೇಳಿ ಇರ್ತದೆ. ಅವರ ಸಹ ಕಲಾವಿದರು ಯಾರಿರ್ತಾರೆ, ಪ್ರಸಾದನ ಕಲಾವಿದರು ಯಾರಿರ್ತಾರೆ, ಅವರಿಗೆಲ್ಲ ಜೋರು ಮಾಡೋದು ನಾವು ಕಣ್ಣಾರೆ ಕಂಡಿದ್ದೇನೆ ನಾನು. ವಿಠಲ ಅದು ಸಮ ಆಗಲಿಲ್ಲ, ಅದು ಬಿಚ್ಚು ಸಮ ಆಗಲಿಲ್ಲ, ಅದು ಮೇಕಪ್ ಅಳಿಸು, ರಾಮ ಅದು ಮೇಕಪ್ ಅಳಿಸು, ಅದು ಮೇಕಪ್ ಸರಿಯಿಲ್ಲ, ನಾಮ ಸರಿಯಾಗಲಿಲ್ಲ ಅಂತ. ಇದು ನಾವು ಕಣ್ಣಾರೆ ಕಂಡದ್ದು. ಅಂದರೆ ಅವರಿಗೆ ಆ ವೇಷ ಹೀಗೆ ಬರಬೇಕಂದ್ರೆ ಹೀಗೆ ಬರಬೇಕು ಅಂದರೆ ಆ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾಗಿ ಅದನ್ನು ಕಂಡುಕೊಂಡವರು ಬಲ್ಲಣ್ಣ, ನಮಗೆ ಮಾದರಿ. 19 ವರ್ಷದ ಹಿಂದೆ ಒಂದು ಮೀನಾಕ್ಷಿ ಕಲ್ಯಾಣದ ಶೂರಸೇನಕ್ಕೆ ನಾನು ಇದೇ ಬಲ್ಲಣ್ಣನ ಕೈಯಲ್ಲಿ ಅಟ್ಟೆ ಕಟ್ಟಿಸಿಕೊಂಡಿದ್ದೆ. ಅದು ಯಾವತ್ತೂ ಮರೆಯುವ ಹಾಗೆ ಇಲ್ಲ. ಚಂದ್ರಕಾಂತ್ ಮೂಡುಬೆಳ್ಳೆಯವರ ಪದ್ಯ ನನ್ನ ಶೂರಸೇನ ಆಗಿತ್ತು. ಚೌಕಿ ಬಂದು ಕೂಡಲೇ ಹೇಳಿದರು, ಏ ಸುಬ್ರಹ್ಮಣ್ಯ, ತುಂಬ ಹಳೆಯ ಕಾಲದ ನೆನಪು ಮಾಡಿಕೊಟ್ಟೆ ಅಂತ. ಯಾಕಂದರೆ ನಾವು ನಡುತಿಟ್ಟಿನ ಪರಂಪರೆಯನ್ನು ಪ್ರೀತಿಸುವವರು, ನಾವು ಆರಾಧಿಸುವವರು, ನಡುತಿಟ್ಟಿನ ಪರಂಪರೆಯನ್ನು ಪ್ರತಿಪಾದಿಸುವವರು ನಾವು. ಆ ರೀತಿಯಲ್ಲಿ ನಡುತಿಟ್ಟಿನ ಪರಂಪರೆಯನ್ನು ಉಳಿಯುವಲ್ಲಿ 3 ಕಣ್ಣುಗಳಂತೆ ಇಲ್ಲಿ ವೇಷಭೂಷಣಗಳು ನಮ್ಮ ತಿಳುವಳಿಕೆ ಬಂದ ಮೇಲೆ ಹೇಳ್ತಾ ಇದ್ದೇನೆ ನಾನು. ಒಂದು ಅಜಪುರ ಯಕ್ಷಗಾನ ಕಲಾ ಸಂಘ, ಇನ್ನೊಂದು ಗಜಾನನ ಯಕ್ಷಗಾನ ಕಲಾ ಸಂಘ, ಮತ್ತೊಂದು ಉರಾಳ ಬಳಗ ಕೋಟ. ಇದು ಮಹಾಲಿಂಗೇಶ್ವರನ 3 ಕಣ್ಣುಗಳಿದ್ದಂತೆ ನಡುತಿಟ್ಟನ್ನು ಪೋಷಣೆ ಮಾಡ್ತಾ, ರಕ್ಷಣೆ ಮಾಡ್ತಾ, ಪ್ರೋತ್ಸಾಹಕದಾಯಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಲ್ಲವಣ್ಣ ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಆದರ್ಶಗಳು ನಮಗೆ ಸದಾ ನಮ್ಮನ್ನು ಜಾಗೃತಗೊಳಿಸುವಂಥದ್ದು, ನಮಗೆ ಮಾದರಿಯಾಗಿರುವಂಥದ್ದು. ಒಂದಷ್ಟು ಸಂಸಾರದೊಂದಿಗೆ ಬೆರೆಯುವಾಗ ಒಂದಷ್ಟು ನಾನು ಒಬ್ಬ ಅವರ ಕುಟುಂಬದ ಸದಸ್ಯನಾಗಿದ್ದೆ. ಅಳಿಯುವ ಒಂದು 2-3 ವರ್ಷದ ಹಿಂದೆ ನಂತರ ಯಾವಾಗಲೂ ಹೇಳ್ತಿದ್ರು, ಸುಬ್ರಹ್ಮಣ್ಯ ನಿನ್ನ ಶಿಷ್ಯನಿಗೊಂದು ಹುಡುಗಿ ನೋಡ, ಮದುವೆ ಮಾಡಬೇಕು ಅವನಿಗೆ, ನನಗೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳ್ತಿದ್ರು ಅವರು. ನಾನು ಸುಬ್ರಹ್ಮಣ್ಯ ಅಂತಲೇ ಕರ್ತಿದ್ದದ್ದು ಅವರು. ಅಂದರೆ ಅವ್ರು ಅಳಿಯುವ ಮೊದಲು ಆ ಕೊರಗಿತ್ತು ಅವರಿಗೆ, ನನ್ನ ಮಗನಿಗೊಂದು ಮದುವೆ ಮಾಡಬೇಕು ಅನ್ನೋಂಥ ಕೊರಗಿತ್ತು. ಒಂದು ಹುಡುಗಿ ಹುಡುಕು, ನೀವು ತುಂಬ ಕಡೆ ಹೋಗ್ತೀಯಲ್ಲ, ನೋಡು ಮಾರೆ, ಒಂದು ಹುಡುಗಿ ಹುಡುಕು ಮಾರೆ, ಬೇಗ ಒಂದು ಮದುವೆ ಮಾಡಿಬಿಡುವ ಅವನಿಗೆ ಅಂತ ಹೇಳ್ತಿದ್ರು. ಆ ಕೊರಗು ಅವರಿಗೆ ಯಾವಾಗಲೂ ಕಾಡ್ತಿತ್ತು, ತುಂಬ ಕಾಡ್ತಿತ್ತಂಥ ಕೊರಗದು. ಆದರೆ ಆ ಕೊರಗನ್ನು ತಂದೆಯ ಸ್ಥಾನದಲ್ಲಿ ನಿಂತು ನಾಗಭೂಷಣ್ ನಾಯಕರು ಅದನ್ನು ಪೂರೈಸಿದ್ದಾರೆ. ಅದಕ್ಕೆ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ತಂದೆಯ ಸ್ಥಾನದಲ್ಲಿ ನಿಂತು ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬಾಲಕೃಷ್ಣರ ನಾಯಕರ ಆದರ್ಶ ನಮಗೆಲ್ಲ ಮುಂದೆಯೂ ದಾರಿದೀಪ. ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಭೌತಿಕವಾಗಿ ನಮ್ಮೊಂದಿಗೆ ಯಾವತ್ತೂ ಬಲ್ಲಣ್ಣ ಶಾಶ್ವತವಾಗಿದ್ದಾರೆ. ಅವರ ಆದರ್ಶ ನಮಗೆ ಮಾರ್ಗದರ್ಶನ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಯಕ್ಷಗಾನಂ ಗೆಲ್ಗೆ. ಧನ್ಯವಾದಗಳು ಸರ್. ಅದೇ ರೀತಿ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ.
ಶ್ರೀ ರಾಧಾಕೃಷ್ಣ ನಾಯಕ ಚೇರ್ಕಾಡಿಯವರು ಹಿರಿಯ ಪ್ರಸಾದನ ಕಲಾವಿದರು. ಅವರು ಬಾಲಕೃಷ್ಣ ನಾಯಕ್ ಸರ್ ಜೊತೆ ಪ್ರಸಾದನ ಕಲೆಯಲ್ಲಿ ತೊಡಗಿಕೊಂಡವರು. ಅವರ ವೇದಿಕೆಗೆ ಅವ್ರನ್ನ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತೇವೆ. ಬಾಲಕೃಷ್ಣ ನಾಯಕ್ ಸರ್ ಅವರ ಪುತ್ರರು ಆಗಮಿಸಿ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಬಹಳಷ್ಟು ವರ್ಷಗಳ ಕಾಲ ಬಾಲಕೃಷ್ಣ ನಾಯಕ್ ಸರ್ ಅವರ ಜೊತೆ ಪ್ರಸಾದನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ರಾಧಾಕೃಷ್ಣ ನಾಯಕ್ ಅವರಿಗೆ ಚಪ್ಪಾಳಿಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಅವರಿಗೆ ಆಸೀನರಾಗಬೇಕಾಗಿ ಕೇಳಿಕೊಳ್ತೇವೆ. ಅವರ ಬಗ್ಗೆ ಇರತಕ್ಕಂಥ ಧ್ವನಿ ಮುದ್ರಿಕೆಯನ್ನು ಈಗ ಪ್ರಸಾರ ಮಾಡಲಿಕ್ಕಿದ್ದೇವೆ. ಹುಲ್ಲಿನಟ್ಟೆ, ಬಾಳೆಪಟ್ಟೆ, ನಾಗಸಂಪಿಗೆಯ ಹೂವಿನ ಸುತ್ತು ಚೆಂಡು, ತಾಳೆ ಹೆಡೆಯ ಪರಿಕರ, ಮಿಸುನಿಯ ಬೊಂಬಾಳ ಪಂಜು, ಹೀಗೆ ಆಧುನಿಕ ತಳುಕಿಲ್ಲದೆ ಸೂರ್ಯಾಸ್ತದಿಂದ ಸೂರ್ಯೋದಯದ ತನಕ ನೀವು ದುಡಿದ ಚೌಕಿಯ ಹೆಸರು ಶ್ರೀ ಗಜಾನನ ಯಕ್ಷಗಾನ ವೇಷಭೂಷಣ ಹಂದಾಡಿ. ಅದೆಷ್ಟೋ ಕಲೆಯ ಕನಸು ಕಂಗಳ ತುಟಿಗಲ್ಲಗಳಿಗೆ, ಹುಬ್ಬು ಹಣೆಗಳಿಗೆ ನಿಮ್ಮ ಬಿದಿರು ಕಡ್ಡಿಯಿಂದ ಜೀವಕಳೆ ಕೊಟ್ಟಿದ್ದೀರಿ. ಡಾಂಬಾರು ಕಾಣದ ಕರೆಂಟ್ ಎಂದರೆ ಏನೆಂದೂ ಅರಿಯದ ದೂರದ ಊರುಗಳಲ್ಲಿ ಪ್ರಚಂಡ ಜೋಡಾಟಗಳಿಗೆ ಗಟ್ಟಿ ದಿಂಡಿನ 5 ಬಲಗದ ಹಡಿಮಂಚ ಹತ್ತಿ ಗಗನದ ಗಲ್ಲ ಚುಂಬಿಸುವೆತ್ತರ ಮುಂಡಾಸು ಬಿಗಿಯುವುದರಲ್ಲಿ ನೀವು ನಿಪುಣರೆಂಬುದನ್ನ ಕೇಳಿಬಲ್ಲೆವು. 1000 ದಿಗಿಣ ಮಂಡಿಗಳಿಗೂ ಜಪ್ಪಯ್ಯ ಎನ್ನದ ಆ ಅಟ್ಟೆ ಮುಂಡಾಸುಗಳು ಅಲುಗಾಡದೆ ಕಲಾವಿದನ ನೆತ್ತಿಯ ಮೇಲೆ ನಲಿಯುತ್ತಿದ್ದದ್ದು ಇರುಳು ಕಳೆದಿದ್ದೀರಿ, ಸವೆದಿದ್ದೀರಿ, ದುಡಿದಿದ್ದೀರಿ. ದಣಿವರಿಯದ ನಿಮ್ಮ ಬಣ್ಣದ ಕಡ್ಡಿಗಳು ಇಂದಿಗೂ ಚೌಕಿಯಲ್ಲಿ ನಿಮ್ಮನ್ನ ನೆನಪಿಸುತ್ತವೆ. ಅಂದು ನಮ್ಮ ಬಲ್ಲಣ್ಣನಿಗೆ ನೀವಲ್ಲದೆ ಇನ್ನಾರು ಬಲ. ನಿಮ್ಮನ್ನೆಲ್ಲ ಬರಮಾಡಿಕೊಂಡು ಕಂಡು ಕೇಳರಿಯದ ಊರಿಗೆಲ್ಲ ಪಯಣಿಸಿದವರು ದಪ್ಪ ಮೀಸೆಯ ಚೌಕಿ ಮನೆಯ ಭೀಷ್ಮರೆಂಬ ಬಲ್ಲಣ್ಣ ಎನ್ನುವುದು ಈಗ ನೆನಪು ಮಾತ್ರ ಏನಂತೀರಿ? ಅದಕ್ಕಾಗಿ ಮೌನವೇ ಮಾತಾಡುವ ಈ ನೆನಪೆಂಬ ಗಳಿಗೆಯಲ್ಲಿ ನಿಮ್ಮನ್ನ ನೆನಪಿಸಿ ನಮ್ಮ ಮನದುಂಬಿದ ನೆನಪು ಗೌರವವನ್ನ ನಿಮ್ಮ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ. ದಕ್ಕಿಸಿಕೊಳ್ಳಿ ರಾಧಾಕೃಷ್ಣ ನಾಯ್ಕರೇ. ಹಾಗೆ ಶ್ರೀ ರಾಧಾಕೃಷ್ಣ ನಾಯಕ್ ಚೇರ್ಕಾಡಿ ಅವರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇವೆ. ಆಗಮಿಸಿರೋ ಅತಿಥಿಗಳು ಎಲ್ಲರೂ ಸೇರಿ ಅವ್ರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇವೆ. ಪ್ರಸಾದನ ಕಲೆಯಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ರಾಧಾಕೃಷ್ಣ ನಾಯಕ್ ಚೇರ್ಕಾಡಿ ಅವರಿಗೆ ಪ್ರೀತಿಯ ಸನ್ಮಾನ. ಒಮ್ಮೆ ಜೋರಾದ ಚಪ್ಪಾಳೆ ಇರಲಿ ಅವರಿಗೆ. ರಾಧಾಕೃಷ್ಣ ನಾಯಕ್ ಚೇರ್ಕಾಡಿಯವರು ಹಿರಿಯ ಪ್ರಸಾದನ ಕಲಾವಿದರು. ನಾವಿಲ್ಲಿ ಗಮನಿಸಬೇಕೇನೆಂದರೆ ಬಾಲಕೃಷ್ಣ ನಾಯಕ್ ಸರ್ ಅವರು ಕೂಡ ಪ್ರಸಾದನ ಕರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾಳಷ್ಟು ಹೆಸರು ಮಾಡಿದವರು. ಆ ನಿಟ್ಟಿನಲ್ಲಿ ಅವರ ಜೊತೆ ಇದ್ದಂಥ ರಾಧಾಕೃಷ್ಣ ನಾಯಕ್ ಅವರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ, ಒಂದು ಖುಷಿಯ ವಿಷಯ. ಅದೇ ರೀತಿ ಸನ್ಮಾನಿತರಾದಂಥ ರಾಧಾಕೃಷ್ಣ ನಾಯಕ್ ಅವರು ಒಂದೆರಡು ಮಾತನ್ನು ನಮಗಾಗಿ ಬಾಲಣ್ಣವರ ನೆನಪಿನಲ್ಲಿ ಒಂದೆರಡು ಮಾತನ್ನು ಆಡಬೇಕಂತ ಕೇಳಿಕೊಳ್ತೇವೆ. ಗಜಾನನ ಯಕ್ಷಗಾನ ಟ್ರಸ್ಟ್ರಿ ಚೌಕಿಯ ಭೀಷ್ಮ ದಿ ಬಾಲಕೃಷ್ಣನ ನಾಯಕ್ ಹಂದಾಡಿ ಬಲ್ಲಣ್ಣ ಇವರ ದ್ವಿತೀಯ ಸಂಸ್ಮರಣೆ ನೆನಪು. ಈ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯರುಗಳೇ, ಹಾಗೆ ಈ ಮುಂಭಾಗದಲ್ಲಿ ಆಸೀನರಿರುವ ಬಾಲಣ್ಣನವರ ಹಿತೈಷಿಗಳು, ಹಾಗೆ
ಕಲಾ ಆಸಕ್ತರು, ಅವರ ಬಂಧು ಬಳಗದವರು ಎಲ್ಲವರೇ. ಬಾಲಣ್ಣನ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಇದೆ. ಬಾಲಣ್ಣ ಹಿಂದೆ ಹೇಗಿದ್ರು ಎನ್ನುವುದನ್ನು ನಾನು ಸ್ವಲ್ಪವಾದರೂ ಹೇಳಬೇಕು. ಬಡತನ ತುಂಬ ಕಾಡ್ತಾಯಿತ್ತು ಬಾಲಣ್ಣನಿಗೆ. ಆ ವಿಚಾರ ನಮಗೆ ಗೊತ್ತುಂಟು ಅವ್ರ ಜೊತೆಯಲ್ಲಿರುವಾಗ. ಆದರೆ ಒಂದು ದಿನವೂ ನನಗೆ ಬಡತನ ಇದೆ ಎನ್ನುವುದನ್ನು ತೋರಿಸಿಕೊಂಡವರು ಅವರಲ್ಲ. ಬಹಳ ಬುದ್ಧಿವಂತರು. ಯಾರೇ ಮನೆಗೆ ಬರಲಿ ಅವರಿಗೆ ಬೇರೆ ಬೇರೆ ರೀತಿಯ ಉಪಚಾರಗಳನ್ನು ಮಾಡಿ ಸಂತೋಷಪಡಿಸಿ ಕಳಿಸುವವರು ನಮ್ಮ ಹಂದಾಡಿ ಬಾಲಣ್ಣನವರು. ಬಾಲಣ್ಣನ ವಿಚಾರವಾಗಿ ಬಹಳಷ್ಟು ನಾನು ಹೆಚ್ಚಿಗೆ ತಿಳ್ಕೊಂಡವನು. ಯಾಕೆಂದರೆ ಅವರು ತನ್ನ ಹತ್ರ ಇಲ್ಲದಿದ್ದರೂ ಯಾರಾದರೂ ಯಾಚಿಸಿ ಬಂದದಿದ್ದರೆ ಇದ್ದದ್ದನ್ನು ಸ್ವಲ್ಪ ಆದರೂ ಇನ್ನೊಬ್ಬರಿಗೆ ಕೊಟ್ಟು ಕೊಡಿಸಿದವರು. ಬರಿದೇ ಕಳಿಸಿದವರಲ್ಲ. ಯಾರೇ ಬರಲಿ ಬಂದಾಗ ಹಾಂ ಸವಿತಾ ಚಾ ಮಾಡು ಇದನ್ನು ಹೇಳಿದವರು. ಯಾರ ಮನಸ್ಸೂ ನೋಯಿಸಿದವರಲ್ಲ. ಇಂಥ ಬಾಲಣ್ಣನವರಿಗೆ ಅವರ ಮಾಡಿದಂಥ ಒಳ್ಳೆಯ ಕೆಲಸಗಳು ಬಹಳಷ್ಟು ಇದೆ. ಅವರ ವಿಚಾರವಾಗಿ ಅವರು ಗಳಿಸಿದ ಕೆಲವು ವಿಚಾರವನ್ನು ಎಲ್ಲರೂ ಹೇಳಿದ್ದಾರೆ. ನಾನು ಅದನ್ನು ಹೇಳುವುದಿಲ್ಲ. ಈ ಬಾಲಕೃಷ್ಣ ನಾಯಕರು ಮಾಡಿದಂಥ ಒಳ್ಳೆಯ ಕೆಲಸದಿಂದಾಗಿ ಅವರಿಗೆ ಒಳ್ಳೆಯ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಅದು ತುಂಬ ಸಂತೋಷ. ಬಾಲಣ್ಣನವರ ಈ ಕೀರ್ತಿಯನ್ನು ಉಳಿಸ್ತಾರೆ, ಬೆಳೆಸ್ತಾರೆ ಅನ್ನುವುದು ನಮಗೆ ವಿಶ್ವಾಸ ಇದೆ. ಅದು ದೇವರು ಕೊಟ್ಟ ಸಂಪತ್ತು ಬಾಲಣ್ಣನವರಿಗೆ. ಆದರೆ ಬಾಲಣ್ಣನವರು ಒಳ್ಳೆಯ ವ್ಯಕ್ತಿ. ಯಾರ ಹತ್ರವೂ ನಿಷ್ಠೂರ ಇಲ್ಲ. ಹಂದಾಡಿ ಎಂದಾಗ ಆವಾಗ ವಿಷ್ಣುಮೂರ್ತಿ ಸರ್ ಹೇಳಿದರು, ಸುಬ್ಬಣ್ಣ ಭಟ್ರ ನೆನಪಾಗ್ತದೆ, ಹಾಗೆ ಬಾಲಣ್ಣನವರ ನೆನಪಾಗ್ತದೆ. ಅದಲ್ಲ ಮತ್ತು ಇವರು ಸುಬ್ಬಣ್ಣ ಭಟ್ರದ ಅಣ್ಣನ ತಮ್ಮನ ಮತ್ತೊಬ್ಬರಿದ್ದರು, ಸೀತಯ್ಯ, ಅವರ ನೆನಪಾಗ್ತದೆ. ಇದೆಲ್ಲ ಹಂದಾಡಿಯ ನೆನಪು. ಅದರಲ್ಲೂ ಹಂದಾಡಿ ಬಾಲಣ್ಣ. ಹಾಂ, ಇನ್ನೂ ಆ ಹಂದಾಡಿಯ ಊರಿನ ಹೆಸರು ಬಹಳಷ್ಟು ಪ್ರಚಾರವಾಗಿದೆ. ಮನು ಹಂದಾಡಿ ಇವರ ಹೆಸರು ಕೇಳಿದರೆ ಯಾರು ಸಂತೋಷ ಪಡಲೇಬೇಕು. ಯಾಕೆಂದರೆ ಹಂದಾಡಿ ಊರಿಗೆ ಒಂದು ದೇವರು ಕೊಟ್ಟ ದೊಡ್ಡ ಕೊಡುಗೆ ಅಂತ ಭಾವಿಸಬೇಕು ನಾವು. ಮನು ಹಂದಾಡಿಯವರು ಅಂತ ಹೇಳಿದರೆ ಎಲ್ಲವರಿಗೆ ಪ್ರೀತಿಯವರು. ಎಷ್ಟು ಮಾತನಾಡ್ತಾರೆ, ಏನು ಮಾತಾಡ್ತಾರೆ, ಎಷ್ಟು ಜನರು ನಗಿಸ್ತಾರೆ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಬಾಲಣ್ಣವರಿಗೆ ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಾರೆ ದೇವರು. ಆಗಲಿ ಬಾಲಣ್ಣನವರ ಈ ಮುಂದಿನ ಅವರು ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಯತ್ನ, ಒಳ್ಳೆಯ ಕೆಲಸಗಳನ್ನು ಆ ಮಕ್ಕಳು ಮಾಡಲಿ ಎನ್ನುವುದಾಗಿ ನಾವು ದೇವರಲ್ಲಿಯೂ ಪ್ರಾರ್ಥಿಸುತ್ತೇವೆ. ಹಾಗೂ ಇಂದು ಅವರ ಜೊತೆಯಲ್ಲಿದ್ದ ನನ್ನನ್ನು ಕರೆದು ಸನ್ಮಾನಿಸಿದ್ದಾರೆ. ಅದರಿಂದಾಗಿ ಅವರ ಮಕ್ಕಳಿಗೂ ಅವರ ಕುಟುಂಬದವರಿಗೂ ಎಲ್ಲವರಿಗೂ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಶ್ರೀ. ಧನ್ಯವಾದಗಳು ಸರ್. ಸನ್ಮಾನಿತರ ಮಾತಿನ ನಂತರ ಈಗ ಇಂದಿನ ಮುಖ್ಯ ಅತಿಥಿಗಳು ಎಸ್ ದಯಾನಂದ ನಾಯಕ್ ಸರ್ ಅವರು, ಉದ್ಯಮಿಗಳು, ಸುಂಕೇರಿ ಟ್ರೇಡರ್ಸ್ ಬ್ರಹ್ಮಾವರ ಅವರು ಮತ್ತು ಬಾಲಕೃಷ್ಣ ನಾಯಕ್ ಸರ್ ಅವರು ಬಹಳ ಆತ್ಮೀಯರು. ಅವರು ಬಹಳಷ್ಟು ಅಂದರೆ ಅವರ ಬಾಲಣ್ಣವರ ಕಷ್ಟ ಸುಖದಲ್ಲಿ ಪಾಲ್ಗೊಂಡಂಥವರು, ಭಾಗಿಯಾದವರು. ದಯಾನಂದ ನಾಯಕ್ ಸರ್ ಅವರು ಉದ್ಯಮಿಗಳು. ಅವರ ಅಂಗಡಿಗೆ ಹೋದರೆ ಅವರು ಕುಳಿತುಕೊಂಡು ಮಾತಾಡ್ತಾರಂತೆ. ಅದೇ ರೀತಿ ಅವರ ಮನೆಗೆ, ಬಾಲಕೃಷ್ಣ ನಾಯಕ್ ಸರ್ ಅವರ ಮನೆಗೆ ಇವರು ಬಂದರೂ ಕೂಡ ಬಹಳ ಆತ್ಮೀಯತೆ ಮಾತು. ಅವರು ಉತ್ತಮ ಆತ್ಮೀಯರು ಇರುವರು. ಏನು ಹೇಳ್ತಾರೆ ನೋಡೋಣ ಎಸ್ ದಯಾನಂದ ನಾಯಕ್ ಸರ್ ಅವರು ನಮ್ಮ ಬಾಲಕೃಷ್ಣ ನಾಯಕ್ ಸರ್ ಅವ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರೇ, ಎದುರುಗಳಿರುವಂಥ ಬಾಲಕೃಷ್ಣ ನಾಯಕರ ಬಂಧು ಬಾಂಧವರೇ ಮತ್ತು ಅಭಿಮಾನಿಗಳೇ, ಬಾಲಕೃಷ್ಣ ನಾಯಕರ ಬಗ್ಗೆ ಮಾತಾಡೋದಾದರೆ ತುಂಬ ಉಂಟು. ಕೆಲವು ವಿಚಾರಗಳು ವಿಷ್ಣು ಭಟ್ ನಾಯಕರು ಹೇಳಿದರು, ಇತರರು ಹೇಳಿದರು. ಆದರೆ ನನ್ನ ಮತ್ತು ಬಾಲಕೃಷ್ಣ ನಾಯಕರ ಬಲ್ಲಣ್ಣವರ ಒಂದು ಸಂಬಂಧ ಸಾಧಾರಣ 35 ವರ್ಷಗಳದ್ದು. ಪ್ರಾರಂಭದಲ್ಲಿ ಶ್ರೀ ರಾಮಯಕ್ಷಗಾನ ಕಲಾಮಂಡಳಿಯ ನಾವು ಚಾಂತಾರಲ್ಲಿ ಸಂಘ ಮಾಡಿದಾಗ ಪ್ರಥಮವಾಗಿ ನಮಗೆ ಗುರುಗಳಾಗಿ ಸಿಕ್ಕಿದ್ದವರು ದಿವಂಗತ ಕೃಷ್ಣಸ್ವಾಮಿ ಜೋಶಿಯವರು. ನಮ್ಮ ಸಂಘ 10 ವರ್ಷ ಆದಾಗ ಒಂದು ಜೋರಾಟ ಮಾಡುವಂಥ ಒಂದು ಯೋಜನೆಯನ್ನು ಕೃಷ್ಣ ಸ್ವಾಮಿ ಜೋಶಿಯವರು ಹೇಳಿದರು. ಆವಾಗ ಕಾವಡಿಗೂ ನಮಗೂ ಜೋರಾಟ ಆಯಿತು.
ಜೋರಾಟ ಆದ ಸಂದರ್ಭದಲ್ಲಿ ಕಾವಡಿಯರು ಹೇಳಿದರು, ಕಾವಡಿ ಸಂಘ ಹೇಳಿದ್ರು ನಮಗೆ ಸುಬ್ರಹ್ಮಣ್ಯ ಭಟ್ರ ಡ್ರೆಸ್ಸೇ ಆಗಬೇಕು. ಆವಾಗ ಮೂಲತಃ ನಮ್ಮ ಸುಬ್ರಹ್ಮಣ್ಯ ಭಟ್ರ ಡ್ರೆಸ್ ಇತ್ತು. ಆವಾಗ ಗುರುಗಳಾದ ಜೋಯಿಸರು ಒಪ್ಪಿದ್ರು ಅದಕ್ಕೆ. ನಮಗೆ ಆವಾಗ ಇದ್ದದ್ದು ಇನ್ನೊಂದು ಡ್ರೆಸ್ ಅಂದರೆ ಹಿಂದೂ ನಾಯಕರದ್ದು. ಆ ಹಿಂದೂ ನಾಯಕರ ಡ್ರೆಸ್ಸಲ್ಲಿ ಮುಖ್ಯವಾಗಿ ಪ್ರಸಾದನ ಕಲಾವಿದರು ಬಲ್ಲಣ್ಣ ಆಗಿದ್ದರು. ಬಲ್ಲಣ್ಣ ಏನು ಹೇಳ್ತಾರೋ ಅದು ಹಿಂದೂ ನಾಯಕರು ಸರಿ ಮಾಡ್ತಿದ್ರು, ಅವ್ರ ಮಾಮ ಅವರು. ಆ ಯಕ್ಷಗಾನ ಜೋರಾಟ ಆದ್ರ ಮೇಲೆ ನಾವು ಸಂಪೂರ್ಣವಾಗಿ ಹಿಂದೂ ನಾಯಕರ ಡ್ರೆಸ್ಸಿಗೆ ಹೋಗಿತ್ತು. ಅಂದರೆ ನಮ್ಮ ಬಗ್ಗೆ ಉದಾಹರಣೆ ಆ ಸಮಯದಲ್ಲಿ ನಾನು 25,000-30,000 ರೂಪಾಯಿ ಖರ್ಚು ಮಾಡಿದ್ರು ಅವರು. ನಾವು ಕೊಟ್ಟಿದ್ದು ಆವಾಗ 8,000 ರೂಪಾಯಿ ಅವರಿಗೆ. ಅವರು ಖರ್ಚು ಮಾಡಿದ ಹಿಂದೂ ನಾಯಕರು ಒಂದು ಜೋರಾಟದ ಇದಾಗಿ ಕೆಲಸಕ್ಕೋಸ್ಕರ ಒಂದು 20,000-30,000 ಖರ್ಚು ಮಾಡಿದ್ದು. ಕಡೆಗೆ ಅವರಿಗೆ ಹೇಳಬೇಕಂತ ಡ್ರೆಸ್ನ ಅವರಿಗೆ ಮಾಡಿದ್ವಿ. ವರ್ಷಕ್ಕೊಂದು 2-3 ಯಕ್ಷಗಾನ ನಾವು ಪ್ರಸಂಗ ಮಾಡ್ತಿತ್ತು. ಆವಾಗ ಬಲ್ಲಣ್ಣವ್ರು ಭಾಳ ಹತ್ತಿರವಾಗಿದ್ದರು. ನಾನು ಮಳೆಗಾಲ ಸಮಯದಲ್ಲಿ ಅವರು ಡ್ರೆಸ್ ಸರಿ ರಿಪೇರಿ ಮಾಡೋ ಸಂದರ್ಭದಲ್ಲಿ ಪ್ರತಿ ದಿವಸ 8 ಗಂಟೆ ಮೇಲೆ ಅಂಗಡಿ ಬಾಗಿಲು ಹಾಕಿದ ಮೇಲೆ ಅವ್ರ ಮನೆಗೆ ಹೋಗ್ತಿದ್ದೆ. ಮನೆ ಸಣ್ಣವಾದ ಮನೆ, ಅದರಲ್ಲೇ ಡ್ರೆಸ್ಸುಗೆ ಇಡೋದವರು, ಈ ಕಡೆ ಊಟದ ವ್ಯವಸ್ಥೆ ಅವ್ರದ್ದು ಮಕ್ಕಳಿಗೆ. ಆವಾಗ ಈ ಮಕ್ಕಳು 3 ಜನ ಸಣ್ಣವರು, ಭಾಳ ಪೋಖ್ರಿಗಳು ಆ ಮಕ್ಕಳು. ಈ ನಾಗಭೂಷಣ ಸ್ವಲ್ಪ ತಂಡ ಮನುಷ್ಯ, ಈ ಬಿತುನ ಮತ್ತು ಜಯಂತ ಭಯಂಕರ ಗಲಾಟೆ ಮನುಷ್ಯರು. ಆವಾಗ ಬಲ್ಲಣ್ಣನ ನೋಡಿಕೊಂಡು ಪೊಲೀಸ್ ಬಂದು ಸುಮ್ಮನೆ ಹಾಕೊಳ್ಳಿ ಅಂತ ಹೇಳೋದು ನನ್ನ ನೋಡಿಕೊಂಡು. ಆವಾಗ ಈ ಮಕ್ಕಳು ಸುಮ್ಮನೆ ಆಗ್ತಿದ್ರು. ಇನ್ನು ಬಲ್ಲಣ್ಣ ಡ್ರೆಸ್ ಮಾಡೋಕೆ ಅವ್ರ ಬಗ್ಗೆ ಭಾಳವಾದ ವಿಶೇಷ ಕೇಳೋದು, ಅದು ಯಾಕೆ ಮಾಡ್ತಾರೆ, ಇದು ಯಾಕೆ ಮಾಡ್ತಾರೆ ಪ್ರಶ್ನೆಗಳು ಭಾಳ ಚಂದದಿಂದ ಉತ್ತರ ಕೊಡುವವರು ಅವರು. ಇನ್ನು ಹತ್ತಿರದ ಅಂಗಡಿಯಿಂದ ನಲ್ಕಡಲೆ ತಂದ್ಕೊಂಡು ಆವಾಗ ತಿಂದು ಆ ಕೆಲಸ ಮಾಡ್ತಿರು. ಅವ್ರಿಗೆ ಹೆಂಡತಿ ಗೊತ್ತುಂಟು, ಇಲ್ಲಿ ಇದ್ದಾರೆ ಅವರು. ಹಾಗೆ ಅವರು ತುಂಬ, ನಾನು ಅವರೊಟ್ಟಿಗೆ ತುಂಬ ಯಕ್ಷಗಾನಕ್ಕೆ ಡ್ರೆಸ್ಸಿಗೆ ಒಟ್ಟು ಹೋಗ್ತಿದ್ದೆ. ಅವ್ರು ಏನು ಮಾಡ್ತಾರೆ ನೋಡುವ ಅಂತೇಳಿ. ಶೃಂಗೇರಿಗಾಗಲಿ, ಕಾರ್ಕಳಕ್ಕಾಗಲಿ, ಈಚೆಗೆ ಕುಂದಾಪುರ ಆಗಲಿ ನನ್ನ ಕರ್ಕೊಂಡು ಹೋಗ್ತಿದ್ರು ಅವರು. ಆದಿತ್ಯವಾರದ ನಮ್ಗೆ ರಜೆ ಇತ್ತು ಆವಾಗ. ಅವರೊಟ್ಟಿಗೆ ಆದಿತ್ಯವಾರ ಮಾತ್ರ ಹೋಗ್ತಿದ್ದೆ ನಾನು. ಅಂಥ ಬಲ್ಲಣ್ಣವರು ಭಾಳ ವಿಶ್ವಾಸಕ್ಕೆ ಪಾತ್ರರಾದವರು. ಇನ್ನು ಯಾವುದೋ ಡ್ರೆಸ್ ಹೇಳಿದಾಗ ಅವರು ಇಂತಿಷ್ಟೇ ಕೊಡಬೇಕಂತ ಹೇಳೋರಲ್ಲ, ದುಡ್ಡಿದ್ರೆ ನಾಳೆ ತಗೊಳ್ತೇನೆ ಅಂತ ಹೇಳುವವರು. ಅವರು ಒಂದು ಮನೆ ಕಟ್ಟು ಯೋಜನೆ ಮಾಡಿದಾಗ ಮನೆ ಕಟ್ಟಿದ ಸೋತು ಹೋದರು. ಕಾಂಟ್ರಾಕ್ಟರ್ ಕೈ ಕೊಟ್ಟರು ಅವರಿಗೆ, ಅರ್ಧ ಮನೆ ಮಾಡಿ ಕೈ ಚೆಲ್ಲಿಬಿಟ್ರು. ಇವ್ರು ಯಾರತ್ತ ಹೇಳುವ ಜನ ಅಲ್ಲ ಇವರು. ಸುಮ್ಮನೆ ಆ ಮನೆಯಲ್ಲಿ ಇದ್ಕೊಂಡು ಸುಮ್ಮನೆ ತಲೆ ಬಿಸಿ ಮಾಡ್ಕೊಂಡಿದ್ರು. ಒಂದು ದಿವಸ ನಾವು ಅದಕ್ಕೆ ಎಂತ ಮರ್ರಪ್ಪ ತಲೆ ಬಿಸಿ ಅಂತ ಕೇಳಿದಾಗ ಹೀಗೀಗ ಆಗಿದೆ ಮರ್ರ ಅಂತ. ನೀವು ಯಾಕೆ ಹೆದರ್ತೀರಿ ಮರ್ರಿ, ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅದರಲ್ಲಿ ಏನು ತಲೆ ಬಿಸಿ ಅಂತ ಹೇಳಿದಾಗ ತುಂಬ ಜನ ಕೂಡ್ಕೊಂಡು ಅವರಿಗೆ ಎಲ್ಲ ವಿಚಾರ ಹೇಳಿದಾಗ ಎಲ್ಲರೂ ಸೇರಿ ನಂತರ ಅವರು ಹಣಕಾಸು ನೆರವು ಮಾಡಿದಾಗ ಅದೆಲ್ಲ ವಾಪಸ್ ಕೊಟ್ಟಿದ್ರು. ಅವರೆಲ್ಲರಿಗೂ ಕೊಟ್ಟಿದ್ದಾರೆ, ಮನೆ ಕಟ್ಟಿದ್ರು. ಆ ಮನೆಯಲ್ಲಿ ಜಾಸ್ತಿ ಸಮಯ ನಿಲ್ಲಕ್ಕಾಗಲಿಲ್ಲ ಅವರಿಗೆ. ಹಾಗೆ ಬಲ್ಲಣ್ಣ ಭಾಳ ಎಲ್ಲರಿಗೂ ಪ್ರೀತಿ ಪಾತ್ರವಾದವರು. ನಮ್ಮ ಇನ್ನು ಯಕ್ಷಗಾನ ಆಗುವಾಗ ಆಗ ಇಡೀ ರಾತ್ರಿ ಆಟ, ಅಟ್ಟೆ ಮುಂಡಾದ ಕೊಟ್ಟುವಂಥ ಕ್ರಮ. ಈಗೆಲ್ಲ ಥರ್ಮೋಕೋಲ್ ಕ್ರಮವಿದೆ. ಆ ಒಂದು 15-20-25 ವರ್ಷ ಹಿಂದೆ ಪೂರ ಥರ್ಮೋಕೋಲ್ ಇಲ್ಲ, ಅಟ್ಟೆ ಕಟ್ಟು. ಒಂದು ದಿವಸ ನಮ್ಮ ಆಟದಲ್ಲಿ 3 ಪ್ರಸಂಗ, ಅಭಿಮನ್ಯು ಕಾಳಗ, ಸುಧರ್ಮಾರ್ಜುನ ಮತ್ತು ಮೀನಾಕ್ಷಿ ಕಲ್ಯಾಣ. ಆವಾಗ ಡ್ರೆಸ್ ಮಾಡೋರು 5 ಜನ ಮತ್ತು 2 ಡ್ರೆಸ್ಸಿಗೆ ಬೇರೆ ಬರ್ತಿದೆ ಮುಖ ಮೇಕಪ್ ಮಾಡಲಿಕ್ಕೆ. ಆವಾಗ 2 ಬರಲೇ ಇಲ್ಲ, 3 ಜನ. ಇಲ್ಲಿ ವಿಟ್ಲಣ್ಣ ಇದ್ದಾರೆ, ವಿಟ್ಲಣ್ಣ ಒಬ್ಬರು ಬಲ್ಲಣ್ಣ, ಇನ್ನೊಬ್ರು ಯಾರೋ ಬಂದಿದ್ದು ನಂಗೆ ನೆನಪಿಲ್ಲ ಸರಿಯಾಗಿ. 3 ಜನ ಇಡೀ ರಾತ್ರಿಯಲ್ಲಿ ಆ 3 ಪ್ರಸಂಗವನ್ನು ಒಂದು ಚೂರು ಯಾವುದೇ ಕರಕೆರೆ ಇಲ್ಲದೆ ಅವರು ಡ್ರೆಸ್ ಮಾಡಿ ನಮಗೆ ಅಟ್ಟೆ ಕೊಟ್ಟುದಿರಲಿ, ಮುಂಡಾಸ್ ಕೊಟ್ಟುದಿರಲಿ, ಕಿರೀಟ ಕೊಟ್ಟುದಿರಲಿ, ಬಣ್ಣದ ವೇಷ ಇರಲಿ, ಯಾವುದೇ ವೇಷ ಇದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಯಾವುದೇ ನ್ಯೂನ್ಯತೆ ಮಾಡದೆ ಅವರು ಕಟ್ಟುಗೊಳಿಸ್ತಿದ್ರು. ಇಂಥ ಒಂದು ಭೀಷ್ಮಾಂತರ ಅವರಿಗೆ ಕೊಟ್ಟಿದ್ದು ಯಾವುದೇ ಅನ್ಮರ್ತ ನಮ್ಗೆ ತಪ್ಪಲ್ಲ. ಅದು ಸುಮಧುರವಾದ ನಮ್ಮ ನೆನಪು ಕಾಡ್ತಾ ಉಂಟು. ಯಾವುದ್ರ ಹುಟ್ಟಿದವ ಸಾಯಲೇಬೇಕು, ಒಂದು ದಿವಸ ನಾವು ಸಾಯುವವರೇ. ಅವರ ಸಂಸ್ಕರಣಾ ಕಾರ್ಯಕ್ರಮವನ್ನು ಮಕ್ಕಳು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಅವರೇ ಪ್ರಸಾದನ ಕಲಾವಿದರಿಗೆ ಹೆಚ್ಚಾಗಿ ಗೌರವವನ್ನು ಕೊಡ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಬೆಳೆಯಲಿ, ಅವರ ಮಕ್ಕಳಿಗೆ ಈ ಬುದ್ಧಿಯನ್ನು ಮುಂದೆ ಕೊಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಕ್ಕಾಗಿ ವಂದನೆ ಕೊಡ್ತೇನೆ. ಯಕ್ಷಗಾನ ನಮ್ಗೆಲ್ಗೆ. ಧನ್ಯವಾದಗಳು ಸರ್. ಅದೇ ರೀತಿ ಸಭಾಧ್ಯಕ್ಷರ ಮಾತಿನ ಸಮಯ. ಶ್ರೀ ಶಶಿಧರ್ ಎಸ್ ಅಮೀನ್ ಅವರು, ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಬನ್ನಂಜೆ, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇವೆ. ವೇದಿಕೆಯಲ್ಲಿರುವಂತಹ ಗಣ್ಯಾಧಿಗಣ್ಯಗಳೇ ಹಾಗೂ ಮುಂಭಾಗದಲ್ಲಿರುವಂಥ ಬಲ್ಲಣ್ಣನ ಅಭಿಮಾನಿಗಳೇ, ಯಕ್ಷಗಾನದ ಅಭಿಮಾನಿಗಳೇ, ನಾನು ಯಕ್ಷರಂಗದ ಪರಿಣಿತ ಅಲ್ಲ, ಗೊತ್ತುಂಟು ಇವರಿಗೆ. ಸ್ವಲ್ಪ
ಯಕ್ಷಗಾನದ ಆಸಕ್ತಿ ಅಂದರೆ ನಮ್ಮ ತಂದೆ ತಾಯಿಯಿಂದ ಬಂದದ್ದು. ಶ್ರೀ ಗಜಾನ ಯಕ್ಷಗಾನ ಕಲಾ ಸಂಘ ತೊಟ್ಟಂ ಇದರಲ್ಲಿ 8 ವರ್ಷದಿಂದ ವೇಷ ಮಾಡ್ತಾ ಈಗಲೂ ಇವರ ಆಶೀರ್ವಾದದಿಂದ ವೇಷ ಮಾಡ್ತಾ ಇದ್ದೇನೆ. ಅಲ್ಲಿ ಅಧ್ಯಕ್ಷನಾಗಿ ದುಡಿದು ಸ್ವಲ್ಪ ಅನುಭವ ಅಷ್ಟೇ. ನಮಗೆ ಈ ಕಡೆ ಅಂದರೆ ಬ್ರಹ್ಮವರ ಬರುವುದು ಅಂದರೆ ಸ್ವಲ್ಪ ಹೆದರಿಕೆ. ಈ ಆ ಕಡೆಯವರಿಗೆ, ಉಡುಪಿಯವರಿಗೆ ಬ್ರಹ್ಮವರ ಹೊಳೆ ದಾಟಿದರೆ ನಮಗೆ ಹೆದರಿಕೆ ಬರ್ತದೆ. ಯಾಕಂದರೆ ಯಕ್ಷಗಾನದ ಭೀಷ್ಮರೇ ಈ ಕಡೆ. ಆ ಕಡೆ ಹೋದರೆ ಸ್ವಲ್ಪ ಬಡುಬಿದ್ರೆ, ಆ ಕಡೆ ಹೋದರೆ ದಕ್ಷಿಣದವರು. ಅಲ್ಲಿ ಹೋದರೂ ಆಗೋದಿಲ್ಲ, ಈ ಕಡೆ ಬಂದರೂ ಆಗೋದಿಲ್ಲ. ನಾವು ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡಿದ್ದೇವೆ. ಈಗ ಎರಡೂ ಕಡೆ ಹುಲಿ, ನಾವು ಮಧ್ಯದಲ್ಲಿ ಇಲಿ. ಅದಕ್ಕೆ ಪೂರಕವಾಗಿ ಬಾಲಣ್ಣ ಸಿಕ್ಕಿದರು ನಮಗೆ. ಬಾಲಣ್ಣ ಅದಕ್ಕಿಂತ ಸುಬ್ಬಣ್ಣ ಭಟ್ರು ವೇಷ ಮಾಡ್ತಿದ್ದರು ನಮ್ಮ ಸಂಘದಲ್ಲಿ. ಆಮೇಲೆ ಬಾಲಣ್ಣ ಬಂದರು. ಬಾಲಣ್ಣನ ಹೊಂದಾಣಿಕೆ ಎಷ್ಟಂದರೆ, ಯಾರೇ ಗೊತ್ತಿಲ್ಲದ ಕಲಾವಿದ ಬಂದರೂ ಅವನನ್ನು ರಂಗದಲ್ಲಿ ಮೇಲಕ್ಕೆ ಎತ್ತುವ ಒಂದು ಆ ಪ್ರಯತ್ನ ಅವರು ಮಾಡಿಬಿಡ್ತಾರೆ. ಅದೊಂದು ನಮಗೆ ಈಗಲೂ ನೆನಪು ಬರ್ತದೆ. ಅದಕ್ಕೆ ಈಗ ಒಂದು ಮಾತುಂಟು, ಬಾಲಣ್ಣನ ನೆನಪು ಮಾತ್ರ 365 ದಿನ ಕಳೆದು ಹೋಯಿತು ಇಂದಿಗೆ ಅಂತ ದಾಸರು ಹೇಳ್ತಾರೆ. ಇಲ್ಲಿರುವುದು ನಾವು ಸುಮ್ಮನೆ, ನಮ್ಮ ಮನೆ ಇರುವುದು ಅಲ್ಲಿದೆ ಅಂತ. ಸತ್ಯದ ಮಾತು. ನಮ್ಮ ಮನೆ ಇಲ್ಲಿ ಇಲ್ಲ, ನಾವು ತಾತ್ಕಾಲಿಕವಾಗಿ ಇಲ್ಲಿಗೆ ಬಂದವರು. ಬಲ್ಲಣ್ಣನ ನೆನಪು ನಮಗೆ ಬಹಳಷ್ಟು ಬರ್ತದೆ. ಏನು ಮಾಡೋಣ, ವಿಧಿಲಿಖಿತ ಹಾಗಿತ್ತು, ಹಾಗೆ ಇದೆ. ಆದರೆ 3 ಮಕ್ಕಳು, ಅವರ ತಾಯಿ ಎಲ್ಲ ಇದ್ದಾರಲ್ಲ, ಈಗ ಅವರು ಅದೇ ವೃತ್ತಿಯನ್ನು ಮಾಡಿಕೊಂಡು ಅವರ ಜೊತೆ ಇರುವ ವಿಠಲಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ಅವರು ಭೀಷ್ಮರಾಗಿ ಅವರ ಒಟ್ಟಿಗೆ ಸಾಥ್ ಕೊಡ್ತಾ ಇದ್ದಾರೆ ಈಗ. ಅದು ಹೆಮ್ಮೆಯ ವಿಷಯ. ನಾನು ನೋಡಿದಾಗೆ ನೋಡುವ ನಿಷ್ಠೂರವಾದಿ ಅಂದರೆ ನನ್ನಷ್ಟು ನಿಷ್ಠೂರವಾದಿ ಯಾರೂ ಇಲ್ಲ. ನೀವು ಕೇಳಿರ್ಬೋದು, ಶಶಿಧರಮ್ಮನ ನೇರವಾಗಿ ನಂದು ನುಡಿ, ತಪ್ಪಾದರೆ ತಪ್ಪು, ಸರಿಯಾದರೆ ತಪ್ಪು ಸರಿ. ಹಾಗಾಗಿ ನಾನು ಬಿಲ್ಲವರ ಸೇವಾ ಸಂಘ ಬನ್ನಂಜೆಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ನಮಗೆ ಯಾವುದು ಹೆದರಿಕೆ ಇಲ್ಲ. ಯಾಕೆ ಮಾಡಬೇಕು ಹೆದರಿಕೆ? ಯಕ್ಷಗಾನದ್ದು ಮಾತ್ರ, ಅದಕ್ಕೆ ಹೆದರ್ತೇನೆ. ಅದಕ್ಕೆ ವಿಠಲಣ್ಣ ಇದ್ದಾರೆ, ತೊಂದರೆ ಇಲ್ಲ, ಮಾಡ್ತಾರೆ ಅವರು. ರಾಮಣ್ಣ, ವಿಠಲಣ್ಣ ಎಲ್ಲ ಮಾಡ್ತಾರೆ. ಮತ್ತು ಮೊನ್ನೆ ನನಗೆ ಫೋನ್ ಮಾಡುವಾಗ ನಾನು ಇಲ್ಲಿಲ್ಲ, ಬೆಳಗಾಂನಲ್ಲಿದ್ದೆ. ಮಿಥುನ್ರವ್ರು ಫೋನ್ ಮಾಡಿದರು, ನೀವು ಅಧ್ಯಕ್ಷರು. ನನಗೆ ಹೆದರಿಕೆ ಬಂತು. ಆಯ್ತಪ್ಪ, ನನಗೆ ಗತಿ ಅಂತೇಳಿ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬರ್ತೇನೆ ಹೇಳಿದರು. ಹಂದಾಡಿಯವರು ಇದ್ದಾರೆ. ಯಾರು? ಮನು ಹಂದಾಡಿಯವರು. ಕೊಡಿ, ಅವ್ರು ಮಾತಾಡಿದ್ರು. ನನಗೆ ಅವರಂತ ಗೊತ್ತಿಲ್ಲ. ಮಾತಾಡುವಾಗಲೇ ಮನು ಹಂದಾಡಿಯಾ ಕೇಳಿದೆ ನಾನು. ಹೌದು, ನಿಮಗೆ ಗೊತ್ತು, ನಾನು ಅವರ ಯೂಟ್ಯೂಬೆಲ್ಲ ನೋಡುವ, ನಾನು ಒಂದು ಅಭಿಮಾನಿ ಅವರು. ಅವರು ಹೇಳ್ತಾರೆ ನನಗೆ, ನಿಮಗೆ ನಾನು ವೇಷ ಮಾಡಿದ್ದೇನೆ ಅಂತ. ಎಲ್ಲಿ? ಗಜಾನನದಲ್ಲಿ. ನಮಗೆ ಒಂದು ಲಿಂಕ್ ಬಂತ ಏನು, ಅಲ್ಲಿಂದ ಇಲ್ಲಿವರೆಗೆ ಒಂದು ಬರುವ ಲಿಂಕ್. ಆದರೆ ಹಂದಾಡಿ ಬ್ರಹ್ಮಾವರ ಇದು ಒಂದು ಪ್ರಸಿದ್ಧ. ಇವರು ಸರ್ ಹೇಳಿದರು, ಈಗ ಬಲ್ಲಣ್ಣ ಮಾತ್ರ ಅಲ್ಲ, ಈ ಊರಿಗೆ ಒಂದು ಹಂದಾಡಿ ಎಂಬ ಹೆಸರಿಗೆ ಒಂದು ಹೆಸರು ತಂದು ಕೊಟ್ಟವರು ಬಾಲಣ್ಣ ಅಥವಾ ಹಂದಾಡಿಯವರು. ಇದು ಇಲ್ಲಿ ಅಲ್ಲ, ಬೆಂಗಳೂರಿನಲ್ಲಿ ಕೇಳುವಾಗ ಹಂದಾಡಿ ಒಂದು ಹೆಸರಿದೆ. ಉಡುಪಿಯಲ್ಲಿ ಮೊದಲು ಇತ್ತು, ನಾವು ಸ್ವಲ್ಪ ಹೊರಗಿದ್ದವರು. ಉಡುಪಿ ಹೋಟೆಲ್ ಒಳ್ಳೆಯದುಂಟು ಮಾರೆ. ಉಡುಪಿ ಹೋಟೆಲ್ ಸಾಂಬಾರಿಗೆ ಫುಲ್. ಬ್ರಹ್ಮವರ ಯಕ್ಷಗಾನ ಕುಂದಾಪುರದವರಿಗೆ ಬಿಟ್ಟರೆ ಯಕ್ಷಗಾನ ಇಲ್ಲ ಬಡಗಿನಲ್ಲಿ. ಅವರಿಗೆ ಯಾರು ಸಾಟಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟವರಿಗೆ ಒಂದೊಂದು ಸಿಟಿಗೆ, ಒಂದು ನಗರಕ್ಕೆ ಆ ಹೆಸರು ಬಂದು ಬಿಟ್ಟರೆ ಆ ಇಲ್ಲಿಯ ಕಲಾವಿದರಿಂದ ಸಾಕ್ಷಿ. ಅಂದಾಡಿಯವರು, ಬಾಲಣ್ಣನವರು, ಸುಬ್ಬಣ್ಣ ಭಟ್ರು, ಇಂಥ ಕಲಾವಿದರಿಂದ ಆ ಊರಿಗೆ ಒಂದು ಹೆಸರು ಬಂದು ಬಿಡ್ತದೆ. ಇದಕ್ಕೆ ಪೂರಕವಾಗಿ ಹೇಳಬೇಕಂತ ಹೇಳಿದರೆ ಇವರು ಮಿಥುನ್ರವರು ವೇಷ ಮಾಡ್ತಾ ಇರ್ತಾರೆ. ಯಾವುದು ಕಮ್ಮಿ ಅಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮದೇ ಹೇಳ್ತೇನೆ ಅವರಿಗೆ, ನಮಗೆ ಜನ ಆಗಬೇಕು, ಯಕ್ಷಗಾನಕ್ಕೆ ಜನ ಆಗಬೇಕಂತ ಹೇಳಿದರೆ ಈ ಮಕ್ಕಳಿಗೆ ವೇಷ ಮಾಡಬೇಕಾಗ್ತದೆ.
ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡಿ ವೇಷ ಮಾಡಿ, ಇಲ್ಲ ನಿಮ್ಮ ಜನ ಸಿಗೋದಿಲ್ಲ, ಅವ್ರ ತಾಯಿ ತಂದೆ ಎಲ್ಲ ಬರ್ತಾರೆ ಅವಾಗ ನೋಡಲಿಕ್ಕೆ. ಈಗ ಒಂದು 30 ವೇಷ ಕಟ್ಟಬೇಕು ಅವರಿಗೆ. ಯಾರ್ದು? ಇದು ಬಾಲಗೋಪಾಲ ಮತ್ತು ಇದು ಕೊಡಂಗಿ. ಇವರು ಎಂತ 30 ವೇಷ ಇತ್ತಾ, ಎಂತ ಮಾಡೋದು ನೋಡೋಣ. ಎಲ್ಲರಿಗೂ ವೇಷ ಮಾಡಿ ಅದನ್ನು ಹೊಂದಾಣಿಕೆ ಮಾಡಿ ಪ್ರೋತ್ಸಾಹ ಮಾಡ್ತಾರೆ, ಜೊತೆಗೆ ನಮ್ಮನ್ನು ಒಂದು ರಕ್ಷಣೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಜನ ಇವರಿಲ್ಲದ್ರೆ ಹೋಯ್ತು, ಅವರ ಮಕ್ಕಳು ಆಗುವವರೆಗೆ ಇವರು ಕಾಯೋದು. ನಾವು ಬಿಡೋದೇ ಇಲ್ಲ, ಮಕ್ಕಳನ್ನು ನಾವು ಬಿಡೋದಿಲ್ಲ. ನಮ್ಮದು ವೇಷ ಆಗುವವರೆಗೆ ಆ ಮಕ್ಕಳನ್ನು ನಾವು ಬಿಡೋದಿಲ್ಲ. ಯಾಕಂದರೆ ನೀವು ಎದ್ಕೊಂಡು ಹೋದರೆ ನಮಗೆ ಗತಿ ಇಲ್ಲ ಮತ್ತೆ. ಅಂಥ ಪರಿಸ್ಥಿತಿಯಲ್ಲಿ ರಕ್ಷಣೆ ಮಾಡಿದವರು ನಮ್ಮ ಬಾಳನ್ನ ಬಳಗದ ಮಿಥುನಾಗಲಿ, ಜಯಂತ್ ಆಗಲಿ, ಭೂಷಣ ಆಗಲಿ. ಭೂಷಣಿಗೆ ಬರೋದಿಲ್ಲ, ನೆನಪಿಸ್ತೇವೆ ನಾವು. ಆದರೆ ಬಾಲನ ನೆನಪು ಮಾತ್ರ ನಮ್ಮದು ಸರ್ ಹೇಳಿದರು. ಈಗ ನಮ್ಮದು ಅನ್ಯೋನ್ಯತೆ ಬೇರೆಯೇ ಇತ್ತು. ಯಕ್ಷಗಾನ ಬಿಟ್ಟು ಬೇರೆ ಮಾತಾಡ್ತಿದ್ದೇವೆ ನಾವು ಹೊರಗೆ. ಆದರೆ ಇಂದು ನನ್ನನ್ನು ಯಾಕೆ ಅಧ್ಯಕ್ಷ ಮಾಡಿ ಕರೆದಿದ್ರೆ ಗೊತ್ತಿಲ್ಲ, ಬಂದಿದ್ದೇನೆ. ಆದರೆ ಒಂದು ಮಾತು, ನನ್ನ ಕಿವಿ ಮಾತು ಹೇಳ್ತಾ ಇದ್ದೇನೆ ನಿಮಗೆ. ನೀವು ಸರಕಾರದ ವತಿಯಿಂದ ಯಾವುದೇ ಒಂದು ಪ್ರಯೋಜನ ಪಡೆಯಲಿಲ್ಲ ಎಂಬ ಭಾವನೆ ನನಗೆ ಇದೆ. ಹೌದಾ ಇಲ್ಲ ಗೊತ್ತಿಲ್ಲ, ಪಡೆದಿಲ್ಲ ಅಂತ ನಾನು ಇಲಾಖೆಯಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಇಲ್ಲಿ ನಿಮ್ಮ ಉಡುಪಿ ಇಲಾಖೆಯಲ್ಲಿ ನೋಡಿದ್ದೇನೆ. ನೀವು ಪಡೆದಿಲ್ಲ. ಬೇಕಾದಷ್ಟು ನಿಮಗೆ ಅನುದಾನ ಎಲ್ಲ ಅಲ್ಲಿ ಇದೆ, ನೀವು ಆನ್ಲೈನ್ ಅಪ್ಲೈ ಮಾಡೋದಿಲ್ಲ. ಅದು ನಮ್ಗೆ ಗೊತ್ತು, ಯಾರ್ಯಾರೋ ತಗೊಂಡು ಹೋಗ್ತಾರೆ. ಖಂಡಿತವಾಗಿ ಅದನ್ನು ಮಾಡಿ. ಈಗಲೂ ಇದೆ ಆ ಆಪ್ಷನ್, ಈಗ ಚಾಲೂ ಆಗಿದೆ. ಒಂದು ತಿಂಗಳವರೆಗೆ ಅದು ಕ್ಲೋಸ್ ಆಗ್ತದೆ, ಆ್ಯಪ್ ಕ್ಲೋಸ್ ಆಗ್ತದೆ. ಅದಕ್ಕೆ ಅಪ್ಲೈ ಮಾಡಿ, ಸರ್ಕಾರದ ಒಂದು ಧನಸಹಾಯ ನಿಮ್ಮಲ್ಲಿ ಬರ್ತದೆ. ನೀವು ಕೇಳೋದಲ್ಲ, ನಿಮ್ಮ ಒಂದು ಹಕ್ಕು ಅದು. ಅದನ್ನು ಖಂಡಿತವಾಗಿ ಕೇಳಿ ಪಡೆಯಿರಿ ನೀವು. ನನಗೆ ತುಂಬ ಮಾತಾಡಲಿಕ್ಕಿದೆ, ಆದರೆ ನನಗೆ ಒಂದು ಟೈಮ್ ಅಂತ ಇದೆ. ನಮ್ಮ ಬನ್ನಂಜ ಸಂಘದಲ್ಲಿ ಒಂದು ಟೈಮ್ ಅಂತ ಇದೆ. ಆ ಟೈಮ್ನಲ್ಲಿ ಶುರು ಆಗಬೇಕು, ಆ ಟೈಮ್ನಲ್ಲಿ ಬಿಟ್ಟು ಕೊಡಬೇಕು. ಯಕ್ಷಗಾನ ಅವರು ಇಲ್ಲಿ ಬೈತಾರೆ, ಇನ್ನು ಶಾಪ ಕೊಡ್ತಾರೆ. ಅವರು ವೇಷ ಎಲ್ಲ ಮಾಡಿ ಕೂತಿದ್ದಾರೆ, ಇನ್ನು ಶಾಪವೇ ಅವರದ್ದು. ಅದಕ್ಕಾಗಿ ನಾನು ಹೆಚ್ಚು ಮಾತಾಡಿ ಹೋಗೋದಿಲ್ಲ. ಕರೆದಕ್ಕೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರಿಗೆ ಪ್ರೀತಿಯಿಂದ, ಗೌರವದಿಂದ ಬಾಲಕೃಷ್ಣ ನಾಯಕ್ ಸರ್ ಅವರ ಹಿರಿಯ ಪುತ್ರ ನಾಗಭೂಷಣ್ ಸರ್ ಅವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಣೆ ಸಲ್ಲಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಉತ್ತಮ ರೀತಿಯ ಸೌಂಡ್ಸ್ ಮತ್ತು ಲೈಟಿಂಗ್ಸನ್ನು ನೀಡಿದಂಥ ಸುನೀತಾ ಸೌಂಡ್ಸ್ ಬ್ರಹ್ಮಾವರದವರಿಗೂ ಕೂಡ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ನಂತರ ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಿಕೊಡತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಅಧ್ಯಕ್ಷರು ನಾಗರಾಜ ಉಪಾಧ್ಯಾಯರು, ಅದೇ ಸರ್ವ ಸದಸ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ನಾವು ಇಲ್ಲಿ ನಿಂತಿರತಕ್ಕಂಥ ಸ್ಥಳ ಬಂಟರ ಭವನ ಬ್ರಹ್ಮಾವರ. ಉತ್ತಮ ರೀತಿಯ ಒಂದು ರಂಗಮಂದಿರ ನೀಡಿ ಸಹಕರಿಸಿದ ಬಂಟರ ಭವನದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಲೈವ್ ಮೂಲಕ ಬಹಳಷ್ಟು ಜನರಿಗೆ ತಲುಪಿಸತಕ್ಕಂಥ ನಮ್ಮ ತುಳುನಾಡು ಈ ಚಾನಲ್ನ ಗೌತಮ್ ಅವರಿಗೆ ಮತ್ತು ಆ ಚಾನಲ್ನ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಹಾಗೆ ಗಾಯನದಲ್ಲಿ ನಮ್ಮೊಂದಿಗಿದ್ದಂಥ ಕೃಷ್ಣ ಪ್ರಸಾದ್ ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತೇವೆ. ಅವರಿಗೆ ನಾಗಭೂಷಣ್ ಅವರು ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ತಮ್ಮ ಗಾಯನದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದಂಥ ಕೃಷ್ಣ ಪ್ರಸಾದ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಕೃಷ್ಣ ಪ್ರಸಾದ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಚಪ್ಪಾಳಿಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸಿಂದ ಕೇಳಿಕೊಳ್ತಾ ಹಾಗೆ ಆಗಮಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಯಕ್ಷಗಾನ ವಾಲಿ ಮೋಕ್ಷ. ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ಮಾರ್ಪಳ್ಳಿ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ.
ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
सरस्वती पार्वती गुरवे नमः। दक्षिणामूर्ति देवानां सकल कार्यार्थ सिद्धये दक्षिणामूर्ति देवानां सकल कार्यार्थ सिद्धये
ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆ ಅನವರತ ಮದಪೂರವೇಶ ದೇವ ಜಗದೀಶ ಮುದದಿಂದ ನಿನ್ನ ಕೊಂಡಾಡುವೆನು ವನವರತ ಮದಪೂರ ವಿಘ್ನೇಶ ದೇವ ಜಗದೀಶ ಆ ಆ ಮುದದಿ ಕೊಂಡಾಡುವೆ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರಪ್ರಿಯ ಪುರುಹೂತನಮಿತ ದಿವ್ಯಾಂಗ್ರಿ ಕಮಲ ಮುದದಿ ಕೊಂಡಾಡುವೆ ಗಿರಿಜಾತೆಯ ಲೋಕ ಗಿರಿಜಾತೆಯ ಲೋಕ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವಚೇಂದ್ರ ಮುದದಿ ಕೊಂಡಾಡುವೆ ಹೊರದಿಂದ ರಕ್ಷಸರ ಪರದಿಂದ ರಕ್ಷಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹೊರವಿರಂಚಿಗಳೆಲ್ಲ ಜಯ ಜಯ ಜಯವಿನಲು ಹೊರವಿರಂಚಿಗಳೆಲ್ಲ ಜಯ ಜಯ ಜಯದು ಎನಲು ಹೊರವಿರತು ಮೆರವೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಳವಲ್ಲ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಳವಲ್ಲ ದರೆಯೊಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಮೂರ್ತಿ ಮಾಧವರ ಖಡ್ಗಾಧಿಪನಾಗ ಲಂಬೋದರ ಗಜಾನನ ಗಣಾಯುತನ ಗೌರಿ ಸುತನ ನೇ
ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ಗುಣಯುತನ ನೆನೆ ಇರೋ ಜನರೆಲ್ಲ ಗುಣಯುತನ ದೇವರ ದೇವ ಕೃಪಾ ಕರನ ದೇವ ಕೃಪಾ ಕರನ ಕರ್ಕದಿ ಧೋಪ ದೇವಿ ತಾದೇ ತಾತೈ ತಾದೇ ತಾತೈ ತಾದೇ ತಾತೈ ತಾದೇ ಪಾಂಬಧೇ ದಿನ್ನ ದಿನ್ನ ದೇ ಪಾಂಬ ದಿನ್ನ ದಿನ್ನ ದೇ ಪಾಂಬ ಧೀಗಣ ಗಿಡಗ ತರಿಗಿಡ ಗಿಡಗ ಧೀಗಣ ಗಿಡಗ ತರಿಗಿಡ ಧೀಗಣ ಗಿಡಗ ತರಿಗಿಡ ದೇವರ ದೇವ ಕೃಪಾ ಕರನ ದೇವ ಕೃಪಾ ಕರನ ಚೆಲ್ವ ಪಾವನ ಚರಿತ ಪುಣ್ಯೋದಯ ಚೆಲ್ವ ಪಾವನ ಚರಿತ ಪುಣ್ಯೋದಯ ಭಾವಜ ವಿಷಯಕ್ಕೆ ಭಾವಜ ವಿಷಯಕ್ಕೆ ಸಿಲೋಕದನ ಕೋವಿದಿಗೆ ವಿಜಯವರದನ ಲಂಬೋದರನ ಗಜಾನನ ಗಣಾಯುತನ ಗೌರೀಸುತನ ನೆನೆಜಿರೋ ಜನರೆಲ್ಲ ನೆನೆಜಿರೋ ಜನರೆಲ್ಲ ನೆನೆಜಿರೋ ಜನರೆಲ್ಲ ಗಣಾಯುತನ ನೆನೆಜಿರೋ ಜನರೆಲ್ಲ ಗಣಾಯುತನ ತೋಂಗ ತೋಂ ದಿನಗ ದಿನ ತೈ ತೋಂಗ ತಾತಯ್ಯದ ದಿನವೇ ಹಲೋ ಹಲೋ ಆತ್ಮೀಯರೇ, ವಾಲಿಮೋಕ್ಷ ಪ್ರಸಂಗದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಭಾಗವತರು, ಹಿಮ್ಮೇಳ ಕಲಾವಿದರು, ಭಾಗವತರು ಚಂದ್ರಕಾಂತರಾವ್ ಮೂಡ್ಬೆಳ್ಳೆಯವರು, ಅದೇ ರೀತಿ ವರುಣ್ ಉಪಾಧ್ಯಾಯ ಮಾರ್ಪಳ್ಳಿಯವರು, ಮದ್ದಳೆಯಲ್ಲಿ ರತ್ನಾಕರ್ ಶೆಣೈ ಶಿವಪುರ ಅವರು, ಚೆಂಡೆ ವಾದನದಲ್ಲಿ ಅಜಿತ್ ಕುಮಾರ್ ಅಂಬಲ್ಪಾಡಿಯವರು, ಮುಂಬೇಳದಲ್ಲಿ ಬಾಲಗೋಪಾಲ, ಲವ್ಯ ಮತ್ತು ಗಾನವಿ, ಸುಗ್ರೀವನಾಗಿ ವಿಷ್ಣುಮೂರ್ತಿ ಉಪಾಧ್ಯಾಯ, ಬಲ ಆಗಿ ಅಭಿಷೇಕ್ ಮತ್ತು ಪೂರ್ಣಾನಂದ, ಹನುಮಂತನಾಗಿ ದೀಪಕ್ ಕಿನ್ನಿಮುಲ್ಕಿಯವರು, ಬಾಲಬ್ರಹ್ಮಚಾರಿಯಾಗಿ ನಿತ್ಯಾನಂದ ಶೆಟ್ಟಿಗಾರವರು, ರಾಮ ಸುದರ್ಶನ ಉಪಾಧ್ಯಾಯವರು, ಲಕ್ಷ್ಮಣ ವಿಶ್ವೇಶ್ ಉಪಾಧ್ಯಾಯವರು, ವಾಲಿಯಾಗಿ ನಾಗರಾಜ್ ಉಪಾಧ್ಯಾಯವರು, ತಾರೆಯಾಗಿ ಜಯ ಕೆ. ಈಗ ಶುರುವಾಗಲಿಕ್ಕಿದೆ ಯಕ್ಷಗಾನ ವಾಲಿ ಮೋಕ್ಷ.
ಗಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾತ್ಯಮರನಿರಗಿರಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಮುನಿಪದ ದ್ವಂದ್ವ ಕಾನತನಾಗಿ ಕವಿ ಗೊಂದನಿಗೆ ಬಲ ಬಂದು ಪೇಳುವೆನು ಕಥಾಮೃತವ ಕವಿಗಳ ಗೊಂದನೆ ಬಲವನಿ ಬೇಳುವಿನಿ ಕಥಾಮೃತವ ತೈ ತೈ ತತ್ತಿನ ದೇ ಕುಲದಿನ ತಾತೈ ತತ್ತಿನ ದೇ ಐದಿನ ಐದಿನ ಓಂಪ ನದೆ ನದೆ ಭಾಗ್ಯದರಿ ಗಿಡಗದಿ ಧೇಮ್ 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 ತಾದೆ ತತ್ತಿನ ತಾತೈ ತತ್ತಿನ ತಾದೆ ತತ್ತಿನ ತಾತೈ ತಾದೆ ತತ್ತಿನ ತಾತೈ ತತ್ತಿನ ತಾದೆ ತತ್ತಿನ ತಾತೈ ತರುಣಿರಳ ನಾಂತಿರಲು ರಶ್ಯ ಮೂಗದೊಳಿಪ ತರಣಿಸುತ್ತ ಸುಗ್ರೀವ ಕಂಡು ವಾಲಿಯ ಭಯ ತರಣಿಸುತ್ತ ಸುಗ್ರೀವ ಕಂಡು ವಾಲಿಯ ಭಯ ಸರಸಿಜೋದ್ಭವ ಸುತಾದಿಗಳ ಹತ್ತಿರಲಿ ಕರೆದಾಗಲೋ ಸರಸಿಜೋದ್ಭವ ಸುತಾದಿಗಳ ಹತ್ತಿರಗೆ ಕರೆದಾಗ ಅವರೊಡನಿಂದನು ನಿಮ್ಮನ್ನೆಲ್ಲ ಕೂಡಿಕೊಂಡು ಸುಗ್ರೀವ ನಾಮಕನಾಗಿ ಈ ದೇಶದಲ್ಲಿ ನನ್ನ ಆಡಳಿತವನ್ನ ನಡೆಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ಕಪಿ ಶ್ರೇಷ್ಠರಾದ ನಾವೆಲ್ಲರೂ ಕೂಡ ಇದ್ದದ್ದಿಯಲ್ಲಿ ಕಿಷ್ಕಿಂಧೆಯಲ್ಲಿದ್ದವರು ನಾವು. ಒಂದು ಕಾಲವಿತ್ತು ಅಣ್ಣ ತಮ್ಮಂದಿರು ಹೇಗೆ ಇರಬೇಕು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ವಾಲಿ ಸುಗ್ರೀವರಾದಂತಹ ನಮ್ಮೀರುವರನ್ನ ತೋರಿಸಿಕೊಡುತ್ತಾ ಇದ್ದರು. ಅಂದಿನ ಕಾಲ ಆಗಿತ್ತು. ಅಣ್ಣ ತಮ್ಮಂದಿರಾಗಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮವರಾದಂತಹ ಕಪಿವೀರರನ್ನ ಸೇರಿಸಿಕೊಂಡು ಕಿಷ್ಕಿಂಧೆಯಲ್ಲಿದ್ದವರು ನಾವು. ಆದರೆ ಏನು ಮಾಡೋಣ, ಹಿಂದಿನ ಪರಿಸ್ಥಿತಿಯನ್ನ
ಅಥವಾ ವಿಚಾರವನ್ನ ಆಲೋಚಿಸುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಬೇಸರವಾಗುತ್ತದೆ. ಯಾಕೆ ಗೊತ್ತಾ? ಅಣ್ಣ ತಮ್ಮಂದಿರಾದಂತಹ ವಾಲಿ ಸುಗ್ರೀವರನ್ನ ಲೋಕದ ಜನ ಗುರುತಿಸಿಕೊಂಡಂತೆ ನಡೆಯುತ್ತಿದ್ದಂತಹ ನಾವಿರುವರು ಸುಖ ಸಂತೋಷದಿಂದ ಕಾಲವನ್ನ ಕಿಷ್ಕಿಂಧೆಯಲ್ಲಿ ಕಳೆಯುತ್ತಾ ಇದ್ದೆವು. ಆದರೆ ಕಿಷ್ಕಿಂಧೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದೊಂದು ದಿನ ನಡೆದ ಘಟನೆ. ದುರುಳನಾದಂತಹ ಮಾಯಾವಿಯು ಆ ಕಿಷ್ಕಿಂಧೆಗೆ ಪ್ರವೇಶಿಸಿದ. ಆ ಸಂದರ್ಭದಲ್ಲಿ ಫಲಾನ್ವಿತನಾದಂತಹ ನನ್ನಣ್ಣ ವಾಲಿ ಅವನಿಗೂ ನನ್ನಣ್ಣನಿಗೂ ಘನಘೋರವಾದಂತಹ ಕಾಳಗ ನಡೆಯಿತು. ಕಾಳಗ ಎಷ್ಟು ಸಮಯ ನಡೆದರೂ ಕೂಡ ಜಯಾಪಜಯದ ನಿರ್ಣಯವಾಗಲಿಲ್ಲ. ಕಾದಾಡುತ್ತಾ ಅವರಿರುವರು ಮುಂದುವರಿಯುತ್ತಾ ಹೋದಂತಹ ಸಂದರ್ಭದಲ್ಲಿ ಹೋದದ್ದಾದರೂ ಎಲ್ಲಿಗೆ? ಒಂದು ಗುಹೆಯ ಒಳಗೆ ಈರುವರು ಹೋದರು. ಆ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಅಣ್ಣನನ್ನ ಹಿಂಬಾಲಿಸುತ್ತಾ ಅಣ್ಣನ ಜತೆಯಾಗಿ ಹಿಂದೆ ಹೋದವ ನಾನು. ಯಾಕೆ ಗೊತ್ತಾ? ದುರ ನಡೆಯುತ್ತಾ ಇದ್ದದ್ದು ಯಾರಿಗೆ? ಅವರಿರುವರಿಗೆ. ಅಣ್ಣ ವಾಲಿಗೇನಾದರೂ ಆದೀತು ಎನ್ನುವಂತಹ ನೆಲೆಯಲ್ಲಿ ಅವರನ್ನ ಹಿಂಬಾಲಿಸುತ್ತಾ ಹೋದವ ನಾನು. ಹೇಳಿ ಕೇಳಿ ಅಣ್ಣನಷ್ಟು ಪರಾಕ್ರಮವಂತ ನಾನಲ್ಲವಾದರೂ ಕೂಡ ಅಣ್ಣನ ಮೇಲಿರುವಂತಹ ಪ್ರೀತಿ ಮಮಕಾರ ನನ್ನಣ್ಣನಿಗೇನಾಗುತ್ತದೆ ಎನ್ನುವುದನ್ನು ನೋಡುವುದಕ್ಕಾಗಿ ಹಿಂಬಾಲಿಸುತ್ತಾ ಹೋದವ ನಾನು. ಗುಹೆಯ ಒಳಗೂ ಕೂಡ ಅದೆಷ್ಟೋ ಸಮಯ ಘನಘೋರ ಕಾಳಗ ಅವರ ಇರುವರ ನಡುವೆ ಆಯಿತು. ಕೆಲವು ಸಂದರ್ಭದ ನಂತರ ಗುಹೆಯ ಹೊರಬಾಗಿಲಿಂದ ರಕ್ತ ಗೋಕುಳಿಯೇ ಹರಿಯುತ್ತಾ ಬಂತು. ಅಷ್ಟು ಮಾತ್ರವಲ್ಲದೆ ಆರ್ತನಾದವನ್ನ ಕೇಳಿಕೊಂಡವ ಈ ಸುಗ್ರೀವ. ಹೇಳಿ ಕೇಳಿ ಮಾಯಾವಿಯೊಡನೆ ಘನಘೋರ ಕಾಳಗ. ನಾನು ತಿಳಿದದ್ದೇನು? ಮಾಯಾವಿ ದಾನವ ನನ್ನ ಅಣ್ಣನನ್ನ ಮುಗಿಸಿಯೇ ಬಿಟ್ಟ ಎಂದು ತಿಳಿದವ ನಾನು. ಸ್ವರಕ್ಷಣೆಗಾಗಿ ಅಲ್ಲಿರುವಂತಹ ಬೃಹದಾಕಾರದ ಬಂಡೆಯನ್ನ ಗುಹೆಗೆ ಅಡ್ಡಲಾಗಿಟ್ಟವ ನಾನು. ಇಟ್ಟದ್ದು ಯಾಕೆ? ಮಾಯಾವಿ ಅಣ್ಣನನ್ನ ವಧಿಸಿದವ ಇನ್ನು ನನ್ನನ್ನು ಬಿಟ್ಟಾನ. ಅದಕ್ಕಾಗಿ ನಾನು ಕಿಷ್ಕಿಂಧೆಗೆ ಬರುವಲ್ಲಿಯವರೆಗಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಧೈರ್ಯದಿಂದಿರಬಹುದು ಎನ್ನುವ ನೆಲೆಯಲ್ಲಿ ಆ ಬೃಹದಾಕಾರದ ಬಂಡೆಯನ್ನ ಗುಹೆಗೆ ಅಡ್ಡಲಾಗಿ ಇಟ್ಟು ಕಿಷ್ಕಿಂಧೆಗೆ ಮರಳಿ ಬಂದೆ. ಹಿರಿಯರೆಲ್ಲರೂ ತಿಳಿಸಿದ ಪ್ರಕಾರ ಅಣ್ಣ ವಾಲಿ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ಅರಾಜಕತೆ ಆಗಬಾರದು ಎನ್ನುವ ನೆಲೆಯಲ್ಲಿ ಹಿರಿಯರೆಲ್ಲರೊಂದಾಗಿ ಸುಗ್ರೀವನಾದಂತಹ ನನಗೆ ಇಲ್ಲಿಯ ಪಟ್ಟಾಭಿಷೇಕವನ್ನ ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ಮಡದಿಯಾದಂತಹ ರುಮೆಯನ್ನೂ ಹತ್ತಿರದಲ್ಲಿ ಕುಳಿಸಿಕೊಂಡವ ನಾನು. ಅಲ್ಲದೆ ಅತ್ತಿಗೆ ಆದಂತಹ ತಾರೆಯೂ ನನ್ನ ಬಳಿಯಲ್ಲಿದ್ದಳು. ಅದೆಷ್ಟೋ ಸಮಯ ಸುಖ ಸಂತೋಷದಿಂದ ಆಡಳಿತವನ್ನ ನಮ್ಮವರಾದ ಕಪಿವೀರರನ್ನ ಕೂಡಿಕೊಂಡು ಕಿಷ್ಕಿಂಧೆಯಲ್ಲಿ ಪರಿಪಾಲಿಸುತ್ತಾ ಬಂದವ ನಾನು. ಅದೆಷ್ಟೋ ದಿನಗಳು ಸಮಯಗಳು ಕಳೆದು ಹೋದವು. ಇದ್ದಕ್ಕಿದ್ದಂತೆ ಒಂದು ದಿನ ನಾವೆಲ್ಲರೊಟ್ಟಾಗಿ ಇರುವಂತಹ ಸಂದರ್ಭದಲ್ಲಿ ಅಣ್ಣನ ಪ್ರವೇಶ ಮತ್ತೆ ನಮ್ಮ ಕಿಷ್ಕಿಂಧೆಗೆ ಆಯಿತು. ನೋಡಿ ಗಾಬರಿಗೊಂಡರೂ ಕೂಡ ಸಂತೋಷಗೊಂಡವ ನಾನು. ಸತ್ತೇ ಹೋಗಿದ್ದಾನೆಂದು ತಿಳಿದಂತಹ ನನ್ನಣ್ಣ ಮರಳಿ ಬಂದನಲ್ಲ ಎನ್ನುವಂತಹ ಸಂತೋಷದಿಂದ ಹೋಗಿ ಅವನನ್ನ ಬಿಗಿದಪ್ಪಿಕೊಂಡವ ನಾನು. ಅಣ್ಣ ಬಾ ಹೀಗೆ ಎಂದು ಸುಖ ಸಂತೋಷದಿಂದಿರೋಣ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಅಣ್ಣ ವಾಲಿ ಮಾಡಿದ್ದೇನು? ಬಡಿದಂತಹ ಅಣ್ಣ ನನ್ನನ್ನು ಬೇಕಾದ ರೀತಿಯಲ್ಲಿ ಪೆಟ್ಟನ್ನ ಕೊಟ್ಟವ. ಸತ್ಯ ಹೇಳ್ತೇನೆ, ಅಂದು ಒಂದು ಮಾತನ್ನ ಆಡುವುದಕ್ಕೆ ಅವ ಬಿಟ್ಟಿದ್ದರೆ ಇಷ್ಟು ಮುಂದೇ ಹೋಗ್ತಾ ಇರಲಿಲ್ಲ. ನನ್ನ ಮಾತಿಗೆ ಬೆಲೆಯನ್ನು ಕೊಡದಂತಹ ವಾಲಿ ದುಷ್ಟ ನೀಚ ಅಧಮ ಎನ್ನುವಂತಹ ರೀತಿಯಲ್ಲಿ ನನ್ನನ್ನು ಬೈದದ್ದು ಮಾತ್ರವಲ್ಲ, ಓಡಿಸಿಕೊಂಡೇ ಹೋದ. ಆ ಸಂದರ್ಭದಲ್ಲಿ ಕಿಷ್ಕಿಂಧೆಯನ್ನ ಬಿಟ್ಟು ನಾವು
ಇಲ್ಲಿ ಬಂದು ನೆಲೆಸಿದ್ದೇವೆ. ಇಲ್ಲಿ ನೆಲೆಸಿದ್ದು ಯಾಕೆ? ಮತಂಗ ಮುನಿಗಳ ಶಾಪದಿಂದಾಗಿ ಅಣ್ಣ ಈ ಕ್ಷೇತ್ರಕ್ಕೊಂದು ಬರುವುದಿಲ್ಲ. ಆ ಸಂದರ್ಭದಲ್ಲಿ ಅವ ಇಲ್ಲಿ ಬಂದ ಅಂತಾದರೆ ವಾಲಿಯ ಪ್ರವೇಶ ಇಲ್ಲಿಗೆ ಆದರೆ ಅವನ ತಲೆ 1000 ಹೋಳಾಗಲಿ ಇನ್ನು ಮತಂಗ ಮುನಿಗಳು ಶಾಪವನ್ನ ಇಟ್ಟಿದ್ದಾರೆ. ಕಾರಣ ಏನು? ದುರುಳನೊಡನೆ ಹೋರಾಡುವಂತಹ ಸಂದರ್ಭದಲ್ಲಿ ಮತಂಗ ಋಷಿಗಳ ಆಶ್ರಮದತ್ತ ರಕ್ತ ಚೆಲ್ಲಿದ ಕಾರಣ ಶಾಪವನ್ನ ಕೊಟ್ಟವರು. ಹಾಗಾಗಿ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿಕೊಂಡಿದ್ದೇವೆ. ಅದೆಷ್ಟೋ ಸಮಯವಾಯಿತು. ಆದರೂ ಚಿಂತೆ ಅದಲ್ಲ. ಜೊತೆಗಿದ್ದಂತಹ ಮಡದಿ ರುಮೆಯನ್ನ ಅಣ್ಣ ಇಟ್ಟುಕೊಂಡಿದ್ದಾನೆ. ಅವ ಹೇಳುವುದೇನು? ನನ್ನ ಮಡದಿಯನ್ನ ನೀನು ಹತ್ತಿರ ಇಟ್ಟುಕೊಂಡವ ನೀನು, ಅದಕ್ಕಾಗಿ ಪ್ರಾಯಶ್ಚಿತ್ತವೋ ಶಾಸ್ತಿಯೋ ಎನ್ನುವ ರೀತಿಯಲ್ಲಿ ನಿನ್ನ ಮಡದಿಯನ್ನು ನಾನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿದವ ಅಣ್ಣ. ಮಡದಿಯನ್ನ ಬಯಸುತ್ತಾ ಕೂತ್ಕೊಂಡ್ರೆ ಪೆಟ್ಟನ್ನೇ ತಿನ್ನುವುದು. ಅದಕ್ಕಾಗಿ ಇದ್ದ ಹಿರಿಯರೆಲ್ಲರನ್ನ ಕೂಡಿಸಿಕೊಂಡು ಈ ಪ್ರದೇಶದಲ್ಲಿ ಈಗ ನಾವು ಸ್ವಲ್ಪ ಎತ್ತರದ ಪ್ರದೇಶ, ಬೆಟ್ಟ ಪ್ರದೇಶ ಒಂದಂತೂ ನಿಜ, ಅಣ್ಣ ವಾಲಿಯ ಪ್ರವೇಶ ಇಲ್ಲಿಗಾಗುವುದಿಲ್ಲ. ಸಂತೋಷದಿಂದ ದಿನ ಕಳೆಯಬಹುದಂತ ಎಣಿಸಿದಂತಹ ನಾನು ಅದೆಷ್ಟೋ ಸಮಯದಿಂದ ಇಲ್ಲಿ ನೆಲೆಸಿಕೊಂಡಿದ್ದೇವೆ. ನಮ್ಮಲ್ಲಿಯೂ ಇದ್ದಾರೆ ಹಿರಿಯರು, ಹನುಮಂತ ಮುಂತಾದವರು ಹಿರಿಯರಿದ್ದಾರೆ. ಅವರನ್ನ ಕರೆದು ಮುಂದಿನ ವಿಚಾರವನ್ನ ಯೋಚಿಸೋಣ. ಹನುಮಂತ, ಹೀಗೆ ಬಾರಯ್ಯ, ಹೀಗೆ ಬಾ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಜಯ ರಾಮ ರಾಮ ಜಯ ಹೊಂದಿಸಿಕೊಂಡಿದ್ದೇನೆ. ಹನುಮಂತ, ಹನುಮ ಭ ಎಂಬುದಾಗಿ ಕರೆದಿರಲ್ಲ, ಏನು ವಿಚಾರ? ಅಯ್ಯ, ನಮ್ಮಲ್ಲಿ ಹಿರಿಯವ ನೀನು. ಹೌದು ಹನುಮಂತ, ನಿನ್ನನ್ನು ಕರೆಸಿದ ಕಾರಣ ಬಹಳ ದೊಡ್ಡದಿದೆ. ಯಾಕೆ ಗೊತ್ತಾ? ಯಾಕೆ? ನೋಡಿದೆಯ ಪಂಪಾ ತೀರದಲ್ಲಿ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಏನೋ ವಿಸ್ಮಯ ನನಗೆ ಕಾಣುತ್ತಾ ಉಂಟು. ಅದಕ್ಕಾಗಿ ಓ ವಾನರೇಶ್ವರರೇ, ಎಲ್ಲರೂ ಕೇಳಿ ವಾನರೇಶ್ವರ ಎಲ್ಲರೂ ಕೇಳಿ ವಾನರೇಶ್ವರ ಎಲ್ಲರೂ ಕೇಳಿ ಏನು ಸೋಜಿಗವೆಂದು ತನಗೀಗ ಬೇಡಿ ಏನು ಸೋಜಿಗವೆಂದು ತನಗೀಗ ಬೇಡಿ ತರಣಿ ಪ್ರಕಾಶದಿಂದ ಪಂಪಾತೀರಕ್ಕೆ ಬಂದ ತರಣಿ ಪ್ರಕಾಶದಿಂದ ಪಂಪಾತೀರಕ್ಕೆ ಬಂದಲ್ಲಿರುವ ವೀರರ ಯಾರೆಂದೋ ನೋಡಿ ಅಲ್ಲಿರುವಂತ ವೀರರ ಯಾರೆಂದೋ ನೋಡಿ ವಾನರೇಶ್ವರ ಎಲ್ಲರೂ ಕೇಳಿ ಏನು ಸೋಜಿಗವೆಂದು ತನಗೀಗ ಬೇಡಿ. ಹನುಮಂತ ಒಡೆಯ, ವಾನರ ಶ್ರೇಷ್ಠರೆಲ್ಲರನ್ನ ಕೂಡಿಕೊಂಡು ಸಭೆಯನ್ನ ಕೊಟ್ಟವ ನಾನು. ಹೌದು, ಹಿರಿಯವನಾದಂತಹ ನಿನ್ನನ್ನೇ ಕರೆಯಬೇಕಾದ್ರೆ ಬಹುದೊಡ್ಡ ಕಾರಣ ಇದೆ.
ಏನು ಕಾರಣ? ಯಾಕೆ ಗೊತ್ತಾ? ಯಾಕೆ? ನೋಡಿದೆಯಾ ನೋಡ್ತಾ ಇದ್ದೇನೆ. ಎಲ್ಲ ವಾನರರು ವೀಕ್ಷಿಸಬೇಕು. ಕೆಳಗೆ ಕಾಣುತ್ತಾ ಇರುವುದು ಪಂಪಾ ನದಿ ತೀರ. ಹೌದು. ಹೇಳಿ ಕೇಳಿ ನಾವೆಲ್ಲರೂ ಮೊದಲಾಗಿದ್ದವರು ಅಲ್ಲಿಯೇ. ಹೌದು. ಏನು ಮಾಡೋಣ, ಇಲ್ಲಿ ಬಂದು ನೆಲೆಸಬೇಕಾದಂತಹ ಅನಿವಾರ್ಯತೆ ನಮಗೆ ಬಂದೋದಾಗಿತ್ತು. ಹೌದು. ಅದಕ್ಕೆ ಕಾರಣ ಇಲ್ಲದಿಲ್ಲ, ನಿಮಗೂ ತಿಳಿದಿದೆ. ಹೌದಪ್ಪ. ಆದರೆ ಈ ಸಂದರ್ಭ ಪಂಪಾ ತೀರವನ್ನು ವೀಕ್ಷಿಸುವಂತಹ ಸಂದರ್ಭದಲ್ಲಿ ನೋಡಿ ಯಾರೋ ಇರುವರು ವೀರರು ಅತ್ತಿಂದತ್ತ ಇತ್ತಿಂದತ್ತ ತಿರುಗಾಡುತ್ತಾ ಇದ್ದಾರೆ. ಹೌದು. ನೋಡುವಂತಹ ಸಂದರ್ಭದಲ್ಲಿ ವೀರರು ಎನ್ನುವುದು ನಮಗೆ ಮನವರಿಕೆಯಾಗ್ತಾ ಇದೆ. ಹೌದು. ಅಷ್ಟು ಮಾತ್ರವೇ ಅಲ್ಲ, ನಾನು ಯೋಚಿಸುವುದು ಹೀಗೆ, ಇಲ್ಲಿಗೆ ಬಂದ ನಂತರ ಇಲ್ಲಿ ಏನಾದರೂ ಕಳೆದುಕೊಂಡರು ಅಥವಾ ಕಳೆದುಕೊಂಡ ವಸ್ತುವನ್ನ ಹುಡುಕುತ್ತಾ ಇಲ್ಲಿಗೆ ಬಂದರು ಎನ್ನುವಂತಹ ಜಿಜ್ಞಾಸೆಗೆ ಒಳಗಾದವ ನಾನು. ಅಷ್ಟು ಮಾತ್ರವೇ ಅಲ್ಲ, ಹೇಳಿ ಕೇಳಿ ನನ್ನಣ್ಣ ವಾಲಿ ಏನು ಎಷ್ಟು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸಬೇಕಾಗಿಲ್ಲ. ಹೌದಪ್ಪ. ನನ್ನನ್ನು ಹುಡುಕುತ್ತಾ ಪೆಟ್ಟನ್ನೇ ಕೊಡುವುದು ಅವನಿಗೆ ಕಾರ್ಯವಾಗಿ ಹೋಗಿದೆ. ಅದಕ್ಕಾಗಿ ನಮ್ಮ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಗೂಢಚರರನ್ನು ಕಳುಹಿಸಿರಬಹುದು. ತರ್ಕಿಸುವುದರಲ್ಲಿ ಸಮಂಜಸವಿದೆ. ಯಾಕೆ ಗೊತ್ತಾ? ಅಣ್ಣನನ್ನ ಅಷ್ಟು ಸುಲಭದಲ್ಲಿ ನಂಬುವವ ನಾನಲ್ಲ. ಅದೊಂದು ಕಾಲವಿತ್ತು, ಲೋಕದಲ್ಲಿ ತೋರಿಸಿಕೊಟ್ಟವರು ನಾವು ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದನ್ನು. ಏನು ಮಾಡೋಣ, ಪ್ರಾರಬ್ಧ ಯಾರನ್ನೂ ಬಿಡುವುದಿಲ್ಲ. ಈಗ ಲೋಕ ತೋರಿಸುವುದು ಹೇಗೆ? ವಾಲಿ ಸುಗ್ರೀವರಂತ ಅಣ್ಣ ತಮ್ಮಂದಿರು ಇರಲೇಬಾರದು ಎನ್ನುವ ರೀತಿಯಲ್ಲಿ ಅಂತಹ ಪರಿಸ್ಥಿತಿಗೆ ಒಳಗಾದವರು ನಾವು. ನಿನ್ನನ್ನು ಕರೆದ ವಿಷಯ ಏನು ಗೊತ್ತುಂಟ? ಏನು? ಅಲ್ಲಿ ತಿರುಗಾಡುತ್ತಿರುವಂತಹ ವೀರರನ್ನ ಸಂಧಿಸಿ ಅವರಲ್ಲಿ ವಿಚಾರವನ್ನ ನೀನು ಕೇಳಬೇಕು. ಯಾರು ಎಲ್ಲಿಂದ ಬಂದರು, ಏನಾಗಬೇಕು, ವೇಷವನ್ನ ಮರೆಸಿಕೊಂಡು ಬಂದಿರಬಹುದೇ, ಅದನ್ನ ತಿಳಿದುಕೊಳ್ಳುವಂತಹ ಯೋಗ್ಯತೆ ನಿನ್ಗೆ ಬಿಟ್ಟರೆ ನಮ್ಮಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ನಿನ್ನ ಹಿರಿತನ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಹೋದಂತಹ ನೀನು ಅವರಲ್ಲಿ ವಿಚಾರಿಸಿ ಒಂದು ಕೆಲಸವನ್ನು ಮಾಡಬೇಕು. ನಮಗೆ ಹಿತವನ್ನು ಬಯಸುತ್ತಾರೆ, ಒಳ್ಳೆಯದನ್ನು ಬಯಸುತ್ತಾರೆ ಅಂತ ಆದರೆ ಅವರನ್ನು ಕರೆದುಕೊಂಡು ಬಾ, ಆ ಬಗ್ಗೆ ವಿಚಾರಿಸೋಣ. ಒಂದು ವೇಳೆ ನಮಗೆ ಅಹಿತವನ್ನೇ ಬಯಸುತ್ತಾರೆ, ನಮ್ಮ ನಿರ್ನಾಮಕ್ಕಾಗಿಯೇ ಬಂದವರು ಅಂತಾದರೆ ನೀನೇ ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಬಾ. ಹಾಗಾಗಿ ಈ ಜವಾಬ್ದಾರಿಯನ್ನ ನಿನಗೆ ನೀಡುತ್ತಾ ಇದ್ದೇನೆ. ಹೋಗಿ ಸಾರತರವಾಗಿ ಸುಗ್ರೀವ ಪೇಳಿದ ಮಾತನೋರಂತೆ ಕೇಳುತ್ತಾಕ್ಷಣ ಸಾರತರವಾಗಿ ಸುಗ್ರೀವ ಪೇಳಿದ ಮಾತನೋರಂತೆ ಕೇಳುತ್ತಾಕ್ಷಣ ಮಾತ ಕೇಳುತ್ತಾಕ್ಷಣ ಅಲ್ಲಿಂದ ಜಿಗಿದೋ ಹಾದಿನಿದ ರೂಪವ ಬಿಟ್ಟು ಸಾರಿದ ಹಾರಿದ ರೂಪವ ಬಿಟ್ಟು ಸಾರಿದ ಸುಗ್ರೀವನ ಆಜ್ಞೆಯಾಗಿದೆ. ಬಂದವರು ಯಾರು ಎಂಬುದಾಗಿ ವಿಚಾರಿಸಿ ಬಾ ಎಂಬುದಾಗಿ. ನಮ್ಮ ಒಡೆಯ ಸುಗ್ರೀವನದು ಒಂದು ಅವಸ್ಥೆ. ಅಣ್ಣನಿಂದ ಪೆಟ್ಟು ತಿಂದ ನಂತರ ಯಾರನ್ನು ಕಂಡರೂ ಭಯ ಪಡ್ತಾನೆ. ಅದೇನೋ ಹೇಳ್ತಾರಲ್ಲ, ಹಾವನ್ನು ಕಂಡು ಭಯಪಟ್ಟವ ನಂತರ ಹಗ್ಗವನ್ನೂ ಕಂಡರೂ ಭಯ ಪಡ್ತಾನೆ ಎಂಬುದಾಗಿ. ಇರ್ಲಿ, ಏನೇ ಆಗ್ಲಿ, ನನಗೆ ಅವರನ್ನು ವಿಚಾರಿಸುವಂತಹ ಕೆಲಸವನ್ನು ಕೊಟ್ಟಿದ್ದಾನೆ. ಆದರೆ ಏನು ಮಾಡೋಣ,
ಹೀಗೆ ಹೋದರೆ ಸತ್ಯ ವಿಷಯವನ್ನು ಅವರು ತಿಳಿಸಿಯಾರೆ. ಇಲ್ಲವಲ್ಲ, ನನ್ನ ಈ ರೂಪವನ್ನು ಬದಲಾಯಿಸಿಕೊಂಡು ಅಲ್ಲಿ ತೆರಳುತ್ತೇನೆ. ಬಾಲ ಬ್ರಹ್ಮಚಾರಿ ವೇಷವು ಬಾಳುತ್ತ ಬಾಲ 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 ಬ್ರಹ್ಮಚಾರಿ ವೇಷವು ಬಾಳುತ್ತ ಬಾಲ ಬ್ರಹ್ಮಚಾರಿ ವೇಷ ತಾಳು ಅದೇ ವೇಷ ಮಾಡಿದೆ, ಆದ್ರೆ ಒಮ್ಮೆ ಗೊತ್ತಾಗಲಿಲ್ಲ. ಮೇಲೆ ಹತ್ತಲಿಕ್ಕೆ ನೋಡಿದೆ. ಹೇಗಾಯ್ತು? ಸರಿಯಾಯ್ತಾ? ವೇಷ ಮಾಡಿದ್ರೆ ತುಂಬಾ ಸಮಯ ಆಯ್ತಲ್ವಾ? ಆದ್ರಿಂದ ಹೇಗಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಇದುವರೆಗೆ ಮಾಡದ ವೇಷವನ್ನೇ ಮಾಡ್ಕೊಂಡು ಬಂದೆ. ಬಾಲ ಬ್ರಹ್ಮಚಾರಿ ಹೌದಲ್ವಾ? ಯಾಕೆ ಹೀಗೆ ಮಾಡಿದೆ? ನಮ್ಮ ಒಡೆಯನಾಗಿರುವಂತಹ ಸುಗ್ರೀವ ದೇವ, ಅವರಿಗೊಂದು ಹೆದರಿಕೆ. ಅವರ ಅಣ್ಣ ತಮ್ಮಂದಿರ ಜಗಳ. ಆ ಜಗಳದಲ್ಲಿ ಇವರಿಗೆ ಹೆದರಿಕೆ ಅಂದ್ರೆ ಹೆದರಿಕೆ. ಯಾರಾದ್ರೂ ನಮ್ಮೂರಿಗೆ ಬಂದ್ರೆ ಅವರು ಜನ ಕಳಿಸುವುದು. ಹೌದಪ್ಪ, ಅವರಿಗೆ ಹೆದರಿಕೆ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಪೆಟ್ಟು ತಿಂದು ತಿಂದು ಸಾಕಾಯ್ತು. ಪಾಪ ನಮ್ಮ ಒಡೆಯ. ಒಂದಲ್ಲ ಒಂದು ದಿವಸ ಜಯ ಸಿಗ್ತದೆ. ಆದ್ರೆ ದೂರದಲ್ಲಿರುವಂತ ಯಾವುದು ಬಂಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಬಂಡೆಯಲ್ಲಿ ದೂರದಲ್ಲಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಅವರು ಯಾರು ಅಂತೂ ತಿಳಿಲಿಕ್ಕೆ ಹೇಳಿದ್ದಾರಲ್ಲ, ತಡ ಮಾಡುವುದಲ್ಲ. ಹೋಗೋಣವೇ ಹೋಗೋಣವೇ. ಹೀಗೆ ಹೋಗಿದ್ರೆ ಅದು ನಮ್ಮ ಏನ್ ಮಾಡುದ ಅಭ್ಯಾಸ. ಆದ್ರಿಂದ ನಾವು ಎಷ್ಟೊತ್ತಿಗೆ ಹೇಗೆ ಹೋಗ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾರುದಲ್ಲ, ಈಗ ನಡ್ಕೊಂಡೇ ಹೋಗುದು. ಏನು ಓಜಸ್ಸು, ಏನು ತೇಜಸ್ಸು ಇವರಲ್ಲಿ! ಮಾತಾಡಬೇಕು ಮಾತಾಡಬೇಕು. ಇವರನ್ನು ನೋಡಿದ ಕ್ಷಣ, ಹತ್ತಿರದಲ್ಲಿ ಗಮನಿಸಿದ ಕ್ಷಣ ಏನು ಇವರಲ್ಲಿ ಮಾತಾಡಬೇಕೆಂಬ ಆಸೆಯಾಗಿದೆ. ಆದ್ದರಿಂದ ಇವರು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲ. ಹೋಗಿ ಮಾತಾಡ್ತೇನೆ. ಅಯ್ಯ ಬಾಲರಿರ, ಹೊಂದಿಸಿಕೊಂಡಿದ್ದೇನೆ, ಶುಭವಾಗಲಿ ಅಂತ ಹೇಳಿ. ಆದ್ರೆ ನಿಮ್ಮಲ್ಲಿ ಒಂದು ಮಾತಾಡಬಹುದಾ? ಖಂಡಿತ ಮಾತನಾಡಬಹುದು. ಖಂಡಿತ ಅಲ್ವಾ ಬಾಲರಿರ? ಆವಲ್ಲಿ ಬಂದಿರಯ್ಯ ನೀವು ಬಾಲಕರಿಯ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ನೀವು ಬಾಲಕರಿರ. ಮುಂದೆ ಆವಲಿಗೆ ಪಯಣವಯ್ಯ ನೀವು ಬಾಲಕರಿರ. ಮುಂದೆ ಆವಲಿಗೆ ಪಯಣವಯ್ಯ ನೀವು ಬಾಲಕರಿರ. ತಂದೆ ತಾಯಿಗಳು ಯಾರು ಬಾಲಕರಿರ. ಊರಾವುದು ತಂದೆ ತಾಯಿಗಳು ಯಾರು ಬಾಲಕರಿರ. ನಿಮ್ಮ ಕೋರಡವಿಗೆ ನಿಮ್ಮ ಕೋರಡವಿಗೆ ಕಳುಹಿದವರು ಯಾರು ಬಾಲಕರಿರ.
ಆವಲಿಂದ ಬಂದಿರಯ್ಯ ನೀವು ಬಾಲಕರಿರ ಮುಂದೆ ಆವಲಿಗೆ ಪಯಣವಯ್ಯ ಬಾಲಕರಿರ ನೀವು ಬಾಲಕರಿರ. ನಿಮ್ಮನ್ನು ನೋಡುವಾಗ ಮಾತಾಡಬೇಕು, ಇನ್ನೂ ಮಾತಾಡಬೇಕು, ಹತ್ತಿರದಲ್ಲಿ ಇರಬೇಕೆಂಬ ಆಸೆ ಆಗಿದೆ. ಆಗಲಿ ಅಂತ ಏನಾಯ್ತು? ಆದ್ದರಿಂದ ಕೆಲವರನ್ನು ನೋಡುವಾಗ ಅವರನ್ನು ನೋಡುವಾಗಲೇ ಮಾತನಾಡುದು ಬೇಡ ಅಂತ ಕಾಣ್ತದೆ. ಆದ್ರೆ ನಿಮ್ಮನ್ನ ಹಾಗಲ್ಲ, ಮಾತಾಡಬೇಕು, ನಿಮ್ಮನ್ನ ಇಲ್ಲಿಗೆ ಇರಬೇಕು ಅಂತ ಆಸೆ ಆಗ್ತದೆ. ಹೌದೇ? ಆದ್ರೆ ನೀವು ಬಾಲರು, ನಾನೂ ಬಾಲಕ, ಬ್ರಹ್ಮಚಾರಿಯಾಗಿ ಕಾಣ್ತಾ ಇದ್ದೆ. ಹೌದು, ನಿಮ್ಮನ್ನು ಬಾಲಕರಿರ ಅಂತ ಕರಿತೇನೆ. ಆಗಬಹುದಂತೆ? ಹೆಸರೆಲ್ಲ ಖಂಡಿತ ಇಲ್ಲ. ಯಾಕಂದ್ರೆ ಕೆಲವರಿಗೆ ಸಿಟ್ಟು ಬರ್ತದೆ, ಇವ ಬಾಲಕ ನಮಗೂ ಬಾಲಕ ಅಂತ ಕರಿತಾನಲ್ವ. ಹಾಗಾದ್ರೆ ಜ್ಞಾನದಲ್ಲಿ ನಾನು ಸ್ವಲ್ಪ ವೃದ್ಧನಾಗಿರ್ಬೋದು ಅಷ್ಟೇ. ಅದಲ್ಲ, ಇಲ್ಲಿ ನೋಡಿದಿರ ಘೋರವಾದ ಕಾಂತಾರ. ಹೌದು, ಈ ಘೋರವಾದ ಕಾಂತಾರದಲ್ಲಿ ನೀವು ಇಲ್ಲಿ ಬಂದಿದ್ದೀರಿ. ಬಂದದ್ದು ಯಾಕೆ? ಬಾಲಕರೇ, ಬಂದದ್ದು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಗಳು ಯಾರು? ಪಡೆದು ಪಡೆದಂತ ತಂದೆ ತಾಯಿಗಳು, ಆ ಪುಣ್ಯ ಗರ್ಭೆ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಏನಾದ್ರೂ ಮನೆಯದ್ದು ಸಮಸ್ಯೆ ಇದ್ದು ನೀವು ತಿರ್ಗಾಡ್ಲಿಕ್ಕೆ ಬಂದ್ರ? ಅಲ್ಲ, ಯಾರಾದ್ರೂ ನಿಮ್ಮನ್ನು ಅಟ್ಟಿದರು? ಅಷ್ಟು ಮಾತ್ರವಲ್ಲ, ಯಾಕೆ ಬಂದ್ರಿ ನೀವು? ಮತ್ತೆ ನೀವು ಏನಿಲ್ಲ, ನಾನು ಮಾತಾಡುವಾಗಲೂ ನೀವು ಚಂಚಲತೆಯಿಂದ ಕೂಡಿದ್ದೀರಿ. ಆಚೆ ಈಚೆ ಈಚೆ ಆಚೆ. ಹಗಲು ಹೊತ್ತಿಗೆ ಬರ್ಲಿಕ್ಕೆ ಆಗುವುದಿಲ್ಲ, ರಾತ್ರಿ ಹೊತ್ತಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗುವುದಿಲ್ಲ. ಅಂತ ಈ ಘೋರವಾದ ಕಾನನಕ್ಕೆ ನೀವು ಬಂದಿದ್ದೀರಲ್ಲ. ನನ್ನ ಪ್ರಶ್ನೆ ಅಂತ ತಿಳಿಬಾರ್ದು, ಕೇಳಿದಕ್ಕೆ ನೀವು ಉತ್ತರಿಸಿರುವ. ಓಹೋ, ನಮ್ಮ ಬಗ್ಗೆ ಕೇಳು ಕೇಳು. ವರುಷವಿರಲು ಬಂದೆವೋ 14 ವರುಷವಿರಲು ಬಂದೆವೋ. ಅರಸನ ಸುತರು ನಾವು, ಅಯೋಧ್ಯಪುರ ಅರಸನ ಸುತರು ನಾವು. ವಿಚಾರವನ್ನು ಕೇಳುವ ತವಕ ಇದೆ. ಅಯ್ಯ ಬ್ರಹ್ಮಚಾರಿ, ನಾವು ಯಾರು ಎನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದೀಯ. ಯಾಕಂದ್ರೆ ನಮ್ಮ ಊರು ಇದು, ನಮ್ಮ ಊರು. ನಮ್ಮ ಊರಿಗೆ ಬಂದಾಗ ಅಪರಿಚಿತರು ಯಾರು ಇಲ್ಲಿಗೆ ಬಂದಿದ್ದಾರೆ? ಕೌತುಕ ಸಹಜವಾದದ್ದೇ. ಕೇಳ್ತೇನೆ, ಕೇಳು. ಧರೆಯಲ್ಲಿ ಅತ್ಯಧಿಕವೆನಿಸಿದಂತಹ ಅಯೋಧ್ಯ ಪಟ್ಟಣದ ಸಾಕೇತ ನಗರಿಯ ದೊರೆ ದಶರಥ ಭೂಪತಿಗಳು. ಈ ದಶರಥ ಭೂಪತಿಗಳು ಅಂತ ಹೇಳಿದ್ರೆ ಏಕಕಾಲದಲ್ಲಿ ದಶ ದಿಕ್ಕುಗಳಲ್ಲಿಯೂ ಕೂಡ ವೈರಿಗಳ ಆಕ್ರಮವಾದರೂ ಅವರನ್ನ ಎದುರಿಸುತ್ತಹ ಶಕ್ತಿ ಸಾಮರ್ಥ್ಯ ಖಟ್ವಾಂಗನೆ ಎನ್ನುವನಿಗೆ ಇದ್ದುದರಿಂದಲೇ ಅನ್ವರ್ಥವಾಗಿ ದಶರಥ ಅಂತ ಹೇಳಿ ಹೆಸರು ಬಂದದ್ದು. ಸ್ವಲ್ಪ ಸ್ವಲ್ಪ ಕೇಳಿದ್ದೇನೆ. ಆ ದಶರಥ ಭೂಪತಿಗಳಿಗೆ 4 ಮಂದಿ ಗಂಡು ಮಕ್ಕಳು. ಹಿರಿಯನಾದಂತಹ ನಾನೇ ರಾಮ, ಇವನೇ ಲಕ್ಷ್ಮಣ, ಭರತ ಶತ್ರುಘ್ನರು
ಇರುವರು ಕೂಡ ಅರಮನೆಯಲ್ಲಿದ್ದಾರೆ. ಹಾಗಾದರೆ ಈ ರೀತಿಯಾಗಿ ಜಟಾವತ್ಕಲ ದಾರಿಗಳಾಗಿ ಈ ಘೋರ ಅರಣ್ಯಕ್ಕೆ ಬರುವುದಕ್ಕೂ ಒಂದು ಕಾರಣ ಉಂಟು. ಏನು ಕಾರಣ ಏನಂತ ಹೇಳಿದ್ರೆ, ನನ್ನ ಚಿಕ್ಕಮ್ಮನಿಗೆ ನನ್ನ ತಂದೆ ಕೊಟ್ಟ ಮಾತಿನ ಅನುಸಾರವಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ಒಂದಲ್ಲ ಎರಡಲ್ಲ 14 ವರುಷ ಕಾನನದ ದೀಕ್ಷೆಯನ್ನ, ವನವಾಸದ ದೀಕ್ಷೆಯನ್ನ ಹೊತ್ತು ಬಂದವನು ನಾನು. ವನವಾಸಕ್ಕೆ ಹೋಗ್ಲಿಕ್ಕೆ ಹೇಳಿದ್ದು ನನಗೆ ಒಬ್ಬನಿಗೆ ಆದರೂ ಕೂಡ ಸತ್ಯಧರ್ಮ ಅನುಸಾರವಾಗಿ ನನ್ನ ಮಡದಿಯಾದಂತಹ ಸೀತೆಯು ಕೂಡ ನನ್ನನ್ನು ಅನುಸರಿಸಿ ಬಂದ್ಲು. ಸೀತೆ ಬಂದಿದ್ದಾರೆ? ಹೌದು. ಯಾಕೆ ಈ ರೀತಿ ಅನುಮಾನ ಪಡ್ತಾ ಇದ್ದೀಯ? ಹಾಗೆಲ್ಲ ನೀವು ಹೇಳುವಾಗ ಲೆಕ್ಕ ತಪ್ಪಿತ ಅಂತ ಎಣಿಸಿ. ಯಾರಿಗೆ? ನೀವು ಹೇಳಿದ್ದಲ್ವ? ಹೌದು, ಸೀತೆ ಬಂದಿದ್ದಾರಂತ. ಬಂದಿದ್ದಳು ಅಂತ ಹೇಳಿದ್ದು. ಅದಕ್ಕೂ ಒಂದು ಕಾರಣ ಇದೆ. ಅಂದ್ರೆ ಏನು ಹೇಳಿದ್ರೆ, ನಾವು ಮೂವರು ಕೂಡ ಪಂಚವಟಿಯಲ್ಲಿರುವಂತಹ ಸಂದರ್ಭದಲ್ಲಿ ನಾನು ಹಾಗೂ ನನ್ನ ತಮ್ಮನಾದಂತಹ ಲಕ್ಷ್ಮಣನು ಈರುವರು ಇಲ್ಲದ ವೇಳೆಯಲ್ಲಿ ನನ್ನ ಮಡದಿಯಾದಂತಹ ಸೀತೆಯನ್ನ ಯಾರೋ ಅಪಹರಿಸಲ್ಪಟ್ಟರು. ಹೌದು. ಆದರೆ ಯಾರಿಂದ ಅಂತ ವಿಷಯ ತಿಳಿಯದಿದ್ದಾಗ ಸೀತಾನ್ವೇಷಣೆಯಲ್ಲಿ ಹೊರಟು ನಿಂತಹ ಸಂದರ್ಭದಲ್ಲಿ ನಮಗೆ ಖಗರಾಜನಾದಂತಹ ಜಟಾಯು ಸಿಕ್ಕಿದ. ರಾವಣನ ಚಂದ್ರಹಾಸದಿಂದ ಅವನ ರೆಕ್ಕೆ ಎನ್ನುವುದು ಕತ್ತರಿಸಲ್ಪಟ್ಟಿತ್ತು. ಆವಾಗಲೇ ತಿಳಿದದ್ದು ಮಡದಿಯಾದಂತಹ ಸೀತೆಯನ್ನ ಆ ರಾವಣ ಕತ್ತೊಯ್ದಿದ್ದಾನೆ ಅಂತ ಹೇಳಿ. ರಾವಣ? ಹೌದು. ಅಂದಿನಿಂದ ಸೀತಾನ್ವೇಷಣೆಯಲ್ಲಿ ತೊಡಗುತ್ತಾ ಮುಂದೆ ಹೋದಂತಹ ಸಂದರ್ಭದಲ್ಲಿ ಮಾತಂಗ ಕನ್ಯೆಯಾದಂತಹ ಶಬರಿಯೂ ಕೂಡ ಸಿಕ್ಕಿದಳು. ನನ್ನ ಪಾದ ಪ್ರತೀಕ್ಷೆಗಾಗಿ ಕಾಯ್ತಿದ್ದಂತ ಅವಳಿಗೆ ದರ್ಶನವನ್ನ ನಿಂತಹ ಸಂದರ್ಭದಲ್ಲಿ ಅವಳೇ ಹೇಳಿದ ಮಾತಿದು, ರಾಮ, ಸುಗ್ರೀವನೆನ್ನುವಂತಹ ಮರ್ಕಟನಿದ್ದಾನೆ, ಅವನ ಸಖ್ಯವನ್ನ ನೀನು ಬೆಳೆಸಿದೆ ಅಂತ ಆದರೆ ನಿನ್ನ ಸೀತಾನ್ವೇಷಣ ಕಾರ್ಯ ಎನ್ನುವುದು ಸುಲಭವಾದೀತು ಅಂತ ಹೇಳಿದ್ರು. ಅಂದಿನಿಂದಲೇ ಸುಗ್ರೀವ ಸಖ್ಯಂ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಹೊರಟು ನಿಂತವರು ನಾವು. ಇಷ್ಟೆಲ್ಲ ಪ್ರಶ್ನೆಯನ್ನು ನೀನು ಕೇಳಿದ್ದೀಯ. ಹೌದು. ನೀನೇ ಆವಾಗ ಒಂದು ಮಾತನ್ನು ಹೇಳಿದ್ದೀಯ, ಏನು? ನಾನು ಇಲ್ಲಿಯವನೇ ಅಂತ ಹೇಳಿ. ಹಾಗಾಗಿ ನಮಗೂ ಕೂಡ ಕೆಲವೊಂದು ಪ್ರಶ್ನೆಗಳು, ಕೌತುಕಗಳು ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ. ಇಗೋ ನೋಡು, ದೂರದಲ್ಲಿ ಒಂದು ಗಿರಿ ಕಾಣ್ತಾ ಇದೆ. ಆ ಗಿರಿ ಯಾವುದು? ಅಷ್ಟು ಮಾತ್ರವಲ್ಲದೆ ಆವಾಗಲಿಂದ ನೋಡ್ತಾ ಇದ್ದೇನೆ 4-6 ಮಂದಿ ಅತ್ತಿಂದಿತ್ತ ಸುಳಿದಾಡುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಅವರ ಲಕ್ಷ್ಯ ಎನ್ನುವುದು ನಮ್ಮ ಕಡೆಯೇ ಇದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಈ ಪ್ರದೇಶ ಯಾವುದು, ನೀನು ಯಾರು ಹೇಳ್ತೀಯಯ್ಯ? ಜೀಯನೀವಿಯಿಂದ ವಾನರರಾಯ ಸಚಿವರು ಜೀಯನೀವಿಯಿಂದ ವಾನರರಾಯ ಸಚಿವರು ನಾವು ನಮ್ಮಯ ತಾಯಿ ತಂಗಿ ತದಿಯ ಕಪಿಕುಲ ಸಾರ್ವಭೌಮಂಗೆ ತಾಯಿ ತಂಗಿ ತದಿಯ ಕಪಿಕುಲ ಸಾರ್ವಭೌಮಂಗೆ ವಾಯುವಿನಯದ ಎನ್ ಅಭಿದೇಯ ಹನುಮನು ಎಂದೋ ಎನ್ನಭಿದೇಯ ಹನುಮನು ಎಂದೋ ಮಿಕ್ಕಿನ ಮಾಯೆಯವರಾವಲ್ಲೆನು ನುತಿಸಿದನು ಪದಗೆರಗಿ ಮಿಕ್ಕಿನ ಮಾಯೆಯವರಾವಲ್ಲೆನು ನುತಿಸಿದನು ಪದಗೆರಗಿ ಜೀಯನಿಯವಿಗೆಲ್ಲ ವಾನರರಾಯ ಸಚಿವರು ನಾವು ನಮ್ಮಯ ತಾಯಿ ತಂಗಿ ತದಿಯ ಕಪಿಕುಲ ಸಾರ್ವಭೌಮಂಗೆ
ವಾಯುವಿನಯದಾತ ಎಂದ ವಿಧೇಯ ಹನುಮನು ಎಂದು ಮಿಕ್ಕಿನ ಮಾಯೆಯವರವಲ್ಲೆರುದನು ತಿಳಿಸಿದನು ಪದಕಿರಗಿ ಜಿಯೋ ನಿನ್ನ ಹೆಸರನ್ನ ಕೇಳಿದ ಮಾತ್ರಕ್ಕೆ ನನ್ನಲ್ಲಿ ಏನೋ ಬದಲಾವಣೆ ಆಗುತ್ತಾ ಇದೆ. ಯಾಕೆ ಈ ಬದಲಾವಣೆ? ರಾಮ ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಿ ನಮ. ಹೌದು, ಆ ಮಂತ್ರವ ಹೇಳಿದ ತಕ್ಷಣ ನಮ್ಮಲ್ಲಿ ಏನೋ ಚೈತನ್ಯ ಮೂಡುತ್ತದೆ. ಪರಿಚಯ ಕೇಳಿದಲ್ಲದೆ ಹೌದು, ಓ ಅಲ್ಲಿ ಗಿರಿ ಕಾಣ್ತಾ ಇದೆ. ಇದು ಋಷ್ಯಮುಖ ಪರ್ವತ. ಹೌದು, ಅಲ್ಲಿ ಅತ್ತಿನ್ನಿತ್ತ ಇತ್ತಿಂದತ್ತ ಹೋಗುತ್ತಿದ್ದಾನಲ್ಲ, ಯಾರು? ನಮ್ಮ ಒಡೆಯನಾಗಿರುವಂತಹ ಸುಗ್ರೀವ ದೇವ. ಸುಗ್ರೀವ ಅವರೆಲ್ಲರಿಗೂ ಆಚೆ ಎಲ್ಲ ಇದ್ದಾರಲ್ವಾ, ಅವರೆಲ್ಲ ಸಚಿವರು. ಮತ್ತೆ ನನ್ನ ಪರಿಚಯ, ನಾನು ವಾಯುದೇವರ ಸುಕುಮಾರ ಅಂಜನಾದೇವಿಯ ತಾಯಿ. ನನ್ನ ಹೆಸರು ಹನುಮಂತ ಎಂದು ಕರೆಯುತ್ತಾರೆ, ಆಂಜನೇಯ ಎಂದು ಕರೆಯುತ್ತಾರೆ. ಕೆಲವು ತುಂಬ ಬುದ್ಧಿಜೀವಿಗಳು ಮಂಗ ಅಂತ ಕರೀತಾರೆ. ಇಷ್ಟೇ ನನ್ನ ಪರಿಚಯ. ಮರುಳು ಊದಿಯದಾಗೆ ತೆರಳತ್ತ ಬ್ರಹ್ಮಚಾರಿ ಮರುಂಜಾತನ ಬಗೆಯ ಕೇಳವೆ ಕರಗಳ ಮಾತನಾಡ್ತಾ ಇದ್ದೀಯ. ಹೆಂಡತಿಯನ್ನ ಕಳೆದುಕೊಂಡು ಈ ಕಾನನಕ್ಕೆ ಬಂದಿದ್ದೇನೆ, ಏನು ಮಾತನಾಡಿದ್ರು ತೊಂದರೆ ಇಲ್ಲ ಅಂತ ಭಾವಿಸ್ತಿದ್ದೀಯ. ಮರುಳು ಹಿಡಿದೆಯೇ ನಿನಗೆ? ಅಲ್ಲದಿದ್ರೆ ಯಾರು ನೀನು? ಹನುಮಂತನು. ಹನುಮಂತ ಏನು ಎನ್ನುವ ವಿಚಾರವನ್ನ ಅಂಜನ ದೇವ ಪುತ್ರ ಆಂಜನೇಯವನೇ ನಾನು. ಹನುಮಂತನಲ್ಲಿ ಬಡ ಬ್ರಹ್ಮಚಾರಿ ನೀನೆಲ್ಲಿ? ಇಗೋ ನೋಡು, ದೊಡ್ಡವರ ಹೆಸರನ್ನ ಹೇಳಿ ಬದುಕುವುದಕ್ಕೆ ಹಲವು ಮಾರ್ಗ ಇದೆ. ನೀನು ಕೂಡ ಈ ಮಾರ್ಗವನ್ನು ಅನುಸರಿಸಿದ್ದೀಯ ಅಂತ ಕಾಣ್ತಾ ಇದೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸುಮ್ಮನೆ ನನ್ನ ಕಾಲ ವ್ಯರ್ಥ ಮಾಡಬೇಡ, ಹೊರಟು ಹೋಗಿಲ್ಲಿಂದ. ಇಲ್ಲ ದೇವ ದೇವ ರಾಮ, ನೀನು ನನಗೆ ದೇವರ ಸಿರಿ ಸಮಾನ. ಆದ್ದರಿಂದ ಖಂಡಿತವಾಗಿಯೂ ಸುಳ್ಳು ಹೇಳುವುದಿಲ್ಲ. ಇಲ್ಲ ಇಲ್ಲ, ನಾನು ಯಾರನ್ನು ಏನನ್ನು ಎಣಿಸಿದ್ದೇನೋ ಅದೇ ದೇವರಲ್ಲವೇ? ಆ ದೇವರಿಗೆ ನಾನು ಮೋಸ ಮಾಡುವುದುಂಟೆ? ವಂಚನೆ ಮಾಡುವುದಕ್ಕೆ ಉಂಟೆ? ಇಲ್ಲ ಇಲ್ಲ ರಾಮ, ನಾನು ಯಾರನ್ನು ನೋಡು ರಾಮ. ನಿಜವೇ ನೋಡು ಹನುಮಂತ, ನಿಜವೇ ನೋಡು ಹನುಮಂತನ ನಿನ್ನ ಭಜಕನಾಗಿರುವೆನಯ್ಯ. ನಿಜವೇ ನೋಡು ಹನುಮಂತನ ನಿನ್ನ ಭಜಕನಾಗಿರುವೆನಯ್ಯ. ನಾ ನಿನ್ನ ಭಜಕನಾಗಿರುವೆನಯ್ಯ. ಅಜಸುರಾದಿಗಳು ಪೂಜಿಸುವಂತ ಪಾದದ
ಅಜಸುರಾದಿಗಳು ಪೂಜಿಸುವಂತ ಪಾದದ ನಿಜ ಭಕ್ತಿ ನೋಡೋ ರಾಮ ರಾಮ ರಾಮ. ಅಜಸುರಾದಿಗಳು ಪೂಜಿಸುವಂತ ಪಾದದ ನಿಜ ಭಕ್ತಿ ನೋಡೋ ರಾಮ ಸಮರ ನಿಸೀಮಾ ನಿಜ ಭಕ್ತಿ ನೋಡೋ ರಾಮ ರಾಮ. ನಿಜ ವೇಷವಿನು ನೋಡೋ ಹನುಮ ಅದೆಷ್ಟೋ ವರ್ಷಗಳ ಕಾಲ ನಿನ್ನ ದರ್ಶನಕ್ಕಾಗಿ ಕಾದು ನಿಂತವ ನಾನಿದ್ದೇನೆ ಪ್ರಭು. ನನ್ನನ್ನು ನಿನ್ನ ಚರಣದಾಸನನ್ನಾಗಿ ಸ್ವೀಕರಿಸಬೇಕು ಪ್ರಭು. ನಾನು ಮಾಡಿದಂತಹ ತಪ್ಪು ಹೌದು. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೂ ಅಥವಾ ಮೋಸ ಮಾಡುವುದಕ್ಕಾಗಿಯೂ ಆ ರೂಪವನ್ನು ಧರಿಸಿ ಬಂದವನು ನಾನಲ್ಲ. ನೀನು ಯಾರು, ಎಲ್ಲಿಂದ ಬಂದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಬಂದವನಿದ್ದೇನೆ. ಆದರೂ ನಿನ್ನ ಮುಖದಲ್ಲಿ ನನ್ನ ಬಗ್ಗೆ ಸಂಶಯ ಇನ್ನೂ ಕಡಿಮೆಯಾಗಿಲ್ಲ. ನೀನು ಯಾರು ಅಂತ ಇನ್ನೂ ಸಂಶಯ ಕಾಣ್ತಾ ಇದೆ, ಹೌದಲ್ಲವೇ? ನನ್ನ ನಿಜ ರೂಪವನ್ನು ನಿನಗೆ ತೋರಿಸುತ್ತೇನಂತೆ. ಹನುಮಂತ, ಸಾಕು ಮಾಡಯ್ಯ, ನಿನ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸು. ದೇವರೇ, ಈಗ ಯಾರು ಎನ್ನುವಂತಹ ವಿಚಾರ ಸರಿಯಾಗಿ ಬಲ್ಲೆನು ನಾನು. ಅಷ್ಟು ಮಾತ್ರವಲ್ಲದೆ ನನ್ನನ್ನ ಕಾಣಿದ ತಕ್ಷಣದಲ್ಲಿ ನಾನು ಯಾರು ಎನ್ನುವುದನ್ನ ಮೊದಲಾಗಿ ನೀನು ಗುರುತಿಸುತ್ತಾ ಇದ್ದೀಯ. ಹೌದು ಪ್ರಭು. ಹಾಗಾದರೆ ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸರಿಯಾಗಿ ಗಮನಿಸಿದಾಗ ಇಗೋ ನೋಡು, ಕರ್ಣಕುಂಡಲ ಗೋಚರಿಸ್ತಾ ಇದೆ, ಉಡಿದಾರ ಕಾಣುತ್ತಾ ಇದೆ, ಕೌಪಿಣ್ಯವನ್ನ ಹುಟ್ಟುಕೊಂಡಿದ್ದೀಯ. ಹಾಗಾದರೆ ಈ ರೀತಿಯಾಗಿ ಆಗಬೇಕು ಅಂತಾದರೆ ಏನೋ ಒಂದು ಕಾರಣ ಇರಲೇಬೇಕಲ್ಲ. ಯಾಕೆ ಈ ರೀತಿಯಾದದ್ದು ಹೇಳ್ತೀಯಾ? ಈ ವಿಚಾರವೋ ಹಿಂದೆ ಮಾತೆಯ ಜನದೇವಿ ಹಿಂದೆ ಮಾತೆ ಅಂಜನ ದೇವಿ ಹಿಂದೆ ಬಾಲ್ಯದೋಳಿನ ಮಾತೆಯಂಜನ ದೇವಿ ಎಂಬ ಉಪದೇಶದಲ್ಲಿ ಅಂಜನ ದೇವಿ ಎಂಬ ಉಪದೇಶದಲ್ಲಿ ಸಂದರ್ಶನದಿ ಜನ್ಮ ಸಫಲವಾಯಿತು. ಸಂದರ್ಶನದಿ ಜನ್ಮ ಸಫಲವಾಯಿತು. ದಯದಿಂದಲಿಷ್ಟವಿಯೋ ನೀ ಕಾಯೋ. ಸಂದರ್ಶನದಿ ಜನ್ಮ ಸಫಲವಾಯಿತು. ದಯದಿಂದಲಿಷ್ಟವಿಯೋ ನೀ ಕಾಯೋ. ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವ ನಾನು. ಕಪಿಯಾಗಿದ್ದರು
ಕಪಿಗಳಿಗೆ ಇರುವಂತಹ ಜ್ಯೇಷ್ಠ ಬುದ್ಧಿ ನನಗೂ ಸ್ವಲ್ಪ ಜಾಸ್ತಿಯೇ ಇತ್ತು. ಒಂದು ದಿನ ಸೂರ್ಯನನ್ನು ಕಂಡು ಫಲವೆಂದು ಭಾವಿಸಿ ಅದನ್ನು ತಿನ್ನುವುದಕ್ಕೆ ಹಾರಿದವ ನಾನು. ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ಸೂರ್ಯದೇವನನ್ನು ತಿಂದರೆ ಬಿಟ್ಟಾರೆ? ಖಂಡಿತ ಇಲ್ಲ. ಇಲ್ಲವಲ್ಲ. ನನ್ನ ದೊಡ್ಡಪ್ಪ ಇಂದ್ರದೇವ ವಜ್ರಾಯುಧವನ್ನು ನನ್ನ ಮೇಲೆ ಪ್ರಹರಿಸಿದ. ಆತನ ಪೆಟ್ಟಿನಿಂದ, ಆ ವಜ್ರಾಯುಧದ ಪೆಟ್ಟಿನಿಂದ ನಾನು ಮೂರ್ಛಿತನಾಗಿ ಧರೆಗೆ ಉರುಳಿದೆ. ಇದನ್ನು ಕಂಡಂತಹ ನನ್ನ ಜನಕ ವಾಯುದೇವ ಕೋಪಗೊಂಡು ತನ್ನ ಚಲನೆಯನ್ನೇ ನಿಲ್ಲಿಸಿಬಿಟ್ಟ. ಏನಾದೀತು ಪ್ರಭು, ನೀವೇ ಯೋಚನೆ ಮಾಡಿ ಒಮ್ಮೆ. ದೇವತೆಗಳು ಧರೆಗಿಳಿದು ಬಂದು ಕುಪಿತಗೊಂಡಂತಹ ನನ್ನ ತಂದೆಯನ್ನು ಸಮಾಧಾನಿಸಿ ಪ್ರಜ್ಞಾಹೀನನಾಗಿರುವಂತಹ ನನಗೆ ಎಚ್ಚರವನ್ನು ಕೊಟ್ಟು ನನಗೆ ಬೇಕಾದಂತಹ ಶಕ್ತಿಗಳನ್ನು ಕೊಟ್ಟರು. ತದನಂತರ ಹೆಚ್ಚಿನ ವಿದ್ಯೆಯನ್ನು ಕಲಿಯಬೇಕು ಎಂಬ ಕಾರಣಕ್ಕಾಗಿ ಸೂರ್ಯ ಮಂಡಲವನ್ನು ಪ್ರವೇಶಿಸಿದೆ. ಸೂರ್ಯದೇವನನ್ನು ಗುರುವಾಗಿ ಸ್ವೀಕರಿಸಿ ಅವನಿಂದ 4 ವೇದಗಳನ್ನು ವ್ಯಾಕರಣಗಳನ್ನು ಕಲಿತು ಮತ್ತೆ ಬಂದೆ. ಆದರೆ ಏನು ಮಾಡೋಣ, ಕಪಿ ಅಲ್ಲವೇ, ಮಂಗ ಬುದ್ಧಿ ಎಲ್ಲೇ ಬಿಡ್ತದೆ. ಕಲಿತದ್ದು ಹೆಚ್ಚಾಗಿ ನನ್ನಲ್ಲಿ ಮದ ಏರಿತು. ಆ ಮತದ ಪ್ರಭಾವದಿಂದ ನಾನು ಮಾಡಿದ ಕಾರ್ಯ ಏನು ಗೊತ್ತಾ? ಋಷಿ ಮನಿಗಳು ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಸಂದರ್ಭ ಅವರು ಹೇಳುವಂತಹ ಮಂತ್ರಗಳಲ್ಲಿ ಆಗುವ ತಪ್ಪುಗಳನ್ನು ನಾನು ಹೇಳಲಾರಂಭಿಸಿದೆ. ಋಷಿ ಮುನಿಗಳು ಸುಮ್ಮನೆ ಬಿಡ್ತಾರೆ? ಇಲ್ಲವೇ ಇಲ್ಲ. ಬೇರೆಯವರಾದ್ರೂ ಹೊಡೆದು ಹೇಳಿಯಾರು ನನಗೆ. ಅವರು ಏನು ಮಾಡಿದರು ಗೊತ್ತೇ? ನನಗೆ ಶಾಪವನ್ನಿತ್ತರು. ಶಾಪವನ್ನಿತ್ತರೆ? ಹೌದು. ಮುನಿ ಶಾಪ ಹುಸಿಯಾಗ್ಲಿಕ್ಕುಂಟ ಹೇಳು. ಇಲ್ಲ, ಕೊಟ್ಟ ಶಾಪವಾದರೂ ಏನು? ನಿನ್ನ ಬುದ್ಧಿ ಮಂಕಾಗಿ ಹೋಗಲಿ ಎಂಬುದಾಗಿ. ನಾನು ಕಲಿತಂತಹ ವಿದ್ಯೆಗಳೆಲ್ಲ ನನಗೆ ಮರೆತು ಹೋಯಿತು. ಈಗಿರುವಂತಹ ಸಂದರ್ಭ ತಾಯಿ ಬಂದು ಆಡಿದಂತಹ ಮಾತು ಏನು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತಾರಕ ಮಂತ್ರವನ್ನು ಹೇಳುತ್ತಾ ಇರು. ಮುಂದೊಂದು ದಿನ ರಾಮನ ಸಖ್ಯ ನಿನಗೆ ಆಗುತ್ತದೆ. ನೀನು ಅವನೊಂದಿಗೆ ಚರಣ ದಾಸನನ್ನಾಗಿ ಸ್ವೀಕರಿಸು ಎಂಬುದಾಗಿ. ದೇವ, ಅದೆಷ್ಟೋ ವರ್ಷಗಳಿಂದ ನಿನ್ನನ್ನು ಕಾಣಬೇಕು ಎಂಬ ಕಾರಣಕ್ಕಾಗಿ ತಾರಕ ಮಂತ್ರವನ್ನು ಜಪಿಸುತ್ತಾ ಇದ್ದವ. ಸಾಕ್ಷಾತ್ ದರ್ಶನವಾಗಿದೆ. ನನ್ನನ್ನು ನಿನ್ನ ದಾಸನನ್ನಾಗಿ ಸ್ವೀಕರಿಸಬೇಕು ತಂದೆ, ಸ್ವೀಕರಿಸಬೇಕು. ಹನುಮಂತ, ನಿನ್ನ ಇಚ್ಛೆಯಂತೆ ನನ್ನ ಚರಣ ಕಿಂಕರನಾಗಿ ನಿನ್ನನ್ನ ನಾನು ಸ್ವೀಕರಿಸುತ್ತೇನಂತೆ. ಹಾಗೆ ಆಗಲಿ. ಆದ್ರೆ ಈಗಾಗಲೇ ನೀನೊಂದು ಮಾತನ್ನ ಹೇಳಿದ್ದೀಯ. ಹೌದು. ಸುಗ್ರೀವನ ಆಣತಿಯಂತೆ ಇಲ್ಲಿಗೆ ಬಂದವನು ಅಂತ ಹೇಳಿ. ಹೌದು. ನನಗೂ ಕೂಡ ಸುಗ್ರೀವನ ಸಖ್ಯ ಆಗಬೇಕು. ಹಾಗಾಗಿ ನನಗೂ ಹಾಗೂ ಸುಗ್ರೀವನ ನಡುವೆ ನೀನೊಂದು ಸೇತುವೆ ಆಗಿರಬೇಕು. ಆದಷ್ಟು ಶೀಘ್ರವಾಗಿ ಆ ಸುಗ್ರೀವನಿದ್ದಲ್ಲಿ ನನ್ನನ್ನ ಕರೆದುಕೊಂಡು ಹೋಗಿ ಅವನ ಸಖ್ಯವನ್ನ ನೀನು ಬೆಳೆಸಿದೆ ಅಂತ ಆದರೆ, ಅದಕ್ಕೆ ಅನುವು ಮಾಡಿಕೊಟ್ಟೆ ಅಂತ ಆದ್ರೆ ಸದಾಕಾಲ ನೀನು ನನ್ನ ಜೊತೆಗೆ ಇರಬಹುದು. ಹಾಗೆ ಆಗಲಿ. ಸುಗ್ರೀವನು ತನ್ನ ಸಹಾಯಕ್ಕಾಗಿ ಯಾರಾದ್ರೂ ಬರುತ್ತಾರೆ ಎಂಬುದಾಗಿ ಕಾಯುತ್ತಾ ಇದ್ದ. ನಿಮಗೂ ಸುಗ್ರೀವನ ಸಖ್ಯ ಬೇಕಾಗಿ. ಹೌದು. ನಿಮ್ಮ ದಾಸನಾಗಿರುವಂತಹ ನನಗೆ ನಿಮ್ಮ ಸೇವೆಯನ್ನು ಮಾಡುವಂತಹ ಮೊದಲ ಅವಕಾಶ ಈಗ ಸಿಕ್ಕಿತು. ಕಾಣುತ್ತಿರುವಂತಹ ಪರ್ವತ ಬರೀ ಕಾಲಿನಲ್ಲಿ ಹೋಗುವುದು ಬೇಡ. ನನ್ನ ಈ ತೋಳುಗಳಲ್ಲಿ ಇಬ್ಬರು ಕುಳಿತುಕೊಳ್ಳಿ. ನಿಮ್ಮನ್ನು ಎತ್ತಿಕೊಂಡು ನಾನೇ ತೆರಳುತ್ತೇನೆ. राम हरे राम राम हरे राम हरे राम राम हरे राम हरे पाहि राम हरे राम हरे
ಕೋಮಲ ರೂಪ ಹರೇ ರಾಮ ರಾಮ ಹರೇ ಇಕ್ಷ್ವಾಕುವಂಶ ಭೂಪಾಲರು ಧರ್ಮ ಸಂರಕ್ಷಕ ಅಧಿಕರಲ್ಲೈ ಇಕ್ಷ್ವಾಕುವಂಶ ಭೂಪಾಲರು ಧರ್ಮ ಸಂರಕ್ಷಕ ಅಧಿಕರಲ್ಲೈ ಮಮ ಪೇಕ್ಷೆಯಿಂದೊಂದುಂಟು ಕೇಳಿ ನ್ಯಾಯವ ಈಕ್ಷಿಸಿ ಸಲಹಬೇಕು ಮಮ ಪೇಕ್ಷೆಯಿಂದೊಂದುಂಟು ಕೇಳಿ ನ್ಯಾಯವ ಈಕ್ಷಿಸಿ ಸಲಹಬೇಕು ರಾಮ ಹರೇ ರಾಮ ರಾಮ ಹರೇ ಪಾಹಿ ರಾಮ ಹರೇ ಪಾಹಿ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ಬಾಯಿ ರಾಮ ಹರೇ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ದೇವಾ ಕೇಳಿಬಲ್ಲೆ ನಿಮ್ಮ ಬಗ್ಗೆ ನಾನು ಹಿಂದಿನಿಂದಲೂ ಕೇಳಿದವ. ಇಕ್ಷ್ವಾಕು ವಂಶದ ದೊರೆಗಳು ನೀವು, ಹೌದು, ಸೂರ್ಯ ವಂಶಸ್ಥರು ಎಂಬುದನ್ನು ಕೇಳಿಬಲ್ಲವ ನಾನು. ಶ್ರೀರಾಮನ ದರ್ಶನ ನನ್ನ ಪಾಲಿಗೆ ಯಾವಾಗ ಆಗುತ್ತದೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದವ ಈ ಸುಗ್ರೀವ. ದೇವಾ, ನಮ್ಮಲ್ಲಿಯವರೆಗೆ ಬಂದಿರಿ. ಹಿರಿಯನಾದಂತಹ ಹನುಮಂತ ನಿಮ್ಮನ್ನ ಇಲ್ಲಿಯವರೆಗಾಗಿ ಕರೆದುಕೊಂಡು ಬಂದ. ಸಂತೋಷವಾಯಿತು. ನಿಮ್ಮ ಬಗ್ಗೆ, ನಿಮ್ಮ ವಂಶಸ್ಥರ ಬಗ್ಗೆ ಕೇಳಿದಂತಹ ನಾನು ತಿಳಿದದ್ದಾದರೂ ಏನು? ಭೀಮ ಪರಾಕ್ರಮಿಗಳು ತಾವು. ಸೂರ್ಯ ವಂಶಸ್ಥರು ಭೀಮ ಪರಾಕ್ರಮಿಗಳು ಎಂಬುದನ್ನ ತಿಳಿದವನ. ಅಷ್ಟು ಮಾತ್ರವೇ ಅಲ್ಲ, ಭಕ್ತ ರಕ್ಷಾಮಣಿಗಳು. ಸೂರ್ಯ ರಶ್ಮಿಯು ಎಲ್ಲಿಯವರೆಗೆ ಬೀಳುತ್ತದೋ ಅಲ್ಲಿಯವರೆಗೆ ಸೂರ್ಯ ವಂಶಸ್ಥರ ರಕ್ಷಣೆ ಇರ್ತದೆ ಎನ್ನುವುದು ನಾನು ನೋಡಿ. ಅದಕ್ಕೆ ಸರಿಯಾಗಿ ನಡೆದುಕೊಂಡವರು ನೀವು. ದೇವಾ, ನಿಮ್ಮ ಬಗ್ಗೆ ಕೇಳಿ ತಿಳಿದವ ನಾನು. ಮನಸ್ಸಿನಲ್ಲಿ ಒಂದು ಯೋಚನೆಯನ್ನ ಇಟ್ಟುಕೊಂಡವ. ಯಾಕೆ ಗೊತ್ತಾ? ಯಾಕೆ ಈ ಮಾತು? ಏನನ್ನಾದರೂ ಹೇಳುವುದಿದ್ದರೆ ಯಾರಲ್ಲಿ ಕಾರ್ಯ ನಡೆಯುತ್ತದೋ, ನಡೆಸಿಕೊಡುತ್ತಾರೋ ಅಂಥವರಲ್ಲಿ ಹೇಳಿದರೆ ಮಾತ್ರ ಸಫಲವನ್ನ ನಾವು ಉಣ್ಣಬಹುದು. ಅದಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟು, ಏನು ನನಗಾದಂತಹ ಕಷ್ಟ, ಮನಸ್ಸಿನಲ್ಲಿರುವ ನೋವು, ಅನುಭವಿಸುತ್ತಿರುವಂತಹ ಅವ್ಯವಸ್ಥೆ, ಇದೆಲ್ಲವನ್ನ ನಿಮ್ಮನ್ನು ತಿಳಿಯಪಡಿಸಬೇಕು ಎನ್ನುವುದಕ್ಕಾಗಿ ನಿಮ್ಮನ್ನ ಅಲ್ಲಿಂದ ಇಲ್ಲಿಯವರೆಗೆ ಕರೆದುಕೊಂಡು ಬಂದವ ನಾನು. ಅರ್ಥ ಆಯ್ತು? ಕೇವಲ ನಾನು ಯಾರು ಎನ್ನುವ ವಿಚಾರ ತಿಳಿದದ್ದಲ್ಲ, ನನ್ನ ವಂಶದವರು ಮಾಡಿದಂತಹ ಸಾಧನೆ ಏನು ಅಂತ ಬಲ್ಲೆ ನೀನು. ಹಾಗಾಗಿ ನಿನ್ನೆ ಒಂದು ಅಪೇಕ್ಷೆ ಉಂಟು ಅಂತ ಹೇಳಿದೆಯಲ್ಲ, ನೆರವೇರಿಸಿ ಕೊಡ್ತೇನೆ. ಆದರೆ ಆ ಕಾರಣ ಏನು, ನಿನ್ನಿಗೆ ಒದಗಿ ಬಂದಂತಹ ಕಷ್ಟ ಏನು ಅಂತ ಬೇಕಲ್ಲ, ಅದೇನು ಅಂತ ಹೇಳ್ತೇಯಾ? ಹೇಳಿದೆನಲ್ಲ, ನನಗೆ ಒದಗಿ ಬಂದಿರುವಂತಹ ಕಷ್ಟ, ಅನುಭವಿಸುತ್ತಿರುವಂತಹ ನೋವು ಯಾರ್ಯಾರಿಂದಲೋ ಬಂದದ್ದಲ್ಲ, ಮತ್ಯಾರಿಂದ? ಕೇಳಿ ಕೇಳಿ ನನ್ನ ಅಣ್ಣನಿಂದಾಗಿ ನಾನು ಈ ಅವಸ್ಥೆಯನ್ನ ಪಡೆದುಕೊಂಡವ. ಯಾಕೆ
ಯಾಕೆ ಗೊತ್ತಾ? ಯಾಕೆ? ವಾಲಿ ಸುಗ್ರೀವರಾದಂತಹ ವಾನರ ವೀರರಾದಂತಹ ನಾವು ಎಲ್ಲರೂ ಜೊತೆಯಾಗಿ ಕಿಷ್ಕಿಂಧೆಯಲ್ಲಿದ್ದವರು ನಾವು. ಆದರೆ ಈಗ ಇರುವುದು ಎಲ್ಲಿ? ಋಷ್ಯಮುಖದಲ್ಲಿ ನಾವಿದ್ದೇವೆ. ಇರಬೇಕಾದರೂ ಬಹುದೊಡ್ಡ ಕಾರಣ, ದೊಡ್ಡ ಕತೆ. ಆದರೆ ಆ ಕಥೆಯನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ. ಏನು? ಸುಖ ಸಂತೋಷದಿಂದಿರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿಗೆ ದುರುಳ ಮಾಯಾವಿಯ ಆಗಮನವಾಯಿತು. ಅವನಲ್ಲಿ ಹೋರಾಡುವುದಕ್ಕಾಗಿ ಅಣ್ಣ ಅವನೊಡನೆ ಘನಘೋರ ಕಾಳಗವನ್ನ ಕೊಡುತ್ತಾ ಮುಂದುವರಿದಲ್ಲಿಗೆ ಪರ್ವತದ ಹತ್ತಿರುವುದು ಇರುವಂತಹ ತುಡೆಯ ಒಳಗೆ ಈರುವರು ಹೋದರು. ಬಹಳಷ್ಟು ಕಾಲ ಘನಘೋರ ಯುದ್ಧವಾದಂತಹ ಸಂದರ್ಭದಲ್ಲಿ ಒಳಗಿನಿಂದ ಅರ್ಥನಾದ ಹೊರಗೆ ಗುಹೆಯ ಹೊರಭಾಗದಲ್ಲಿ ರಕ್ತದೋರ್ಪಣೆ. ನಾನು ತಿಳಿದದ್ದೇನು? ಹೇಳಿ ಕೇಳಿ ಮಾಯಾವಿಯಾತ ನನ್ನ ಅಣ್ಣನನ್ನ ಒಂದೇ ಕಳೆದಿದ್ದಾನೆಂದು ತಿಳಿದಂತಹ ನಾನು ಬೃಹದಾಕಾರದ ಬಂಡೆಯನ್ನ ಗುಹೆಗೆ ಅಡ್ಡಲಾಗಿ ಇಟ್ಟು ಕಿಷ್ಕಿಂಧೆಗೆ ಮರಳಿ ಬಂದೆ. ಹಿಂದಿನಿಂದ ನಡೆದ ಪದ್ಧತಿಯಂತೆ ಹಿರಿಯರ ಮಾತನ್ನು ಕೇಳಿ ನಾನು ಪಟ್ಟಾಭಿಷೇಕಗೊಂಡೆ. ಹಲವು ಸಂದರ್ಭಗಳ ನಂತರ ಅದೇ ರೀತಿಯಲ್ಲಿರುವಂತಹ ಸಂದರ್ಭ, ಹತ್ತಿರದಲ್ಲಿ ಮಡದಿಯಾದಂತಹ ಗುಮ್ಮೆ, ಈ ಭಾಗದಲ್ಲಿ ಅತ್ತಿಗೆಯಾದಂತಹ ತಾಯಿ, ಸಂತೋಷದಿಂದಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಅಣ್ಣ ವಾಲಿಯ ಪ್ರವೇಶ ನಮ್ಮಲ್ಲಿಗಾಯಿತು. ಒಂದು ಕಡೆ ಗಾಬರಿ, ಇನ್ನೊಂದು ಕಡೆ ಸಂತೋಷ. ಹೋಗಿ ಬಿಗಿದಪ್ಪುತ್ತೇನೆನ್ನುವಂತಹ ಸಂದರ್ಭದಲ್ಲಿ ಕೋಪಗೊಂಡಂತಹ ಅಣ್ಣ ಹೊಡೆದದ್ದು ಮಾತ್ರವಲ್ಲ, ದುಷ್ಟ ನೀಚ ಎಷ್ಟು ಕೆಟ್ಟ ಶಬ್ದ ಉಂಟು ಅದರಲ್ಲೆಲ್ಲ ಬೈದಾಗಿದೆ. ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಈ ಪ್ರಸಂಗ ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ. ಅಂತೂ ಅಣ್ಣನಿಂದ ಪೆಟ್ಟು ತಿಂದು ಓಡಿ ಹೋದವ ನಾನು. ಈ ಋಷ್ಯಮುಖದಲ್ಲಿ ಹಾಕಿದ್ದೇನೆ. ಅವನಿಗೊಂದು ಶಾಪ ಇದೆ. ಮತಂಗ ಮುನಿಗಳ ಆಶ್ರಮಕ್ಕೆ ಘನಘೋರ ಕಾಳಗ ಆಗುವಂತಹ ಸಂದರ್ಭದಲ್ಲಿ ರಕ್ತ ಚೆಲ್ಲಿನ ಕಾರಣ ಮುನಿಗಳು ಶಾಪವನ್ನ ಇಟ್ಟಿದ್ದಾರೆ. ಒಂದೊಮ್ಮೆಗೆ ಋಷ್ಯಮುಖಕ್ಕೆ ವಾಲಿ ಬಂದಂತಾದ್ರೆ ಅವನ ತಲೆ 1000 ಹೋಳಾಗಲಿ ಎಂಬ ಶಾಪ. ಅಣ್ಣನಿಗೆ ಶಾಪ, ತಮ್ಮನಿಗೆ ವರ. ಆ ಶಾಪ ವರದಿಂದಾಗಿ ನಾನು ಧೈರ್ಯದಲ್ಲಿದ್ದೇನೆ. ನನ್ನೆಲ್ಲ ತಿಳಿಸುವುದಕ್ಕಾಗಿ ನಿಮ್ಮನ್ನ ಕರೆಸಿದ್ದು. ಅಷ್ಟು ಮಾತ್ರವೇ ಅಲ್ಲ, ನನ್ನ ಮಡದಿಯನ್ನ ಕಳೆದುಕೊಂಡವ ನಾನು. ಏನು ಮಾಡೋಣ ಹೇಳಿ? ಒಂದು ರೀತಿಯಲ್ಲಿ ನೋಡುವುದಿದ್ದರೆ ನೀವು ಕೂಡ ಮಡದಿಯನ್ನ ಕಳೆದುಕೊಂಡವರು, ನಾನು ಕೂಡ ಮಡದಿಯನ್ನ ಕಳೆದುಕೊಂಡವ. ನಮ್ಮ ಇಬ್ಬರ ಸಾಮ್ಯತೆ ಒಂದೇ ರೀತಿ ಆಯ್ತಲ್ಲ ದೇವ. ನಿನ್ನ ಮಾತು ಸರಿಯಾದದ್ದೇ. ನನ್ನ ಬಳಿಯಲ್ಲಿ ನನ್ನ ಅಣ್ಣನಿಂದ ಈ ರೀತಿಯಾಗಿ ತೊಂದರೆ ಆಯಿತು ಅಂತ ಹೇಳಿ ಅದೆಷ್ಟೋ ವರ್ಷಗಳ ನಂತರ ನಾನು ಬಂದಂತಹ ಸಂದರ್ಭದಲ್ಲಿ ತನ್ನ ಅಳಲನ್ನ ತೋರ್ಪಡಿಸ್ತಾ ಇದ್ದೀಯ. ಆದರೆ ಒಂದು ಉಪಾಯವನ್ನು ನೀನು ಮಾಡಬಹುದು. ಏನು ಮಾಡಬಹುದು? ಪ್ರಪಂಚದಲ್ಲಿ ಎಷ್ಟೇ ಕೆಟ್ಟವರಾಗಿರಲಿ ತಂದೆ ತಾಯಿಗಳ ಮಾತನ್ನ ಕೇಳ್ತಾರಂತೆ. ನಿನ್ನ ಅಣ್ಣನ ವಾಲಿಯ ತಂದೆ ಯಾರು ಹೇಳು? ದೇವೇಂದ್ರ ಅಲ್ವೇ? ಹೋಗಿ ದೇವತೆಗಳಲ್ಲಿ ನೀನು ದೂರನ್ನ ಕೊಡಬೇಕಿತ್ತು. ಅವರು ಏನಾದರೂ ಒಂದು ಅದಕ್ಕೆ ಉಪಾಯವನ್ನು ಮಾಡ್ತಾ ಇದ್ರು. ಅದರ ಬದಲಾಗಿ ಇಲ್ಲಿಯವರೆಗೆ ಬಂದಿದ್ದೀಯಲ್ಲ, ಏನು ಹೇಳಬೇಕು ಹೇಳು? ದೇವತೆಗಳು ದೇವತೆಗಳು ಸಹ ಅಂಜುವ ಟಿವಿ ಪರಾಕ್ರಮಕ್ಕೆ ಅಣ್ಣನ ಟಿವಿ ಪರಾಕ್ರಮಕ್ಕೆ ರಾಮದೇವನ ವಿಪ್ರರು ಜೋಡಾದಿ ವಾಲಿ ರಾವಣನಿಂದ ಹೀಗೆ ರಾಮದೇವನ ವಿಪ್ರರು ಜೋಡಾದಿ ವಾಲಿ ರಾವಣನಿಂದ ಹೀಗೆ ದೇವ
ಲೋಕದ ಕಥೆಯೇನಾಗಿದೆ ಗೊತ್ತಾ? ಏನು? ಕೆಲವರು ಇರ್ತಾರೆ, ಹಿರಿಯರ ಮಾತನ್ನೇ ಕೇಳುವುದಿಲ್ಲ, ತಂದೆ ತಾಯಿಯ ಮಾತನ್ನೇ ಕೇಳುವುದಿಲ್ಲ ಎನ್ನುವರು. ಅದೇ ಪರಿಸ್ಥಿತಿ ನಮಗೂ ಆಗಿದೆ. ನಿನಗೂ ಕೂಡ ಅದೇ ಪರಿಸ್ಥಿತಿ. ದೇವತೆಗಳು ಕೂಡ ಅಣ್ಣನ ಟಿವಿ ಪರಾಕ್ರಮಕ್ಕೆ ಹೆದರುತ್ತಾರೆ. ಓಹೋ, ಹೇಳಿ ಕೇಳಿ ಲೋಕಕ್ಕೆ ಬೆಳಕನ್ನ ಕೊಡುವವ ಸೂರ್ಯದೇವ. ಅಂಥವನ ಮಗನಾಗಿಯೂ ಕೂಡ ನಮ್ಮ ಜೀವನಕ್ಕೆ ಬೆಳಕಿಲ್ಲ ಅಂತ ಆಯಿತು. ಓಹೋ, ಅವನ ಪರಾಕ್ರಮ ಅಂತಿರಲಿ. ಒಂದು ವಿಷಯದ ಬಗ್ಗೆ ನಾನು ಮತ್ತೆ ಯೋಚಿಸುವುದು. ಏನು? ಒಂದು ಸಂತೋಷವೂ ಆಗ್ತದೆ. ಇಂತಹ ಪರಿಸ್ಥಿತಿಯಲ್ಲೂ ನಿನಗೆ ಸಂತೋಷ ಯಾಕೆ ಗೊತ್ತಾ? ಒಬ್ಬನಿಗೆ ದುಃಖ ಇದ್ದದ್ದನ್ನ ಇನ್ನೊಬ್ಬನಲ್ಲಿ ತಿಳಿಸಿದ ಕೂಡಲೇ ಸ್ವಲ್ಪ ದುಃಖ ಶಮನ ಆಗ್ತದೆ, ಸಮಾನ ಮನಸ್ಕರಾಗ್ತಾರೆ. ಓಹೋ, ಆ ರೀತಿಯಲ್ಲಿ ಯೋಚಿಸುವುದಿದ್ದರೆ ಹೇಳಿ ಕೇಳಿ ಹೆಂಡತಿಯನ್ನ ಕಳೆದುಕೊಂಡವರು ನೀವು. ಹೌದು, ನಮ್ಮ ಪರಿಸ್ಥಿತಿಯೂ ಅಷ್ಟೇ. ಒಂದು ವಿಷಯ ಏನು, ನಿಮ್ಮ ಹೆಂಡತಿಯಲ್ಲಿದ್ದಾಳಂತ ಹೇಳಿ ಗೊತ್ತಾಯಿತು, ನನ್ನ ಹೆಂಡತಿಯಲ್ಲಿದ್ದಾಳಂತ ನನಗೂ ಗೊತ್ತುಂಟು. ಓಹೋ, ಆದರೆ ಅವಳನ್ನ ಕರೆದುಕೊಂಡು ಬರುವ ಹಾಗಿಲ್ಲ. ಆದರೆ ರಾವಣ ಮತ್ತು ವಾಲಿಯಿಂದಾಗಿ ನಮ್ಮಿಬ್ಬರ ಜೊತೆ ಒಂದುಂಟಲ್ಲ, ಬಹಳ ಒಳ್ಳೆಯದಾಯ್ತು ಅಂತ ಕಾಣ್ತಾ ಇದೆ ದೇವ. ಗ್ರೀವ, ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಉಂಟು. ಹೇಳುವಲ್ಲೆಯ? ನಿನ್ನ ಅಣ್ಣನ ಪಾಡೇನು ವಾಲಿಯ ಕೊಂದೀಗ ಮಣ್ಣು ಕುಡಿದು ನೀನು ಕೂಡ ಕಳೆದುಕೊಂಡಿದ್ದಿ ಅಂತ ಹೇಳಿದ್ದಿ. ಆದರೆ ಅದರಲ್ಲಿ ಒಂದು ವ್ಯತ್ಯಾಸವನ್ನ ನೀನು ಗಮನಿಸಲಿಲ್ಲ. ಏನು? ನಿನ್ನ ಹೆಂಡತಿಯನ್ನ ನಿನ್ನ ಸಮ್ಮುಖದಲ್ಲಿಯೇ ನಿನ್ನ ಅಣ್ಣನಾದಂತಹ ವಾಲಿ ಕರೆದುಕೊಂಡು ಹೋದದ್ದು. ಆದರೆ ನನ್ನ ಪ್ರಮೇಯ ಅಂತದ್ದಲ್ಲ. ನಾನು ಹಾಗೂ ನನ್ನ ತಮ್ಮನಾದಂತಹ ಲಕ್ಷ್ಮಣನು ಈರ್ವರು ಇಲ್ಲದ ವೇಳೆಯಲ್ಲಿ ನನ್ನ ಮಡದಿಯಾದಂತಹ ಸೀತೆಯನ್ನ ಆ ರಾವಣ ಅಪಹರಿಸಲ್ಪಟ್ಟಿದ್ದು. ಒಂದೊಮ್ಮೆ ಆ ಸಂದರ್ಭದಲ್ಲಿ ನಾನು ಇರ್ತಿದ್ದರೆ ಏನ್ ಮಾಡ್ತಿದ್ದೆ? ಆ ರಾವಣ ಈ ಪ್ರಪಂಚದಲ್ಲೇ ಇರ್ಲಿಕ್ಕಿಲ್ಲ. ಹಾಗಿರುವಾಗ ನಿನ್ನ ಅಣ್ಣ ವಾಲಿ ನನಗೆ ಯಾವ ಲೆಕ್ಕ ಹೇಳು? ಈಗ ಒಂದೇ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ನಿನ್ನ ಅಣ್ಣ ವಾಲಿ ಎಷ್ಟೇ ಪರಾಕ್ರಮಿಯಾಗಿರಲಿ ಅವನನ್ನ ಕೊಂದು ನಾನು ಮಣ್ಣು ಗುಡಿಸುತ್ತೇನೆ. ಬಿಡು ಚಿಂತೆ. ಕೊಂದರೆ ಸತಿರುಮೆಯ ಬಿಡಿಸಿ ನೀವು ತಂದರೆ, ಸತಿರುಮೆಯ ಬಿಡಿಸಿ ನೀವು, ಸತಿರುಮೆಯ ಬಿಡಿಸಿ ನೀವು ತಂದರೆ, ವಾಲಿಯ ಕೊಂದರೆ ರುಮೆಯ ತಂದರೆ, ವಾಲಿಯ ಕೊಂದರೆ ರುಮೆಯ ತಂದರೆ. ಪಾದ ಕಮಲದ ಸೇವೆ ಮಾಡೋಣೆ, ಪಾದ ಕಮಲದ ಸೇವೆ ಮಾಡೋಣೆ ಇಂದು. ಅಮಮ ಅಮಮ ಅಮಮ
ಅಮಮ ವಾಲಿಯ ರಾಮ ಕುಂದರೆ ಸತಿ ರುಮೆಯ ಬೀದಿ ನೀವು ಬಂದರೆ ಏನಾಯ್ತು ದೇವಾ, ಒಂದು ಗಳಿಗೆ ಒಂದು ಕ್ಷಣ ನಾನು ಎಲ್ಲಿದ್ದೇನೆ ಎನ್ನುವುದನ್ನೇ ಮರೆತು ಬಿಟ್ಟೆ. ಯಾಕೆ ಈ ಮಾತು? ಯಾಕೆ ಗೊತ್ತಾ? ಇಷ್ಟರವರೆಗೆ ವಾಲಿಯನ್ನ ಕೊಲ್ಲುತ್ತೇನೆ ಹೇಳಿದವರೇ ಇಲ್ಲ. ಹೌದೇ? ವಾಲಿಯ ಹೆಸರು ಹೇಳಲಿಕ್ಕೆ ನಮ್ಮವರೆಲ್ಲ ಹೆದರುತ್ತಾರೆ. ಆ ಸಂದರ್ಭದಲ್ಲಿ ನೀವು ಹೇಳಿದ ಮಾತು, ವಾಲಿಯನ್ನ ಕೊಂದು ಕಳೆಯುತ್ತೇನೆ, ಹೌದು, ಅಷ್ಟು ಮಾತ್ರಕ್ಕೆ ನಿಲ್ಲಿಲ್ಲ. ಮತ್ತೊಂದು ವಿಷಯ ಹೇಳಿದ್ರಲ್ಲ, ಮಡದಿಯಾದಂತಹ ರುಮೆಯನ್ನ ನಿನಗೆ ಮರಳಿ ಒಪ್ಪಿಸುತ್ತೇನೆ. ದೇವಾ, ನಾನು ಬಯಸಿದ್ದು ಇದನ್ನೇ. ಈ ಎರಡು ಕಾರ್ಯ ಯಾರು ಮಾಡುತ್ತಾರೋ ಅವರಿಗಿಂತ ದೊಡ್ಡ ದೇವರು ನನ್ನ ಪಾಲಿಗಿಲ್ಲ ಎಂದು ನಂಬಿದವ ನಾನು. ಮೊದಲಲ್ಲೇ ಒಂದು ವಿಷಯವನ್ನು ಹೇಳಿದ್ದೇನೆ. ಏನು? ಯಾರಲ್ಲಿ ಕಾರ್ಯ ಆಗ್ತದೋ ಅವರಿಗೇ ದೂರು ಕೊಡಬೇಕು ಹೇಳಿ. ಆ ಮಟ್ಟಿನಲ್ಲಿ ನಮಗೆ ಸಂಪೂರ್ಣ ತೃಪ್ತಿ. ನಿಮ್ಮಲ್ಲಿ ದೂರು ಕೊಟ್ಟದ್ದರಿಂದ ಎರಡೂ ಕಾರ್ಯ ಒಂದೇ ವೇದಿಕೆಯಲ್ಲಿ ನಡೆದು ಹೋಗ್ತದೆ. ಹಾಗಾಗಿ ನಿಮ್ಮಲ್ಲಿ ಹೇಳುವುದಿಷ್ಟೇ, ಏನು? ನೀವು ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾನು ಒಂದು ಉಪಕಾರ ಮಾಡಬೇಕಲ್ಲ. ಏನು? ರಾಮ ದರ್ಶನವನ್ನು ಮಾತ್ರ ಬಯಸಿದವ ನಾನಲ್ಲ, ಶ್ರೀರಾಮಚಂದ್ರನ ಸೇವೆಯನ್ನ ಮಾಡಬೇಕು, ಚರಣದಾಸನಾಗಿರಬೇಕೆಂದು ಬಯಸಿದವ ನಾನು. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ಏನಯ್ಯ? ಒಂದೊಮ್ಮೆ ವಾಲಿಯನ್ನ ಕೊಂದು ರುಮೆಯನ್ನ ಬಿಡಿಸಿ ತಂದ್ರಿ ಅಂತಾದ್ರೆ ನಮ್ಮದ್ದಾದಂತಹ ಕಪಿಸೇನೆ ಎಲ್ಲವೂ ನಿಮ್ಮದ್ದಾದಂತಹ ಸೀತಾನ್ವೇಷಣೆಯ ಕಾರ್ಯದಲ್ಲಿ ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ. ಸುಗ್ರೀವ, ನೀನು ಆವಾಗಲೇ ಹೇಳಿದಂತಹ ಮಾತಿದು. ನಮ್ಮ ಇಕ್ಷ್ವಾಕು ವಂಶದವರು ಕೊಟ್ಟ ಮಾತನ್ನ ಎಂದೂ ತಪ್ಪಿದವರಲ್ವೇ ಅಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆಡಿದ ಮಾತೇನು, ನಾನು ನಿನ್ನ ಅಣ್ಣನಾದಂತಹ ವಾಲಿಯನ್ನ ಕೊಂದು ಕಳೆಯುತ್ತೇನೆ ಅಂತ ಹೇಳಿ. ಈವಾಗಲೂ ಕೂಡ ಅದೇ ಮಾತಿಗೆ ನಾನು ಬದ್ಧನಿದ್ದೇನೆ. ಆದರೆ ನಮ್ಮ ಪ್ರಪಂಚದಲ್ಲಿ ಒಂದು ಪದ್ಧತಿ ಇದೆ. ಏನು? ನಾವು ಯಾವುದಾದರೂ ಒಂದು ಮಾತನ್ನು ನಡೆಸಿಕೊಡ್ತೇವೆ ಅಂತ ಆದ್ರೆ ಅದಕ್ಕೆ ಪ್ರಮಾಣವನ್ನು ಮಾಡ್ತೇವೆ. ಯಾವ ರೀತಿ ಅಂತ ಹೇಳಿದರೆ, ಕೈಗೆ ಕೈಯನ್ನ ತಟ್ಟಿ ಭಾಷೆಯನ್ನ ಇಡುವಂತಹದ್ದು. ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಆ ರೀತಿ ಮಾಡುವುದಕ್ಕೆ ಆಗುವುದಿಲ್ಲ. ಯಾಕೆ? ಕಾರಣ, ನೀನು ಯಾರು? ಮಂಗನಿದ್ದೀಯ. ಅದು ನಿಜ. ಮಂಗನ ಕೈಯಲ್ಲಿ ಅಗ್ನಿ ಇಲ್ಲ. ಹಾಗಾಗಿಯೇ ಹನುಮಂತನು ಅಗ್ನಿಯನ್ನ ಪ್ರತಿಷ್ಠಾಪಿಸಿದ್ದಾನೆ. ಈಗ ನೋಡು, ಅಗ್ನಿ ಕಣ್ಣ ಮುಂದೆ ಕಾಣ್ತಾ ಇದೆ. ಮತ್ತೊಮ್ಮೆ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿನ್ನ ಅಣ್ಣನನ್ನ ವಾಲಿಯನ್ನ ನಾನು ಕೊಂದು ಕಳೆಯುತ್ತೇನೆ. ಅಯ್ಯ, ಇಷ್ಟು ಹೇಳಿದರೂ ಕೂಡ ನಿನ್ನಲ್ಲಿ ಇನ್ನೂ ಅನುಮಾನ ಏನೋ ಕಾಣ್ತಾ ಇದೆ. ಯಾಕಯ್ಯ, ಏನುಂಟಿನ್ನು? ರಘುವೀರ, ರಾಘವ ಮಹಾವೀರ, ರಾಘವ ಮಹಾವೀರ ಕೇಳು ಸುವಿಚಾರ. ಸಂಶಯವ ಪರಿಹರಿಸು ಪೂರ. ಈಗ ಸಂಶಯವ ಪರಿಹರಿಸು ಪೂರ. ದುಂದುಭಿಯ ಒಡಲ ಹರೆಯ ಅಮರೇಂದ್ರ ದುಂದುಭಿಯ ಒಡಲ ಹರೆಯ ಅಮರೇಂದ್ರ ಸುತ. ಒಂದು ಮಳವನು ಸಹಸದಿಂದ ಎಯ್ಯುವನು. ಇಂದು ನೀನೆಲ್ಲಿದರೆ
ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಬಳಿ ಬಳಿ ಮತದಿಂದಲಿಗೆ ಎಂದು ಹೇಳಿದನು. ರಾಘವ, ಅನುಮಾನ ಬರುವುದು ಸಹಜ. ಯಾಕೆ ಗೊತ್ತಾ? ಅಣ್ಣನಿಂದ ಪೆಟ್ಟು ತಿಂದದ್ದೆಷ್ಟಾಗಬಹುದು, ಎಷ್ಟು ಭಾರಿ ಆಗಿರಬಹುದು. ಹಾಗಾಗಿ ಯಾರು ಎಷ್ಟು ಭರವಸೆ ಕೊಟ್ಟರು ತಮ್ಮ ಸುಗ್ರೀವನಿಗೆ ಸಾಕಾಗುವುದಿಲ್ಲ. ಕರತಟ್ಟಿ ಭಾಷೆಯನ್ನ ಕೊಟ್ಟಿದ್ದೀರಿ, ಆದರೂ ಮತ್ತು ಯೋಚನೆ ಯಾಕೆ? ಅವನದ್ದಾದಂತಹ ಪರಾಕ್ರಮ ಟಿವಿ. ಯಾಕೆ ಗೊತ್ತಾ? ದಿನನಿತ್ಯ ಮಾಡುವಂತಹ ಕಾರ್ಯವ ಏನು? ದೂರದಲ್ಲಿ ಬೆಟ್ಟದೋಪಾದಿಯಲ್ಲಿ ಕಾಣುತ್ತಾ ಇದೆ. ಏನದು? ಅಟ್ಟೆ ಎಂದು ಭಾವಿಸಿದಿರಾ ಅಥವಾ ಪರ್ವತ ಎಂದು ಭಾವಿಸಿದಿರಾ? ಬಿಳಿಯ ಬೆಟ್ಟದೋಪಾದಿಯಲ್ಲಿದೆ. ದುರುಳನಾದಂತಹ ಮಾಯಾವಿಯಾದಂತಹ ದುಂದುವೆಯ ಅಟ್ಟೆ ಅಸ್ಥಿ ಪಂಜರವರು ಬೆಟ್ಟದೋಪಾದಿಯಲ್ಲಿ ಬಿದ್ದುಕೊಂಡಿದೆ. ನನ್ನ ಅಣ್ಣ ಎಷ್ಟು ಪರಾಕ್ರಮಿ ಎನ್ನುವುದನ್ನು ತೋರಿಸುವುದಕ್ಕಾಗಿ ದಿನನಿತ್ಯ ಮಾಡುವಂತಹ ಕಾರ್ಯ ಆತ. ಅದನ್ನ ಒಂದೇ ಕಾಲಿನಲ್ಲಿ ಮೊಣಕಾಲ ಪರ್ಯಂತರ ಹಿಡಿದು ಎತ್ತಿ ತೋರಿಸುವವ ಆತ. ಎತ್ತಿ ತೋರಿಸುವುದು ಯಾಕೆ? ತನ್ನಲ್ಲಿ ಶೌರ್ಯ ಪರಾಕ್ರಮವಿದೆ. ಬೆಟ್ಟದೋಪಾದಿಯಲ್ಲಿರುವಂತಹ ಆ ಅಟ್ಟೆಯನ್ನ ಮೊಣಕಾಲ ಎತ್ತರ ಎತ್ತುತ್ತಾನೆ ಅಂತಾದ್ರೆ ಅವ ಎಂತಹ ಸಾಹಸಿ ನೋಡಿ. ಹೌದು. ಅಷ್ಟು ಮಾತ್ರವೇ ಅಲ್ಲ, ಇನ್ನೂ ಉಂಟ. ಮುಂದೆ ಕಾಣ್ತಾ ಇದೆ ವಕ್ರವಾಗಿ ತಾಳಾ ವೃಕ್ಷ ಕಾಣ್ತಾ ಇದೆ ಅಲ್ವಾ? ಸಪ್ತ ತಾಳಾ ವೃಕ್ಷ ವಕ್ರವಾಗಿದೆ. ಅವ ಏನ್ ಮಾಡ್ತಾನೆ? ಏನು? ತನ್ನಲ್ಲಿರುವಂತಹ ಬಿಲ್ಲು ಬಾಣದ ಪ್ರದರ್ಶನ ಮಾಡುವುದಕ್ಕಾಗಿ ಒಂದೇ ಒಂದು ಬಾಣದಿಂದ ಅದನ್ನ ತುಂಡರಿಸುವವ ಆತ. ಇಷ್ಟು ಪರಾಕ್ರಮ ತಮ್ಮಲ್ಲಿ ಆಯಿತು ಅಂತಾದ್ರೆ ಧೈರ್ಯ ನನ್ನ ಪಾಲಿಗೆ. ಸುಗ್ರೀವ, ನಿನ್ನನ್ನ ಇಷ್ಟು ಪರಾಕ್ರಮ ಇದ್ದಾನೆ, ಅವನಷ್ಟೇ ಮಾಡಿದಂತಾದ್ರೆ ನೀನು ನನ್ನ ಶಕ್ತಿ ಸಾಮರ್ಥ್ಯನ ಒಪ್ತಿ ಅಂತ ಹೇಳಿದೆಯಲ್ಲ, ಆತನಷ್ಟೇ ಮಾಡಿದ್ರೆ ಸಾಕಾಗ್ತದ? ಇಲ್ಲ, ಅದಕ್ಕಾಗಿ ನಾನೇನ್ ಮಾಡ್ತೇನೆ ಬಲ್ಲೆಯ? ಆಮೇಲೆ ಗಾಳಿಯ ಮರಗಳು ಏಳಲು ನಿನ್ನ ಅಣ್ಣ ವಾಲಿ ಆ ದುಂದುವೆ ಅಡ್ಡೆಯನ್ನ ಮೊಣಕಾಲ ಪರ್ಯಂತರ ಸಾಹಸದಿಂದ ಎತ್ತಾ ಇದ್ದೆ ಅಲ್ಲ, ನಾನೇನು ಮಾಡ್ತೇನೆ ಬಲ್ಲೆಯ? ಈಗ ಹೊರೆ ಕಾಲಿನಿಂದ ಒದ್ದಿದ್ದೇನೆ, ಅದೆಷ್ಟೋ ಯೋಜನ ದೂರ ಹೋಗಿ ಬಿದ್ದಿದೆ, ಬಹಳ ದೂರ ಹೋಗಿದೆ. ಇನ್ನು ಸಪ್ತತಾಳ ವೃಕ್ಷವನ್ನ ಬಿಲ್ಲಿನಿಂದ ಕತ್ತರಿಸ್ತಾ ಇದ್ದೆ ಅಲ್ಲ, ನಾನೇನು ಮಾಡ್ತೇನೆ ಬಲ್ಲೆಯ? ನೆಲಕ್ಕೆ ಕಾರನ್ನ ಹೋಗಿ ನೋಡಿದೆಯ, ಸಪ್ತತಾಳ ವೃಕ್ಷಗಳೇ ಮಾಯವಾಗಿ ಹೋಗಿದೆ. ಅಲ್ಲಿಯೂ ಆಶ್ಚರ್ಯವನ್ನ ಕಂಡವ ನಾನು. ಈಗಲಾದರೂ ನನ್ನ ಪರಾಕ್ರಮ ಏನು ಎನ್ನುವುದು ತಿಳಿಯುವುದು ತಾನೆ? ಅರ್ಥವಾಯಿತು. ಶೀಲೋಲಚರನೆಂದು ಕಾಲಿಗೆರಗಲು ರವಿಜ, ಶೀಲೋಲಚರನೆಂದು ಕಾಲಿಗೆರಗಲು ರವಿಜ, ವಾಲಿಯನು ನನಗೆ ಬರಗೇಳೆಂದ ರಾಮ. ನೀನು ಚಿಂತಿಸುವುದೇ ಬೇಡ. ಈಗ ನೋಡು, ನಿನ್ನ ಹಿಂದೆ ನಾನಿರ್ತೇನೆ. ನಿನ್ನ ಅಣ್ಣ ವಾಲಿ ಎಷ್ಟೇ ಪರಾಕ್ರಮಿಯಾಗಿರಲಿ ನಾನು ಎದುರಿಸುತ್ತೇನೆ. ತಡ ಮಾಡಬೇಡ, ಕರಿ ನಿನ್ನ ಅಣ್ಣ ವಾಲಿಯನ್ನು. ನಾನಿರ್ತೇನೆ, ಬಿಡುತ್ತಿದ್ದೆ. ಇಷ್ಟು ಧೈರ್ಯ ಕೊಟ್ಟ ಮೇಲೆ ಇನ್ನೂ ತಡ ಮಾಡುವುದಲ್ಲ, ಕರೆಯುವುದೇ ಅಣ್ಣ ವಾಲಿ. ಅಗ್ರಜ ಬಾಬಾ ಸುಗ್ರೀವರಿ ಸುರಪಕುಮಾರಂ ಶೀಘ್ರದಿಂದಲೂ ಗಿಡಗಳ ಹಿಡಿದು ನಡೆದು ಕೇಳಿ
ತಮ್ಮನ ಅರ್ಥನಾದ ತಡ ಮಾಡುವುದಿಲ್ಲ ಹೊರಟೆ ಬಂದೆ ಏನು ಧೈರ್ಯದಿಂದ ಕರೆದೆಯಲೋ ಪರಾಕ್ರಮ. ಒಂದು ಒಳ್ಳೆಯ ಹೆಸರನ್ನು ನಿನಗೆ ಕೊಡಬೇಕಾಗ್ತದೆ. ಹೌದು, ನಿಜವಾಗಿಯೂ ಅಪ್ಪನ ಮಗನೇ ನೀನು. ಹೌದು. ಯಾಕೆ ಬಲ್ಲೆಯ? ಹೊತ್ತಿಗೆ ಸರಿಯಾಗಿ ಬೆಳಗಿನ ಜಾವದಲ್ಲಿ ಮೂಡುತ್ತಾನೆ, ಸಂಜೆ ತನ್ನ ಕಾರ್ಯವನ್ನು ಮುಗಿಸಿ ಹೋಗುತ್ತಾನೆ. ಅದೇ ರೀತಿ ಅದೆಷ್ಟೋ ಬಾರಿ ಪೆಟ್ಟನ್ನ ನೀನು ತಿಂದರೂ ಕೂಡ ಮತ್ತೆ ಮತ್ತೆ ಬರುತ್ತಾ ಇದ್ದೀಯ. ಬರುವಂತಹ ನೀನು ಅದು ಕೂಡ ಇಂದು ಕರೆದದ್ದು ಹೇಗೆ? ಅಣ್ಣಾವಾಲಿ, ಎರಡು ಭಾವನೆಯಿಂದ ಅರ್ಥವಾಗಲಿ ಎಂಬಂತಹ ರೀತಿಯಲ್ಲಿ ನೀನು ಕರೆದಿದ್ದೀಯ. ಅಣ್ಣ ಅಂತ ಹೇಳಿದಿ. ಎಲ್ಲಿಯಾದರೂ ನನ್ನ ಅಣ್ಣನಿಗೆ ಮಮಕಾರ ಬಂದೀತೋ ಎಂಬುದಾಗಿ ಅದರ ಬೆನ್ನಲ್ಲೇ ವಾಲಿ ಎಂಬಂತಹ ಮಾತನ್ನು ಕೂಡ ಕರೀತಾ ಇದ್ದಿ. ಈಗ ಅರ್ಥ ಆಗುವುದು ಅರ್ಥ ಇರಲಿ. ಯಾಕೆ ಬಂದಿಯೋ, ಏನಾಗಬೇಕೋ ಹೇಳು ಬೇಗ. ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ನೀನು ಇಡುವೆ ಎಲ್ಲ ನಿನಗೆ ದಾರಿದೆ. ನೀನು ಹೇಳಿದಂತೆ ನಾನು ಯೋಚಿಸ್ತಾ ಇದ್ದೇನೆ. ಏನು? ಅಣ್ಣನೆನ್ನುವಂತಹ ಮಮಕಾರವನ್ನು ಬಿಟ್ಟವ ನಾನು. ಕೊಡುವಷ್ಟು ಗೌರವ ನಿನಗೆ ಕೊಟ್ಟಾಯಿತು. ಏನು ಇನ್ನೇನಿದ್ದರೂ ದಂಡ ಪ್ರಯೋಗ ಎಂದು ಯೋಚಿಸಿದವ ನಾನು. ಅದೆಷ್ಟೋ ಬಾರಿ ದಂಡ ಪ್ರಯೋಗವನ್ನ ಮಾಡಿದವಾಗ ನನ್ನಲ್ಲಿ ಪೆಟ್ಟು ತಿಂದು ಓಡಿದವ. ಬಂದವ ನೀನು ಕೇಳುವುದೇನು? ಯಾಕೆ ಬಂದೆ? ಯಾಕೆ ಈಗ ಬಂದೆ? ನಿನ್ನಲ್ಲಿ ಆ ಪ್ರಶ್ನೆ ಬಿಟ್ಟರೆ ಮತ್ತೇನೂ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ನನ್ನದ್ದಾದಂತಹ ಮಡದಿ ರುಮೆ, ಅವಳನ್ನ ಇಟ್ಟುಕೊಂಡವನೇ. ಯಾಕೆ ಆಡುವಾಗ ಪ್ರಜ್ಞೆ ಇದ್ದು ಮಾತನಾಡು. ಏನು ಪ್ರಜ್ಞೆ ಇರಬೇಕು? ರುಮೆಯನ್ನ ಇಟ್ಟುಕೊಂಡವ ನೀನು ಹೇಳಿದ್ಯಾಕೆ? ಯಾಕೆ? ಅದೆಷ್ಟೋ ಬಾರಿ ನಿನ್ನಲ್ಲಿ ಪೆಟ್ಟು ತಿಂದು ಓಡಿದವ ನಾನು ಒಪ್ತೇನೆ. ಆದರೆ ಸೋಲೆ ಜಯಕ್ಕೆ ಸೋಪಾನ ಎಂಬುದನ್ನ ಅರ್ಥೈಸಿಕೊಂಡವ ನಾನು. ಮರಳಿ ಯತ್ನವ ಮಾಡು ನೋಡೋಣ. ಮರಳಿ ಯತ್ನ ಮಾಡಿ ಬಂದದ್ಯಾಕೆ? ಯಾಕೆ? ಅಣ್ಣನೆಂಬುವಂತಹ ಗೌರವನ್ನ ಕೊಟ್ಟಾಯಿತು. ಇನ್ನು ಏನಿದ್ರು ನಮ್ಮ ಕಾರ್ಯ ನಾವು ಮಾಡಿಕೊಳ್ಳಬೇಕು. ಅದೇನು ಕಾರ್ಯ? ಏನು? ನನ್ನದ್ದಾದಂತಹ ನನ್ನ ಮಡದಿ ರುಮೆಯನ್ನ ಬಿಟ್ಟು ಕೊಡ್ತೀಯ ಅಥವಾ ನಾನು ಸನಿಯ ಕೊಳೆನು ಜವಾದಿ ಮರಳಿ ಹೋಗೆನು. ನೀನು ಇನ್ನುವೆ ಕೊನೆಯ ಭಕ್ತವೆಲ್ಲ ಮರೆತೆಯೋ? ಸುಗ್ರೀವ, ಏನು? ಅದೆಷ್ಟೋ ಬಾರಿ ಬಂದಂತಹ ನೀನು ಆಡುವಂತಹ ಮಾತು ಒಂದೇ. ನೀನಾಡುವ ಮಾತನ್ನ ಕೇಳಿ ಕೇಳಿ ಕೇಳಿ
ನನ್ನ ಕಿವಿಗಳು ಜಡ್ಡು ಕಟ್ಟಿ ಹೋಗಿದೆ. ಬೇರೆ ಯಾವ ಮಾತನ್ನ ನೀನು ಆಡಿದವನು ಇದುವರೆಗೆ ನನ್ನ ಮುಂಭಾಗದಲ್ಲಿ ಇಲ್ಲ. ಬಂದಂತಹ ನೀನು ಆಡುವಂತಹ ಮಾತು ಏನು? ನನ್ನ ಮಡದಿಯನ್ನ ಕೊಡು, ನಾನು ನಿನ್ನ ಬಳಿಯಲ್ಲಿ ಯಾವ ವಿಧವಾದಂತಹ ಯುದ್ಧವನ್ನು ಮಾಡುವುದಕ್ಕೆ ಅಥವಾ ನಿನ್ನಲ್ಲಿ ನಾನು ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಮಡದಿಯನ್ನ ಕೊಡು ಅಂತ ಹೇಳ್ತೀಯಲ್ಲ ಸುಗ್ರೀವ, ಮಡದಿಯನ್ನ ಕೊಡ್ತೇನೆ, ಸಂತೋಷ ಪಡಬೇಡ. ಕೊಡುವಂತಹ ಕಾಲ ಒಂದು ಪೂರ್ತಿ ಹೇಳುವವರೆಗೆ ಸಂತೋಷ ಪಡುವವನೇ ನಾನಲ್ಲ. ನಿನ್ನ ಜೀವನದಲ್ಲಿ ಸಂತೋಷ ಬರಬಾರದು ಎಂಬಂತ ಉದ್ದೇಶದಿಂದಲೇ ನಾನು ಹೀಗೆ ಮಾಡಿದೆ. ಹೌದೇನಾ? ಅಂದು ನೀನು ಮಾಡಿದ್ದೇನು? ದಾನವನಂತಿಗೆ ನಾನು ಕಾಳಗವನ್ನು ಕೊಡುವುದಕ್ಕೆ ಹೋದ ಕಾಲಕ್ಕೆ ಅಲ್ಲೇ ನಿನ್ನನ್ನು ದ್ವಾರದಲ್ಲಿ ನಿಲ್ಲು ಅಂತ ಹೇಳಿ ನಾನು ಮುಂದೆ ಒಳಗೆ ಹೋದವ. ಹೋದಂತಹ ಕಾಲದಲ್ಲಿ ನೀನು ಮಾಡಿದ್ದೇನು? ಸ್ವಲ್ಪ ಕಾಲವನ್ನಾದರೂ ನೀನು ಕಾದಿಯೋ? ಇಲ್ಲವೇ ಇಲ್ಲ. ಸ್ವಲ್ಪ ಸಮಯದ ಕಳೆದ ಬಳಿಕ ನಾನು ಹೋದಂತಹ ದ್ವಾರಕ್ಕೆ ಕಲ್ಲು ಬಂಡೆಗಳನ್ನು ತಂದಿರಿಸಿ ನೇರವಾಗಿ ನೀನು ಕಿಷ್ಕಿಂಧೆಗೆ ಹೋದವ ಮಾಡಿದ್ದೇನೋ? ನನ್ನ ಮಡದಿಯ ಜೊತೆಯಲ್ಲಿ ಕಾಲವನ್ನ ಕಳೆದವ ನೀನು. ಹೌದೇನೋ? ನೀನು ಮಾಡಿದ್ದು ಸರಿ, ನಾವು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ. ಹೌದೇನೋ? ಒಂದು ವೇಳೆ ನಾನು ಬರುವಲ್ಲಿಯವರೆಗೆ ಕಾಯುವುದಕ್ಕೆ ನಿನಗೇನಾಗಿತ್ತೋ ಕಾದಿದ್ದೀಯಾ ನೀನು? ಹೇಳು, ಕಾದಿದ್ದೀಯಾ? ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಬಂದವ. ಏನು ಉತ್ತರ ಕೊಡ್ತೀಯಾ ನೀನು? ನಾವು ಏನು ಕಾರ್ಯ ಮಾಡುವುದಿದ್ರು ಹಿರಿಯರಲ್ಲಿ ಕೇಳಿಯೇ ಮಾಡುವವರು ನಾವು. ಓಹೋ, ಹಿರಿಯರು ಸೂಚಿಸಿದ ಪ್ರಕಾರ ಪಟ್ಟಾಭಿಷೇಕವನ್ನು ಹೊಂದದವರು. ನಿನಗೊಬ್ಬರು ಹಿರಿಯರು ನಿನಗೆ ಮಾರ್ಗದರ್ಶನವನ್ನ ಕೊಡುವಂತವರು ನಾನು ಬದುಕಿ ಇದ್ದೇನೋ ಇಲ್ಲವೋ ಎಂಬಂತಹ ವಿಚಾರದ ಬಗ್ಗೆ ಏನಾದರೂ ನೀವು ವಿಮರ್ಶೆ ಮಾಡಿತೀರೋ? ಮಾಡಲೇ ಇಲ್ಲ. ನೇರವಾಗಿ ನಿನಗೆ ಮನಸ್ಸಿದ್ದದ್ದೇ ಪಟ್ಟದ ಮೇಲೆ. ಆದ್ರಿಂದ ನೀನು ಮಾಡಿದ ತಪ್ಪಿಗೆ ಸರಿಯಾಗಿ ನಿನಗೆ ಶಿಕ್ಷೆಯನ್ನು ನಾನು ಕೊಡ್ತಾ ಇದ್ದೇನೆ. ಇಗೋ, ಹೆಣ್ಣಿನ ವಿಚಾರದಲ್ಲಿ ಒಂದು ಮಾತು ಹೇಳ್ತೇನೆ. ಅವಳನ್ನು ಕೊಡುವುದು ಯಾವಾಗ ಗೊತ್ತುಂಟಾ? ಅವಳು ಮುದುಕಿಯಾಗಿ ಅವಳ ದೈನಂದಿನ ಕಾರ್ಯವನ್ನು ಅವಳಿಂದ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಂತಹ ಸಂದರ್ಭ ನಿನ್ನ ಹೆಂಡತಿಯನ್ನು ಬಿಟ್ಟು ಕೊಟ್ಟು ಕೊಡಬಹುದು. ಇಲ್ಲದಿದ್ದರೆ ಖಂಡಿತ ಬಿಡು. ಯಾಕೆ ಗೊತ್ತಾ ಹೇಳಿದೆ? ಯಾಕೆ? ನಿನ್ನಲ್ಲಿ ಸ್ವಲ್ಪ ಮಮಕಾರ ಉಂಟು. ಯಾಕೆ? ಹೆಂಡತಿಯನ್ನ ಕೊಡ್ತೇನಂತ ಹೇಳಿದೆ, ಆದ್ರೆ ಕೊಡುವುದು ಯಾವಾಗ? ವೃದ್ಧಾಪ್ಯದಲ್ಲಿ. ಲೋಕರೂಢಿ ಹೇಗೆ ಗೊತ್ತಾ? ವಯಸ್ಸಾದ ಮೇಲೂ ಕೂಡ ಗಂಡ ಹೆಂಡಿರು ಅಷ್ಟು ಅನ್ಯೋನ್ಯರಾಗಿರ್ಬೇಕು. ಹೆಂಡತಿಗೆ ವರ್ಷ ಆಯ್ತು ಹೇಳಿ ಹೆಂಡತಿಯನ್ನು ಬಿಡುವುದಲ್ವೋ? ಈಗ ಬಿಡುವ ಪ್ರಶ್ನೆ ಅಂತಿರಲಿ. ಈ ರೀತಿಯಲ್ಲಿ ಕೊಡುವುದು ಯಾಕೆ? ನೀನು ಕಡೆಯ ಕಾಲಕ್ಕೆ ನರಳಿ ನೀವಿಬ್ಬರು ಇರಬೇಕು. ಹಾಗೆ ತಿಳಿಯುವವ ನಾನಲ್ಲ. ಹೆಂಡತಿಯನ್ನ ಪಡೆದಿದ್ದೇನೆ, ಈ ಸಂದರ್ಭದಲ್ಲಿ ಅವಳ ಸೇವೆಯನ್ನ ಮಾಡ್ತೇನೆಂದು ಭಾವಿಸುವವ ನಾನು. ಹಾಗಾಗಿ ಹೇಳುತ್ತೇನೆ, ಏನು ಹಿಂದಿನದ್ದನ್ನೆಲ್ಲ ಹೆದರಿಸಿ ಹೇಳಿಸಿ ನನ್ನನ್ನು ಹೆದರಿಸುವುದು ಬೇಡ. ಅಣಕಿಸುವುದಕ್ಕೆ ಇದು ಸರಿಯಾದ ವೇದಿಕೆ ಅಲ್ಲ. ಅಣಕವಲ್ಲ, ನೀನಾ ಎಂಬುದನ್ನ ತೋರಿಸುವುದಕ್ಕಾಗಿ ಬಂದವ ನಾನು. ದಿವಸ ನೀನಾ ನಾನು ಮಡದಿಯನ್ನು ಪಡೆಯಬೇಕು ಎಂಬಂತಹ ಒಂದೇ ಒಂದು ಆಸೆಯಿಂದ ಬಂದಿದ್ದೀಯಲ್ಲ,
ಬಿದ್ದಿದ್ದಾನೆ. ಸ್ವಾಮಿ, ಬಿದ್ದವನನ್ನ ಹೀಗೆ ಬಿಡ್ಲಿಕ್ಕಾಗ್ತದ? ಹೀಗೆ ಬಿಟ್ಟು ಹೋದೆ ಅಂತಾದರೆ ಮತ್ತೆ ಎದ್ದು ಬಂದಾನು. ಅದಕ್ಕಾಗಿ ಇವನಿಗೆ ತಕ್ಕ ಶಾಸ್ತಿ ಆಗಬೇಕು. ಎರಡೂ ಕಾಲಿನಿಂದ ಒತ್ತು. ಸ್ವಾಮಿ, ಎರಡೂ ಕಾಲಿನಿಂದ ಒದ್ದು ಬಿಡುವಾಗ ನಾವು ಬೀಳುವುದಿಲ್ವಾ? ನಮ್ಮ ಜಾಗ್ರತೆ ನಾವು ಮಾಡಬೇಕು. ಅದಕ್ಕಾಗಿ ಒಮ್ಮೆ ಒಂದು ಕಾಲು, ಮಗದೊಮ್ಮೆ ಇನ್ನೊಂದು ಕಾಲು ಸರಿಯಾಗಿ ಒದ್ದು ನಡೀತೇನೆ. ಹೋದನನ್ನ ಎನ್ನು ತಿಳಿಯುವುದಾಧರಿಸಿದನು. ಹೋದ ಅಣ್ಣ ಎಂದು ತಿಳಿಯುವುದಾಧರಿಸಿದನು. ತಿಳಿಯುವುದಾಧರಿಸಿದನು. ಕ್ರೋಧದಿಯುವುದರಾಧಿಪತಿಯ ಮೂದಲಿಸಿದನು. ಕ್ರೋಧದಿಂದ ರಾಧಿಪತಿಯ ಮೂದಲಿಸಿದನು. ಎಂತಹ ಪರಿಸ್ಥಿತಿ ಈ ಸುಗ್ರೀವನ ಪಾಲಿಗೆ ಬಂದೊದಗಿ. ಸ್ವಾಮಿ, ಬೇಕಿತ್ತ ನನ್ನ ಬಗ್ಗೆ ನಾನೇ ಯೋಚನೆ ಮಾಡುವಂತಹ ಸಂದರ್ಭ ಬಂತು. ಹಿಂದೆ ಒಬ್ಬರು ಇದ್ದಾರೆ, ನಾವು ಮುಂದುವರಿಯಬಹುದು ಅಂತ ಯೋಚಿಸಿದರೆ ಹಿಂದೆ ಮಾಡುವವರ ಕಾರ್ಯ ಅರ್ಥ ಆಯ್ತಲ್ಲ ಈ ಸುಗ್ರೀವನಿಗೆ. ಅಣ್ಣನಿಂದ ಪೆಟ್ಟು ತಿನ್ನುವುದೇನು ಮೊದಲ, ಅದೆಷ್ಟೋ ಬಾರಿ ಪೆಟ್ಟು ತಿಂದವ ನಾನು. ಪೆಟ್ಟು ತಿಂದು 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 ಚರ್ಮ ಸಪ್ಪೆ ಕಟ್ಟಿ ಹೋಗಿದೆ. ಬಿಡಬಾರ್ದು. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಸತ್ಯ ಹೇಳಬೇಕಾದ್ರೆ ಹೆಂಡತಿಯ ಆಸೆಯನ್ನೇ ಬಿಟ್ಟವ ನಾನು. ಏನೋ ಒಂದು ಚಿಕ್ಕ ಆಸೆ ಹುಟ್ಟಿಸಿದ್ಯಾರು? ಅಲ್ಲ, ವ್ಯವಸ್ಥೆ ಮಾಡಿಕೊಂಡವರು ನಾವೇ. ಎಲ್ಲಿಯೋ ಇದ್ದವರನ್ನ ಕರೆದುಕೊಂಡು ಬಂದು ಅವರು ವಿಶ್ವಾಸ ಕೊಟ್ಟ ಮೇಲೆ ನಂಬಿಕೆ ಕೊಟ್ಟು ಹೀಗೆಲ್ಲ ಆಯ್ತಲ್ಲ. ಅಲ್ಲ, ಇನ್ನು ತಡ ಮಾಡುವುದಲ್ಲ, ಅವನನ್ನೇ ಹುಡುಕ್ತಾ ಹೋಗ್ತೇನೆ. ದೇವ 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 ದೇವ. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವವೆಂದು ನಂಬಿದೆ. ವಿಶ್ವವೆಂದು ನಂಬಿದೆ. ಸೂರ್ಯವಂಶದ ರಾಯರಾಡಿದ ಸೂರ್ಯವಂಶದ ರಾಯರಾಡಿದ ಕಾರ್ಯದಪ್ಪದು ಕಪಟ ಬಲ್ಲಿದು. ಕಾರ್ಯದಪ್ಪದು ಕಪಟ ಬಲ್ಲಿದು. ಎನ್ನ ವೈರಿಯ ಮುಂದೆ ನಿಲ್ಲಿಸಿ, ಎನ್ನ ವೈರಿಯ ಮುಂದೆ
ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೇ ಚೆನ್ನವಾಗಿ ಕಣ್ಣಲ್ಲಿ ಕಂಡೇ ಚೆನ್ನವಾಗಿ ವಿಶ್ವನಾಯಕ ಹೇಳಲಿಕ್ಕೆ ಕೇಳಲಿಕ್ಕೆ ಈ ಶಬ್ದವನ್ನ ಕೇಳುವಾಗ ಮನಸ್ಸಿಗಾಗುವ ತೃಪ್ತಿಯನ್ನು ಹೇಳಲು ಸಾಧ್ಯ. ಯಾಕೆ ವಿಶ್ವನಾಯಕರು ನಿಮ್ಮಲ್ಲೇ ಕೇಳ್ತೇನೆ, ಏನು ವಿಶ್ವನಾಯಕರೆಲ್ಲ ಹೀಗೆ ಮಾಡುವುದಾ? ಅಲ್ಲಿ ಏನಾಯ್ತು ಅಂತ ಈಗ? ನಾವಿದ್ದೇವೆ, ನೀನು ಮುಂದುವರಿ ಎಂದು ಹೇಳಿದವರು ನೀವು. ಹೌದು, ಹೋದವ ನಾನು. ಫಲಿತಾಂಶ ಮತ್ತೆ ನಾನಾಗಿ ಹೇಳಬೇಕಾ? ಒಂದು ವಿಷಯನ ಹೇಳ್ತೇನೆ. ಏನು? ವಿಶ್ವನಾಯಕರು ಆಡಿದಂತಹ ಮಾತಿಗೆ ಎಡರಿಲ್ಲ ತೊಡರಿಲ್ಲ ಎಂದು ಕೇಳಿದವ ನಾನು. ನೀವಿದ್ದೀರಿ ಎನ್ನುವಂತಹ ಧೈರ್ಯದಲ್ಲಿ ವಾಲಿಯನ್ನ ಕರೆದವ ನಾನು. ಕಾಳಗದಲ್ಲಿ ಸೋತಿದ್ದೇನೆ, ಪೆಟ್ಟನ್ನೂ ತಿಂದಿದ್ದೇನೆ. ಈ ಬಾರಿ ತಿಂದ ಪೆಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಹೌದೇ? ಆದರೆ ತಾವು ಮಾಡಿದ ಕಾರ್ಯ ಏನಾಯಿತು? ಏನಾಯಿತು? ಹೇಳಿ ಕೇಳಿ ವಂಶಸ್ಥರು ನೀವು. ಸೂರ್ಯವಂಶಸ್ಥರು ಆಡಿದ ಮಾತನ್ನು ತಪ್ಪಿದವರೇ ಅಲ್ಲ ಅಂತ ನಾವು ಕೇಳಿದವರು. ಹೌದು, ಲೋಕದ ನಾಣ್ಣುಡಿಯೇ ಹಾಗೆ. ಏನು? ಅಷ್ಟು ಮಾತ್ರವೇ ಅಲ್ಲ, ಸೂರ್ಯನ ಕಿರಣ ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೆ ಸೂರ್ಯವಂಶಸ್ಥರ ಕರುಣೆ ಇರುತ್ತದೆ ಎನ್ನುವುದನ್ನು ಕೇಳಿದವ ನಾನು. ಮಾಡಿದ ಆಡಿದ ಮಾತನ್ನು ನಡೆಸದೇ ಹೋದರೆ ಒಂದು ವಿಷಯ ನೆನಪಾಗ್ತಾ ಉಂಟು. ಏನು ಗೊತ್ತಾ? ಏನೇ? ಹಿರಿಯರೊಬ್ಬರು ಹೇಳಿದ್ದಾರೆ, ಹಿರಿಯರ ಮುಂದೆ ನಿಲ್ಬೇಡ, ಕತ್ತೆಯ ಹಿಂದೆ ನಿಲ್ಬೇಡ ಹೇಳಿ. ಆ ಪರಿಸ್ಥಿತಿ ನಮಗಾಯ್ತು ಇವತ್ತು. ಆದರೆ ಸಾಕು, ನೀವು ಮಾಡಿದಂತಹ ಕೆಲಸ ನೋಡಿ ಸಾಕಾಗಿ ಹೋಯ್ತು. ಯಾಕೆ ಗೊತ್ತಾ? ಹೆಂಡತಿ ಅಲ್ವಾ? ಹೌದು. ನನ್ನ ಮನಸ್ಸಿನಲ್ಲಿಯೇ ನನ್ನ ಹೆಂಡತಿ ಋಣ ಇದ್ದಾಳೆ. ಸಾಕು, ಅಣ್ಣನಲ್ಲಿ ಪೆಟ್ಟು ತಿನ್ನುವುದು ಯಾಕೆ? ನಿಮ್ಮನ್ನು ಕರೆದುಕೊಂಡು ಬಂದವ ಹನುಮಂತ. ಹನುಮಂತ ಹೇಗೆ ಕರೆದುಕೊಂಡು ಬಂದಿದೆಯೋ ಅದೇ ರೀತಿಯಾಗಿ ಬಿಟ್ಟು ಬಾ. ಸಾಕು, ನಿಮ್ಮಂತಹ ಧೈರ್ಯ ತಾಳೆಯ ಸೂರ್ಯನಂದನ ಧೈರ್ಯ ತಾಳೆಯ ಸೂರ್ಯನಂದನ ಕಾರ್ಯವೇ ಸಗಲು ಮೋದವಾಯಿತು ಕಾರ್ಯ ಮೋದವಾಯಿತು ವಾಲಿಯ ನಿನ್ನ ಕಾಣಲಿರುವರ ವಾಲಿಯ ನಿನ್ನ ಕಾಣಲಿರುವರ ಆಳ ಭೇದವೇ ತಿಳಿಯದಾಯಿತು ಆಳ ಭೇದವೇ ತಿಳಿಯದಾಯಿತು ನಿನ್ನ ಮೋದದಿ ಕೊಲಲೋಲೋಲದಿ ನಿನ್ನ ಮೋದದಿ ಕೊಲಲೋಲೋಲದಿ
ಎಲ್ಲ ನಿನ್ನಿಸಿ ಜರೆವರಲ್ಲಯ್ಯ ಎಲ್ಲ ನಿನ್ನಿಸಿ ಜರೆವರಲ್ಲಯ್ಯ ಧೈರ್ಯ ತಾಳಯ್ಯ ಸೂರ್ಯ ನಂದನ ಕಾರ್ಯಾಯಗಳು ಧೈರ್ಯ ತಾಳಯ್ಯ, ಧೈರ್ಯ ತಾಳು. ಇನ್ನೆಲ್ಲಿಯ ಧೈರ್ಯ? ಇದ್ದ ಧೈರ್ಯ ಎಲ್ಲ ಹೋಗಿ ಆಯ್ತಿನ್ನು. ಯಾಕೆ ಈ ಮಾತು ಅಂತ ಹೇಳಿದ್ರೆ, ನಿನ್ನ ಹಾಗೂ ಅಣ್ಣನ ಜೊತೆ ನೀನು ಹೋರಾಟದ ಸಂದರ್ಭದಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ ಅಂತ ಹೇಳಿದ್ದ ಹೌದು. ಆದರೆ ಕಾರ್ಯವೆಸಗುವುದಾಗ ಒಂದು ಮೋಸವಾಯಿತು. ದೇವಾ, ನಿಮ್ಮಲ್ಲಿಯೂ ಕೇಳ್ತೇನೆ, ವಿಶ್ವನಾಯಕರಿಗೆ ಮೋಸ ಆಗುವುದು? ಮೋಸ ಮಾಡಿದ್ದಲ್ಲ. ಕೇಳಿ ಹೇಗೆ ವ್ಯವಸ್ಥೆ ಹೇಗೆ? ವಿಶ್ವನಾಯಕರೇ ಮೋಸ ಮಾಡುವುದಂತ ಹೇಳ್ತಾರೆ. ಓಹೋ, ಅಂತದ್ರಲ್ಲಿ ನೀವು ಮೋಸ ಹೊಂದಿದ್ದು? ಮೋಸ ಮಾಡಿದ್ದಲ್ಲ, ಮೋಸವಾದದ್ದು. ಯಾರಿಂದ? ಯಾರಿಂದ? ನಿನ್ನಿಂದಲೇ. ನನ್ನಿಂದ ಮೋಸ? ಹೌದು. ಯಾಕೆ ಈ ಮಾತು ಹೇಳಿದ್ರೆ, ನಿನ್ನ ಹಾಗೂ ಅಣ್ಣನ ಬಗ್ಗೆ, ಅವನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎಲ್ಲವನ್ನ ನೀನು ಸರಿಯಾಗಿ ನನಗೆ ಮನನ ಮಾಡಿದ್ದೀಯ. ಆದರೆ ಒಂದು ವಿಚಾರವನ್ನ ನನಗೆ ನೀನು ತಿಳಿಸಲೇ ಇಲ್ಲ. ಏನು ವಿಷಯ? ಏನು ಅಂತ ಹೇಳಿದ್ರೆ, ನಿನ್ನ ಹಾಗೂ ಅಣ್ಣನ ರೂಪ ಸಾಮ್ಯತೆ ಆಗಿರಬಹುದು, ಆಕಾರ ಆಗಿರಬಹುದು, ಅದರ ಬಗ್ಗೆ ಏನಾದ್ರೂ ನೀನು ಹೇಳಿದ್ದೀಯಾ? ಅದು ಹೇಳಿಲ್ಲ. ಒಂದು ಮಾತನ್ನು ಹೇಳಲಿಲ್ಲ. ನೀವಿರುವರು ಹೋರಾಡುತ್ತಿರುವ ಸಂದರ್ಭದಲ್ಲಿ ವಾಲಿ ಯಾರು, ಸುಗ್ರೀವ ಯಾರು ಎನ್ನುವುದನ್ನ, ಆಳ ಭೇದವನ್ನ ತಿಳಿಯದೆ ನಾನು ಹಿಂದೆ ಸರಿದದ್ದು ಹೌದು. ಇನ್ನೂ ಒಂದು ಮಾತನ್ನ ಹೇಳಿದೀಯ. ಏನು? ಸೂರ್ಯವಂಶದವರು ಕೊಟ್ಟ ಮಾತನ್ನ ತಪ್ಪಿದ್ರು ಅಂತ ಹೇಳಿ ನಾವು ಕೇಳಿದ ವಿಷಯ ಇಲ್ಲಿಯೂ ಕೂಡ ತಪ್ಪಲಿಲ್ಲ. ಯಾಕೆ? ಒಂದೊಮ್ಮೆ ನಾನು ಬಾಣ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ತಪ್ಪಿ ನಿನಗೆ ಬಿದ್ದಂತಾದ್ರೆ ಲೋಕಪವಾದ ನನಗೆ ಬರ್ತದೆ. ಹಾಗಾಗಿ ಸ್ವಲ್ಪ ಹಿಂದೆ ಸರಿದದ್ದು ಅಷ್ಟೇ. ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ. ಏನು? ವಿಶ್ವನಾಯಕರು ಅಲ್ಲದೆ ದೇವರೆಂದು ಒಪ್ಪಿದವ ನಾನು. ನೀವೇ ತಿಳಿಯಬಹುದಿತ್ತು. ಏನು? ಅಣ್ಣನ ಪರಾಕ್ರಮದ ಬಗ್ಗೆ ಹೇಳಿದವ ನಾನು. ಎಂತಹ ಸಾಹಸಿ ಎನ್ನುವುದನ್ನ. ಸೋತವ ಸುಗ್ರೀವನೇ ಎಂಬುದು ನಿಮಗೆ ಅರ್ಥ ಆಗ್ಲಿಲ್ವೋ? ಆದ್ರೆ ಇನ್ನೂ ಒಂದು ಮಾತಿದೆ. ಏನದು? ನೀನು ಹೇಳಿದ ಮಾತಾದರೆ ಏನು? ವಿಶ್ವನಾಯಕ ನನ್ನ ಎದುರಿಗಿದ್ದಾನೆ, ಹಿಂದೆ ಇದ್ದಾನೆ. ಹಿಂದೆ ಅದೆಷ್ಟೋ ಬಾರಿ ಪೆಟ್ಟು ತಿಂದು ಹೋದಂತಹ ನೀನು ಇನ್ನು ನಾನು ಬಂದ ಸಂದರ್ಭದಲ್ಲಿ ನಿನ್ನ ಶಕ್ತಿ ಸಾಮರ್ಥ್ಯ ಎನ್ನುವುದು ಇಮ್ಮಡಿಕೊಂಡು ನೀನೇ ಯಾಕೆ ಅಣ್ಣನನ್ನು ಕೊಂದಿರಬಾರದು ಹೇಳು? ಅದು ನಿಜವೇ. ಹಾಗಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದೇನೆ. ಇನ್ನೊಮ್ಮೆ ಪ್ರಯತ್ನ? ಕಾಲ ಮಿಂಚಲಿಲ್ಲ. ಈಗ ಒಂದು ಉಪಾಯವನ್ನ ಮಾಡಿದ್ದೇನೆ. ಏನು ಬಲ್ಲೆಯ ತಮ್ಮ ಲಕ್ಷ್ಮಣ? ಈಗಂತಹ ಲಕ್ಷ್ಮಣ ಒಂದು ಮಾಲೆಯನ್ನ ಹಾಕಿದ್ದಾನೆ. ಅದು ಅಂತಿಂತ ಮಾಲೆ ಅಲ್ಲ, ಏನೋ ಹೊಸ ಚೈತನ್ಯ ಮೂಡಿ ಬರುತ್ತಾ. ಅದು ಗಜಪುಷ್ಪ ಮಾಲೆ. ಓಹೋ, ಇದನ್ನ ಯಾರು ಧರಿಸುತ್ತಾರೋ ಅವರ ಶಕ್ತಿ ಸಾಮರ್ಥ್ಯ ಎನ್ನುವುದು ಇಮ್ಮಡಿಗೊಳ್ತದೆ. ಅಷ್ಟು ಮಾತ್ರವಲ್ಲದೆ ದೇಹದಲ್ಲಿದ್ದಂತ ಆಯಾಸ ಎಲ್ಲವೂ ಕೂಡ ಪರಿಮಾರ್ಜನೆಗೊಳ್ತದೆ. ಇದರಲ್ಲಿ ಇನ್ನೂ ಒಂದು ಸೂಕ್ಷ್ಮವಾದಂತಹ ಉಪಾಯ ಅಡಗಿದೆ. ಏನದು? ಏನು ಹೇಳಿದ್ರೆ, ನೀನು ಹಾಗೂ ವಾಲಿಯ ಜೊತೆ ಹೋರಾಟವನ್ನ ಮಾಡುವಾಗ ಯಾರು ಮಾಲೆಯನ್ನ ಧರಿಸುತ್ತಾರೋ ಅವರೇ ಸುಗ್ರೀವ ಎನ್ನುವುದಾಗಿ ನೇರವಾಗಿ ನನಗೆ ಗುರುತಿಸುವುದಕ್ಕಾಗ್ತದೆ. ಹಾಗಾಗಿ ಚಿಂತೆ ಮಾಡಬೇಡ, ನಿನ್ನ ಹಿಂದೆ ನಾನಿದ್ದೇನೆ. ಈಗ ಕರಿ ನಿನ್ನ ಅಣ್ಣ. ಅಣ್ಣ ಎನ್ನುವ ಮಮಕಾರವನ್ನು ಬಿಡು. ಅವನು ನಿನ್ನ ಪಾಲಿನ ವೈರಿ, ನನಗೂ ವೈರಿ. ಕರೆಯುವುದು ಕೂಗೆ ಕೇಳು ಹರಿಜ ಕೋಪ ಮತ್ತೆ ಕರೆಯುತ್ತಾ ಇದ್ದಾನೆ. ಮಧ್ಯರಾತ್ರಿಯ ಕಾಲ ರಾತ್ರಿ ಎಂಬುದಾಗಿ ನೋಡುವುದಿಲ್ಲ.
ನಡೆಯುತ್ತೇನಂತ ತಾರಾದೇವಿ ವಿವೇಕದಿಂದ ತಡೆದ ಪ್ರಾಣೇಶ ಕಿಂದಳು ನೀತಿಯಲ್ಲ ಪೋಪುದಿಂದು ನೀ ಕೇಳು ಪ್ರಾಣ ನೀತಿಯಲ್ಲ ಪೋಪುದಿಂದು ನೀ ಕೇಳು ಪ್ರಾಣ ಕಾಂತ ನೀ ಕೇಳು ಪ್ರಾಣ ಕಾಂತ ಜಾತಾಂಗದ ಬೇಡಿದೊಂದು ಮಾತ ಕೇಳಿದೆ ನಾನಿಂದು ಜಾತಾಂಗದ ಬೇಡಿದೊಂದು ಮಾತ ಕೇಳಿದೆ ನಾನ ಇಂದು ಪುಂಡರೀಕನೇತ್ರ ನಾಮ ತಾಂಡ ಜಾತ ಸುಗ್ರೀವನ ಪುಂಡರೀಕನೇತ್ರ ನಾಮ ತಾಂಡ ಜಾತ ಸುಗ್ರೀವನ ಕಳ್ಳು ತಮ್ಮ ಅಂತರರ ಗೊಂದೆ ಕಾಂಗದೆ ಕಳ್ಳು ಅಂತರಂಗ ಗೊಂದೆ ಕಾಂಗದೆ ನೀತಿಯಲ್ಲ ಪೋದಿಂದು ನೀ ಕೇಳು ಪ್ರಾಣ ಕಾಕ ಮೊದಲಾಗಿ ನನ್ನ ಪದಪದ್ಮಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಸ್ವಾಮಿ, ತಮ್ಮನಾದ ಸುಗ್ರೀವ ಆಡಿದಂತಹ ಮಾತನ್ನ ಧ್ವನಿಯನ್ನ ಕೇಳಿದಾಕ್ಷಣ ಒಮ್ಮೆ ನಮ್ಮೇಲೆ ತಪ್ಪನೆ ಎದ್ದು ನಿಂತು ಆತನಲ್ಲಿ ಕಾಳಗವನ್ನು ಮಾಡುವುದಕ್ಕಾಗಿ ತಾವು ಹೊರಟಿದ್ದೀರಿ. ಹೌದು ಪ್ರಾಣೇಶ, ನನ್ನ ಪ್ರಾಣಕಾಂತನಲ್ಲವೇ ಸ್ವಾಮಿ, ಕೇವಲ ನನ್ನ ಮನಸ್ಸನ್ನು ಮಾತ್ರ ಅಲ್ಲ, ನನ್ನ ಬುದ್ಧಿಯನ್ನು ಚಿತ್ತವನ್ನು ನೀವು ಆಕರ್ಷಿಸಿದರಲ್ಲವೇ? ಹಾಗಾಗಿ ನಿಮ್ಮನ್ನು ಪ್ರಾಣಕಾಂತ ಅಂತ ಸಂಬೋಧಿಸ್ತಾ ಇದ್ದೇನೆ. ಪ್ರಭು, ಯಾವ ವ್ಯಕ್ತಿಯೇ ಆಗ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡುತ್ತಿದ್ರೂ ಕೂಡ ಕಾಲಿಡುವ ಮೊದಲು ಕಣ್ಣಿಟ್ಟು ನೋಡುಕಬೇಕಂತೆ. ಮಾತ್ರವೇ ಅಲ್ಲ, ಯಾವುದೇ ಒಂದು ಕಾರ್ಯರಂಗಕ್ಕೆ ಇಳಿಯುವಾಗ ಆ ಕಾರ್ಯದ ಬಗ್ಗೆ ಚಿಂತನ ಮಂಥನವನ್ನ ಮಾಡಬೇಕಂತೆ ಪ್ರಭು. ಚಿಂತನ ಮಂಥನವನ್ನ ಮಾಡಬೇಕಂತೆ. ತಾವೇನು ಬುದ್ಧಿ ಇಲ್ಲದವರಲ್ಲ, ಯೋಗ್ಯತೆಯಲ್ಲಿ ಬಲು ಎತ್ತರಕ್ಕೆ ಏರಿದವರು ತಾವು. ಆದ್ರೆ ಈ ಸಂದರ್ಭದಲ್ಲಿ ಆತನಲ್ಲಿ ಕಾಳಗಕ್ಕೆ ಹೋಗ್ತೀರಿ ಅಂತಾದ್ರೆ ನಿನ್ನ ಮಗ ಅಂಗದ ಆಡಿದಂತಹ ಮಾತು ಈಗ ತನಗೆ ನೆನಪಾಗುತ್ತಾ ಇದೆ. ನಮ್ಮ ಮಗ ಬಾಲಕನಾದಂತ ಅಂಗದ ಆಡಿದ ಮಾತು ಹೀಗೆ ನೆನಪಾಗುತ್ತಾ ಇದೆ. ಮತ್ತೇನಲ್ಲ, ತಂದೆಯಾದ ನಿಮ್ಮಲ್ಲಿ ಹೇಳುವುದಕ್ಕೆ ಆತನಿಗೆ ಭಯವಂತೆ, ತಾಯಿಯಾದಂತಹ ನನ್ನಲ್ಲಿ ಹೇಳಿದ್ದಾನೋ. ಆ ಸಂದರ್ಭದಲ್ಲಿ ನಾನು ತಿಳಿದುಕೊಂಡದ್ದು ಏನು? ಕೇವಲ ಬಾಲಿಶವಾದ ಮಾತು ಎಂದು ನಾನು ಅಲ್ಲಗಳೆದವಳು. ಹಾಗಂತ ಆತ ಆಡಿದ ಮಾತು ಸತ್ಯವಾಯಿತಂತ ಈಗ ನನಗೆ ಅರ್ಥವಾಗುತ್ತಾ ಇದೆ ಪ್ರಭು, ಈಗ ನನಗೆ ಅರ್ಥವಾಗುತ್ತಾ ಇದೆ. ಸ್ವಾಮಿ, ಯಾವ ಮಾತನ್ನ ಬಾಲಕನಾಡಿದ್ದಾನೆ? ಮತ್ತೇನಲ್ಲ ಪ್ರಭು, ಅಯೋಧ್ಯ ದಶರಥಪತಿ ನಂದನಾದ ಶ್ರೀರಾಮಚಂದ್ರ ಸೀತೆಯನ್ನ ಕಳೆದುಕೊಂಡು ಈ ಕಿಷ್ಕಿಂಧೆಯ ಬಳಿಗೆ ಬಂದಿದ್ದಾನಂತೆ. ಆತನನ್ನು ಕಂಡದ್ದು ಮತ್ತಾರೂ ಅಲ್ಲ, ಹನುಮಂತನೇ ದೂರದಲ್ಲಿ ಆತನನ್ನು ಕಂಡಿದ್ದ ಮಾತ್ರಕ್ಕೆ ಅವನಿಗೆ ರಾಮನ ದರ್ಶನವಾಯಿತಂತೆ. ಮಂದ ಮತಿಯಲ್ಲಿ ಇದ್ದಂತ ಅವನಿಗೆ ಜ್ಞಾನೋದಯವಾಯಿತಂತೆ. ಆ ಸಂದರ್ಭದಲ್ಲಿ ಹನುಮಂತನೇ ಆಡಿ ಹೊಗಳಿದನಂತೆ. ಏನೆಂದು? ಪುಂಡರೀಕ ನೇತ್ರ ಎನ್ನು ಹಾಗೆ ಹಾಡಿ ಹೊಗಳಿದನಂತೆ ಪ್ರಭು. ಅಷ್ಟಕ್ಕೆ ಮುಗಿಲಿಲ್ಲ, ಆತನನ್ನು ಇಲ್ಲಿವರೆಗೆ ಕರೆತಂದಿದ್ದಾನಂತೆ. ನಿಮ್ಮ ತಮ್ಮನಿಗೂ ಅವನಿಗೂ ಮಿತ್ರತ್ವವಾಯಿತಂತೆ. ಮಿತ್ರತ್ವ ಆದ ಸಂದರ್ಭದಲ್ಲಿ ಸುಗ್ರೀವನೇ ರಾಮನಲ್ಲಿ ಹೇಳಿದಂತಹ ಮಾತು ಏನು? ತನ್ನ ಕಷ್ಟವನ್ನ ಹೇಳಿಕೊಂಡಾಗ ಆ ರಾಮನು ಕೂಡ ತನ್ನ ಕಷ್ಟವನ್ನ ಸುಗ್ರೀವನಲ್ಲಿ ಹೇಳಿಕೊಂಡ.
ಹೇಳಿಕೊಂಡನಂತೆ. ಓಹೋ, ಆ ಸಂದರ್ಭದಲ್ಲಿ ಅವರಿಬ್ಬರು ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಂಡು ಹೇಗೆ ಕೇವಲ ನಿನ್ನ ಮಿತ್ರನೇ ನನಗೆ ಮಿತ್ರ, ನಿನ್ನ ಶತ್ರುವೇ ನನಗೆ ಶತ್ರು ಎನ್ನುವ ಹಾಗೆ. ಹಾಗಂತ ನಿಮ್ಮಿಂದ ಪೆಟ್ಟು ತಿಂದು ಹೋದಂತಹ ನಿಮ್ಮ ತಮ್ಮ ಇಷ್ಟರೊಳಗೆ ನಿಮ್ಮನ್ನು ಕರೆಯಲೇ ಇಲ್ಲ. ಮಧ್ಯಾಹ್ನ ಹೊತ್ತಿಗೆ ಪೆಟ್ಟು ತಿಂದು ಹೋದಂತ ಆತ ನಿಮ್ಮನ್ನು ಈ ರಾತ್ರಿ ಹೊತ್ತಿಗೆ ಕರೀತಾಳೆ ಅಂತ ಆದ್ರೆ ಆತನಿಗೆ ಬೆಂಗಾಲು ಆಗಿ ಆ ರಾಮಚಂದ್ರ ಇದ್ದಾನೆ ಎನ್ನುವುದಕ್ಕೆ ಖಂಡಿತ ಎರಡು ಮಾತಿಲ್ಲ. ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಹೋಗುವುದು ಬೇಡ ಸ್ವಾಮಿ, ಇದು ನೀತಿಯಲ್ಲ, ನೀತಿಯಲ್ಲ. ವಿಚಾರದಲ್ಲಿ ನೀನು ಹೆದರಿದ್ಯೋ? ವರ್ತಮಾನವನ್ನೇ ಅಂತೆಕಂತೆಗಳ ಮಾತನ್ನ ನೀನು ಆಡುತ್ತಾ ಇದ್ದಿ. ಹೌದು ಹೌದು. ನಮ್ಮ ಮಗ ಅಂಗದ ಬಂದು ನಿನ್ನಲ್ಲಿ ಹೇಳಿದಂತ ವಿಚಾರವನ್ನ ನೀನು ಆಡುತ್ತಾ ಇದ್ದಿ. ಹೌದು ಸ್ವಾಮಿ. ಈ ವಿಚಾರವನ್ನೆಲ್ಲ ಕೇಳಿ ನೀನು ಚಿತ್ತದಲ್ಲಿ ನೊಂದುಕೊಂಡಿದ್ದಿ. ಥರ ಪ್ರಭು, ಒಂದು ಮಾತನ್ನ ನಿನಗೆ ಹೇಳ್ತಾ ಇದ್ದೇನೆ. ಯಾವುದದು? ನೀನು ನನ್ನ ಜೊತೆಯಾದಂದಿನ ಕಾಲದಿಂದಲೂ ಕೂಡ ನಿನ್ನ ಜೊತೆ ನೀನು ನನ್ನ ಬಾಳ ಸಂಗಾತಿಯಾಗಿ ಬಂದವಳು. ನಿಮ್ಮ ನೆರಳಾಗಿ ನಾನು ಬದುಕಿದವಳಲ್ಲವೇ? ನೀನು ಬಾಹ್ಯ ಪ್ರಪಂಚಕ್ಕೆ ನೋಡುವಂತಹ ರೀತಿ ಎಷ್ಟು ಸುಂದರವಾಗಿದ್ದೀಯೋ ಹಾಗೆಯೇ ಒಳಾಂತರಂಗದಲ್ಲಿಯೂ ನೀನು ಚಿತ್ರಿತರಾಂಗಿ ಅಂತ ಹೇಳುವುದಕ್ಕೆ ಸಂಶಯವೇ ಇಲ್ಲ. ನೀನಾಡುವ ಮಾತು, ನಮ್ಮ ಮಗ ಆಡಿದ ಮಾತು, ರಾಮನೆಂಬವ ಬಂದಿದ್ದಾನಂತೆ, ಸುಗ್ರೀವನ ಸಖ್ಯವನ್ನ ಮಾಡಿಕೊಂಡಿದ್ದಾನಂತೆ. ಥರ ಇಲ್ಲಿ ನಾವು ಕೂಡ ಒಂದು ವಿಚಾರದ ಬಗ್ಗೆ ತರ್ಕಿಸಬೇಕಾಗ್ತದೆ. ಯಾವುದ ಕುರಿತಾಗಿಯೋ? ಯಾವ ಸಂದರ್ಭದಲ್ಲಿ ಎಲ್ಲಿಯೇ ಆಗಲಿ ಪೂರ್ಣ ಕಳಕೊಂಡವರಿಗೆ ಸಂಪೂರ್ಣ ಕಳಕೊಂಡವರೇ ಮಿತ್ರರಾಗುತ್ತಾರೆ. ನಮ್ಮಂತಹ ಎಲ್ಲವನ್ನೂ ಇರಿಸಿಕೊಂಡವರಲ್ಲಿ ಅವರು ಬಂದರೆ ಅವರ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ರಾಮನು ಹೆಂಡತಿಯನ್ನ ಕಳೆದುಕೊಂಡವ, ತಮ್ಮನಾದಂತಹ ಸುಗ್ರೀವನು ಹೆಂಡತಿಯನ್ನ ಕಳೆದುಕೊಂಡವ ಅಂತ ನಮಗೂ ತಿಳಿದ ವಿಚಾರ. ಅವರವರು ಒಂದಾಗಿದ್ದಾರೆ. ಅಂತೆ ಕಂತೆಗಳ ವಿಚಾರ ಅಂತಿರಲಿ, ನೀನು ಭಯಪಡಬೇಡ, ನಿಶ್ಚಿಂತ ಆಗಿ. ಸ್ವಾಮಿ ಅಷ್ಟಕ್ಕೆ ಮುಗಿಲಿಲ್ಲ. ಚಿಮ್ಮಿಯೋ ಜಗೆ ಯೋಜನಕ್ಕೆ ಒಂದು ಬೀಳಾಲ ಮೇಲೆ ಕೇಳೊಂದು ಕಾರ್ಯವ, ಒಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವ. ಏಳು ತಾಳ ವೃಕ್ಷಗಳನ್ನು ಸೀಳು ಮಾಡಿ, ಏಳು ತಾಳ ವೃಕ್ಷಗಳನ್ನು ಸೀಳು ಮಾಡಲೀಗ ನಿಮ್ಮ ಮೇಲೆ ಕೂಡಿ ಬಂದರರೆ ಕಾಳಗಕ್ಕೆಂದು, ನಿಮ್ಮ ಮೇಲೆ ಕೂಡಿ ಬಂದರರೆ ಕಾಳಗಕ್ಕೆಂದು, ಕಾಳಗಕ್ಕೆಂದು ನೀತಿಯಲ್ಲ ಪೋಪೋದಿಂದು, ನೀತಿಯಲ್ಲ ಪೋಪೋದಿಂದು ನೀ ಕೇಳು ಪ್ರಾಣಕಾಂತ. ನಿಮ್ಮ ಯೋಗ್ಯತೆಯನ್ನು ಚೆನ್ನಾಗಿ ಅರ್ಥವಿಸಿಕೊಂಡಂತ ಆತ ರಾಮನಲ್ಲಿ ಹೇಳಿದರಂತೆ. ಏನೆಂದು? ನಿಮ್ಮ ಯೋಗ್ಯತೆಯ ಆ ಒಂದು ಘನ ಕಾರ್ಯವನ್ನು ರಾಮನನ್ನು ತಿಳಿಸಿದ್ದು ಮತ್ತೇನಲ್ಲ. ನನ್ನ ಅಣ್ಣನಾದ ವಾಲಿ ಇನ್ನೊಂದು ದಿವಸ ಘೋರವಾದ ಮಹಿಷ ರೂಪದಲ್ಲಿ ಬಂದಂತ ಅವಳನ್ನ ಕೊಂದು
ಅವಳ ಹತ್ಯೆಯನ್ನು ಆ ಗುಡ್ಡದಲ್ಲಿಟ್ಟಿದ್ದಾನಂತೆ. ಆ ಅತ್ತೆಯನ್ನ ತನ್ನ ಪರಾಕ್ರಮಕ್ಕಾಗಿ ಆಗಾಗ ಮೊನಕಾಲ ತನಕ ಎತ್ತುತ್ತಾನೆ ನನ್ನ ವಿಚಾರವಾಗಿ ಅವನಲ್ಲಿ ಹೇಳಿದ್ದು. ಅಷ್ಟಕ್ಕೆ ಆತ ಸುಮ್ಮನಿರುವಂತಿಲ್ಲ. ಏನು ಮಾಡಿದ? ಇದೇನು ಮಹಾಕಾರ್ಯ ಎಂದು ತಿಳಿದು ಕೇವಲ ತನ್ನ ಎಡಕಾಲ ಬೆರಳಿಂದ ಅದು ಯೋಜನಾಂತರ ಚುಮ್ಮಿದನಂತೆ. ಹೌದೌದು, ಅಷ್ಟಕ್ಕೆ ಮುಗಿಲಿಲ್ಲ ಸ್ವಾಮಿ. ಆ ಸಂದರ್ಭದಲ್ಲಿ ಇದನ್ನು ಹನುಮಂತ ಕಂಡನಂತೆ. ಇದು ಎಲ್ಲೆಲ್ಲ 10 ಯೋಜನೆ ಹಾರಿಬಿತ್ತು ಎನ್ನುವ ಹಾಗೆ ಹನುಮಂತನೇ ಘೋಷಿಸನಂತೆ. ಅಲ್ಲಿಯವರೆಗೆ ಹೋಗಿ ಅವ ಘೋಷಿಸಿದ. ಹೌದು, ಅಷ್ಟಕ್ಕೆ ಮುಗಿಲಿಲ್ಲ ಸ್ವಾಮಿ. ಮತ್ತೇನು? ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕಾಗಿ ಸಪ್ತ ತಾಳ ವೃಕ್ಷದ ಆ ಗರಿಯನ್ನು ತಾವು ಆಗಾಗ ಕತ್ತರಿಸುತ್ತಾ ಇದ್ದವರು ತಾವು. ನನ್ನ ಪೌರುಷವನ್ನು ಪ್ರದರ್ಶಿಸುವುದಕ್ಕೆ ಇದ್ದಂತಹ ತಾಳವೃಕ್ಷಗಳು. ಈ ವಿಷಯವನ್ನು ಕೂಡ ಸುಗ್ರೀವ ರಾಮನಲ್ಲಿ ಹೇಳಿದಾನಂತೆ. ರಾಮನಲ್ಲಿ ಹೇಳಿದ ಕ್ಷಣ ಆ ರಾಮ ಹೇಳಿದ್ದೇನು? ಏನು? ಇದೇನು ಮಹಾಕಾರ್ಯ ಎಂದು ತಿಳಿದು ಕೇವಲ ತನ್ನ ಎಡಕಾಲ ಹೆಬ್ಬೆರಳನ್ನ ಚುಮ್ಮಿದನಂತೆ ನೆಲಕ್ಕೆ. ವೃತ್ತಾಕಾರದಲ್ಲಿ ಇದ್ದಂತಹ ಆ ತಾಳ ವೃಕ್ಷಗಳು ಸರಳ ರೇಖೆಗೆ ಬಂತಂತೆ, ಸರಳ ರೇಖೆಗೆ ಬಂತಂತೆ. ಪ್ರಭು ಆ ಸಂದರ್ಭದಲ್ಲಿ ತನ್ನ ಕೈಯಿಂದ ಒಂದೇ ಶರದಿಂದ ಆ ಸಪ್ತತಾಳ ವೃಕ್ಷಗಳನ್ನ ಯೋಜನಾಂತರಕ್ಕೆ ಹಾರಿಸಿಬಿಟ್ಟನಂತೆ. ಅಷ್ಟೇ ಅಲ್ಲ, ಆ ಸಪ್ತತಾಳ ವೃಕ್ಷದ ಅಡಿಯಲ್ಲಿ ಅಹಿರೂಪನಾದಂತಹ ರಕ್ತ ಸರೋವರ ಸತ್ತು ಬಿದ್ದಿದ್ದಾನಂತೆ ಆ ಕ್ಷಣಕ್ಕೆ. ಆಗ ಅವನಿಗೆ ಧೈರ್ಯ ಬಂತಂತೆ. ಹಾಗಂತ ಆ ಸಂದರ್ಭದಲ್ಲಿ ನೀನು ನನಗೆ ಉಪಕಾರ ಮಾಡುತ್ತೀಯಂತ ಆದ್ರೆ ನನಗೆ ಉಪಕಾರ ಮಾಡು ಎನ್ನುವ ಹಾಗೆ ಕೇಳಿಕೊಂಡಾಗ ಒಪ್ಪಿ ಅವನೊಂದಿಗೆ ಬರ್ತಾ ಇದ್ದಾನೆ ಸ್ವಾಮಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ತಾವು ಹೋಗುವುದು ನೀತಿಯಲ್ಲ. ಹೋಗಬೇಡಿ, ಹೋಗಬೇಡಿ. ಮತ್ತೆ ರಾಮ ಎಂಬ ಮೃತ್ಯರಿಂದಲೇನಬಹುದು. ಎಲ್ಲಾ ವಿಚಾರವನ್ನ ನೀನು ಹೇಳುವಂತಹ ಕಾಲ ಭಯಭೀತಳಾಗಿದ್ದಿ ಎಂಬುದರಲ್ಲಿ ಸಂಶಯವೇ ಇಲ್ಲ. ಹೌದು ಪ್ರಭು. ನೀನಾಡುವ ಮಾತು ರಾತ್ರಿಯ ಕಾಲ ಯುದ್ಧಕ್ಕೆ ಹೋಗಬಾರದು ಎಂಬುದಾಗಿ. ಅದರಲ್ಲಿಯೂ ಬಂದವ ಯಾರು? ರಾಮ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು ಪ್ರಭು. ಥರ ಈ ರೀತಿಯ ಚಿಂತೆಯನ್ನ ಮಾಡುವುದು ಅಗತ್ಯವೇ ಇಲ್ಲ. ಈ ವಾಲಿಯ ಜೀವನದಲ್ಲಿ ಯಾವುದು ಆಗಬಾರದು ಅದನ್ನ ಸಾಧಿಸಿ ತೋರಿಸುವವನು ಈ ವಾಲಿ. ಒಂದು ವಿಷಯ ಹೇಳ್ತೇನೆ ನಿನ್ನಲ್ಲಿ. ನೀರೊಂದು ನೇರವಾಗಿ ಹರಿಯುತ್ತಾ ಇದ್ದರೆ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಹರಿಸುವಂತಹ ಸಾಮರ್ಥ್ಯವನ್ನ ನಾನು ಹೊಂದಿದ್ದೇನೆ. ಆದ್ದರಿಂದ ಮತ್ತೆ ರಾತ್ರಿಯ ಕಾಲ ಅಂತ ಹೇಳ್ತಾ ಇದ್ದಿ. ರಾತ್ರಿಯಾದರೇನು ಹಗಲಾದರೇನು ಹೆದರುವವನು ಈ ವಾಲಿಯಲ್ಲ. ಮತ್ತೆ ಆ ರಾಮ ಪುಂಡರೀಕ ನೇತ್ರ ಅಂತ ಹೇಳ್ತೀಯಲ್ಲ, ನಿನಗೂ ತಿಳಿಯದಂತ ವಿಚಾರ ಉಂಟೇನೆ. ಕೆಲವು ಒಳ್ಳೆಯ ವಿಚಾರವನ್ನ ಆಗಾಗ ಆಗಾಗ ನೆನಪು ಮಾಡುತ್ತಾ ಇರಬೇಕು ನಾವು. ಈ ನೆನಪಿನಲ್ಲಿಯೇ ನಾವು ಬದುಕಬೇಕು. ಅದಕ್ಕಾಗಿ ನಿನಗೊಂದು ನೆನಪನ್ನ ನಾನು ಮಾಡ್ತಾ ಇದ್ದೇನೆ. ಯಾವುದು? ಒಂದು ಕಾಲದಲ್ಲಿ ನಿನ್ನನ್ನು ನಾನು ಪಡೆಯುವ ಕಾಲಕ್ಕೆ, ಸಮುದ್ರ ಮಥನದ ಕಾಲದಲ್ಲಿ ನನ್ನ ಪರಾಕ್ರಮಕ್ಕೆ ಮೆಚ್ಚಿದಂತಹ ಆ ಶ್ರೀಮನ್ನಾರಾಯಣ ನನಗೆ ವರವನ್ನ ಕೊಡುತ್ತೇನೆ ಎಂಬುದಾಗಿ ಮುಂದೆ ಬಂದ. ಆ ಕಾಲಕ್ಕೆ ಅವನಲ್ಲಿ ನಾನಾಡಿದ ಮಾತು, ನನ್ನಂಥವನಿಗೆ ನೀನು ವರ ಕೊಡುವುದು, ಅದರಲ್ಲಿಯೂ ಗೆದ್ದಂತಹ ನನಗೆ ವರ ಕೊಡುವುದು ನೀನು ಅಗತ್ಯವೇ ಇಲ್ಲ ಅಂತ ಹೇಳಿದ ಕಾಲಕ್ಕೆ ಅವನ ಒತ್ತಾಯದ ಮೇರೆಗೆ ಒಪ್ಪಿಕೊಂಡಂತಹ ನಾನು ಒಂದು ಮಾತನ್ನ ಹೇಳಿದೆ. ಯಾವುದು? ಈ ಸಂದರ್ಭದಲ್ಲಿ ವರದ ಅಗತ್ಯ ನನಗಿಲ್ಲ, ಮುಂದೊಂದು ಕಾಲದಲ್ಲಿ ನಾನು ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ. ಆದ್ದರಿಂದ ಅಂತಹ ಶ್ರೀಮನ್ನಾರಾಯಣನಿಗೆ ಮಾತು ಕೊಟ್ಟವ ನಾನು. ಆದ್ದರಿಂದ ಯಾರು ಬಂದರೂ ಚಿಂತೆ ಇಲ್ಲ. ನಾಳೆ ನೋಡಿ ಕೊಂಬ ಯುದ್ಧ ವೇಳೆಯಲ್ಲ ಹಿಂದೆನು. ನಾಳೆ
ನಾಳೆ ನೋಡಿ ಯುದ್ಧ ಬೇಳೆಯಲ್ಲ ಹಿಂದೆ ನೋಡ ಕಾಲ ಮೇಲೆ ಬಿದ್ದು ಹೇಳಿಕೊಂಡಳು ಕಾಲ ಮೇಲೆ ಬಿದ್ದು ಹೇಳಿಕೊಂಡಳು ನಾಳೆ ನೋಡಿ ಕೊಂಬ ಯುದ್ಧ ನಾಳೆ ನೋಡಿ ಕೊಂಬ ಯುದ್ಧ ಬೇಳೆಯಲ್ಲ ಹಿಂದೆ ನೋಡ ಹೋಗುವುದು ಬೇಡ. ರಾತ್ರಿ ಹೊತ್ತು ತಾವು ಯುದ್ಧಕ್ಕಾಗಿ ಹೊರಟಿದ್ದೀರಿ. ರಾತ್ರಿ ಎನ್ನುವುದು ಕತ್ತಲೆ. ರಾತ್ರಿ ಹೊತ್ತು ನಮ್ಮ ಹಿಂದೆ ಏನಾಗುತ್ತದೆ ಎನ್ನುವುದಕ್ಕೆ ಯಾರಿಂದಲೂ ತಿಳಿಯುವುದಕ್ಕೆ ಅಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಸುಗ್ರೀವನ ಪಕ್ಷದಲ್ಲಿ ಇಷ್ಟವರೆಗೆ ಇದ್ದದ್ದು ಎಷ್ಟು? ಕೇವಲ ಬೆರಳಿಕೆಯ ಕಪಿಸೇನೆಗಳು ಮಾತ್ರ. ಇಂದು ಹಾಗಲ್ಲ ಸ್ವಾಮಿ. ಸುಗ್ರೀವನ ಸೇನೆಯಲ್ಲಿ ಅದಿಷ್ಟು ಸಹಸ್ರ ಕಪಿಗಳೇ ಇದ್ದಾರಂತಾದ್ರೆ ಆತನಿಗೆ ಬಲ ಹೆಚ್ಚಾಗಿದೆ. ಮಾತ್ರವಲ್ಲ, ನಿಮ್ಮನ್ನು ಸೋಲಿಸುವುದಕ್ಕಾಗಿ ಬರುತ್ತಾನೇನು ಹಾಗೆ. ರಾತ್ರಿ ಹೊತ್ತು ಇವತ್ತು ಹೋಗುವುದು ಬೇಡ ಸ್ವಾಮಿ. ನಾಳೆ ನೋಡಿಕೊಂಬ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಬಲ್ಲಿರ? ಇವತ್ತು ನೀವು ಯುದ್ಧಕ್ಕೆ ಹೋಗಬೇಡಿ. ನಾಳೆ ನೀವೇ ಆತನನ್ನು ಯುದ್ಧಕ್ಕೆ ಕರೆಯಿರಿ. ಬಂದ ಅಂತ ಆದ್ರೆ ಆತನೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಿ ಸ್ವಾಮಿ. ನಿಮ್ಮ ಧರ್ಮಪತ್ನಿಯಾಗಿ ನಿಮ್ಮಲ್ಲಿ ಕೈ ಮುಗಿತಾ ಇದ್ದೇನೆ, ಸರಗೊಡ್ಡಿ ಬೇಡುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಿಮ್ಮ ಪಾದಕ್ಕೆ ಹೋಗುವುದು ಬೇಡ ಸ್ವಾಮಿ, ಹೋಗುವುದು ಬೇಡ. ಚಿನ್ನದಲ್ಲಿ ಶಂಕೆ ಬೇಡ, ಚಿನ್ನದಲ್ಲಿ ಶಂಕೆ ಬೇಡ, ಮತ್ತೆ ನೋಡಿ ಕೈವಾಡೋ ಅತ್ತ ಹೋದಣಿಯ ಬೇಡ, ಮತ್ತ ಕಾಡೋ. ನಿನ್ನ ಮಾತಿನ ಮಂಟಪದಿಂದ ನನ್ನನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ನೀನು ಮಾಡಬೇಡ. ಇಂದು ಈ ವಾಲಿಯನ್ನು ಯಾರು ಬಂದು ತಡೆದರೂ ಕೂಡ ಹೆಜ್ಜೆಯನ್ನು ಹಿಂದೆ ಇಡುವವನು ಈ ವಾಲಿ ಅಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಒಳಗೆ ಅಂತಃಪುರದಲ್ಲಿ ಯಾವ ಚಿಂತೆಯನ್ನು ಕೂಡ ಮಾಡದೆ ಗಂಡನ ಬಗ್ಗೆ ಯೋಗ್ಯವಾದಂತಹ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ವಿಜಯದ ಬಗ್ಗೆ ಚಿಂತನೆಯಲ್ಲಿಯೇ ಇರು. ನಾಳೆ ಸೂರ್ಯೋದಯಕ್ಕೆ ಬಂದು ನಿನ್ನನ್ನು ಕಾಣ್ತೇನೆ. ನೋಡುತ್ತಾ ಇದ್ದೇನೆ. ಇದ್ದಕ್ಕಿದ್ದಂತೆಯೇ ನಮ್ಮ ಬಲದಲ್ಲಿದ್ದಂಥ ಅನೇಕರು ಪಕ್ಷವನ್ನು ಬದಲಿಸಿದ ಹಾಗೆ ಕಾಣುತ್ತಾ ಉಂಟು. ಕೆಲವರು ಆ ಬದಿಗೆ ಹೋದ ಹಾಗುಂಟು. ಮಗನಾದಂಥ ಅಂಗದನಿಗೆ ಪೂರ್ಣ ಹೊಣೆಯನ್ನು ಕೊಟ್ಟಿದ್ದೇನೆ. ನಡೀತೇನೆ. ಉತ್ತರವ ಕಡುವೆ ಬಲದು ಗ್ರೀವೋ.
ಪಡೆಯುತ್ತೇನೆ ಎಂಬಂತಹ ಮತ್ತು ನನ್ನೊಂದಿಗೆ ಯುದ್ಧವನ್ನು ಮಾಡುತ್ತೇನೆ ಎಂಬಂತಹ ಮತ್ತು ನಿನ್ನ ತಲೆಗೆ ಅಡರಿದಂತಹ ಮತ್ತು ಮತ್ತೆ ಮತ್ತೆ ಹೆಂಡತಿಯನ್ನ ಕೇಳ್ತಾ ಇದ್ದಿ. ಈಗ ಇಂದೊಂದು ನಿನಗೆ ಇತಿಚಿ ಹಾಡುತ್ತೇನೆ. ಯಾಕೆ ದೂರ್ತನಲ್ಲದನೆಲ್ಲೋ ದೂರ್ತನಲ್ಲದೊಡೆಲ್ಲ ಬನ್ನಿಯರು ದಿನವಿಡಿದ ರಕ್ತಮದಲ್ಲಿ ಮರಗುಡಿಪ್ಪೆಯೋ ದೂರ್ತನಲ್ಲದೊಡೆಲ್ಲ ಬನ್ನಿಯರು ದಿನವಿಡಿದ ರಕ್ತಮದಲ್ಲಿ ಮರಗುಡದೆ ಕೊಡೆಯಾವಲಿ ಊರ್ಥ ಎಂದು ಬೈಯುತ್ತಾ ಇದ್ದಿ. ಏನು ನನಗೆ ಮತ್ತಲ್ಲದೆ ಅದಕ್ಕೆ ಮದ್ದು ಕೊಡ್ಲಿಕ್ಕೆ ನೀನ ಹಿಂದೆ ಹೇಳಿದ್ದನ್ನೇ ಮತ್ತೆ ಕೇಳುತ್ತೇನೆಂದು ಹೇಳಬೇಡ. ದೂರ್ತ ಯಾಕೆ? ನೀನು ಮಾಡಿದ ಕಾರ್ಯದಿಂದಾಗಿ ನಾನು ದೂರ್ತನಾದದ್ದು. ನನ್ನ ಮಡದಿಯನ್ನ ನೀನು ಬಿಟ್ಟುಕೊಟ್ಟೆ ಅಂತಾದ್ರೆ ನಿನ್ನ ತಂಟೆಗೆ ಬರುವವ ನಾನಲ್ಲ. ಆದ್ರೂ ಮತ್ತು ಹೇಳ್ತಾ ಇದ್ದೇನೆ, ಏನು ಯಾರು ದೂರ್ತ ಯಾರು ಪೆಟ್ಟು ತಿನ್ಲಿಕ್ಕಿದ್ದವಂತ ತೋರಿಸ್ತೇನೆ. ಇತ್ತೀಚೆಗೆ ಮಾಡುತ್ತೇನೆ. ಇಡೀ ಪ್ರಸಂಗದಲ್ಲಿ ಹೆಣ್ಣು ಕೇಳುವುದು ಬಿಟ್ಟರೆ ನಿನ್ನ ಮಾತು ಬೇರೆ ಇಲ್ಲ. ಅಂತ್ಯಕಾಲ ಜನರಿಗೆ ಬಂದಿರುತ್ತ ತಿಳಿದ ರಾಮನಿಂದುಕೊಂಡು ಧನು ಮರೆಯ ಸಂಭವಿಸಿದ ಬಾಣವೊಂದು ಪ್ರವೇಶ ಮಾಡಿದೆ. ವಾಮಹಸ್ತದಲ್ಲಿ ಅದು ನನ್ನ ದೇಹದ ಒಳಗೆ ಹೋಗದಂಥ ರೀತಿಯಲ್ಲಿ ಬಲವಾಗಿ ನನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಹಿಡಿದಿದ್ದೇನೆ. ಒಂದು ವೇಳೆ ನಮ್ಮವರ್ಯಾರಾದರೂ ಈ ರೀತಿ ಮಾಡುತ್ತಿದ್ದರೆ ಕಲ್ಲು ಬಂಡೆಗಳನ್ನು, ಮರವನ್ನು, ಪರ್ವತಗಳನ್ನು ತಂದು ಬಿಸಾಡುತ್ತಾ ಇದ್ದರು. ಇದು ಹಾಗಲ್ಲ. ಒಂದು ಬಾಣ ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಆ ಮರದ ಮನೆಯಲ್ಲಿ ಯಾರಿವನು ಸಂಗರದಿ ಪ್ರವೀಣ ಅಹುದಹುದೋ ಸಂಗರದಿ ಪ್ರವೀಣ ಅಹುದಹುದೋ ಶೋಣಿ ನಿನಗೆ ವಿಕ್ರಮೋಳು ಶೋಣಿ ನಿನಗೆ ಕಾಣೆ ವಿಕ್ರಮೋಳು ಜಾಣ ಅಹುದಹುದೋ ರಾಘವ ಬಲ್ಲು ಜಾಣ ಅಹುದಹುದೋ ಶೋಭಾಯಮಾನವಾಗಿ ಓರ್ವ ಕಾಣ್ತಾ ಇದ್ದಾನೆ. ನಿಜವಾಗಿಯೂ ಜಾಣ ಅಹುದಯ್ಯ ಈತ ಜಾಣ ಅಹುದು. ತನ್ನ ದೇಹವನ್ನು ತೋರ್ಪಡಿಸದೆ ಕೇವಲ ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗ ಮಾಡುವಂತಹ ವಿದ್ಯೆಯನ್ನು ಇವ ಅದೆಷ್ಟು ಚಾಕಚಕ್ಯತೆಯಿಂದ ಕಲಿತಿದ್ದಾನೆ. ನಿಜವಾಗಿಯೂ ಈತ ಜಾಣ ಅಹುದು, ತೇಜೋಪುಂಜಮೂರ್ತಿ. ಇವನನ್ನು ನೋಡುವಾಗ ಕೋಟಿ ಸೂರ್ಯರೇ ಪ್ರಕಾಶಮಾನವಾಗಿ ಬಂದರೆ ಯಾವ ಅನುಭವ ಆಗಬಹುದೋ ಅಂತಹ ಅನುಭವ ಈ ಸ್ಥಳದಲ್ಲಿ, ಈ ಸಂದರ್ಭದಲ್ಲಿ, ಈ
ಯೋಚನೆಯನ್ನ ಮಾಡುವುದು. ಇವ ಹೇಳಿದಂತ ಅವನೇ ಅಲ್ಲವೇ? ನೀನೇ ದಶರಥನೆಂಬ ನೃಪತಿಯ ಸೂನು ನೀನೆ ದಶರಥನೆಂಬ ನೃಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಹೊಕ್ಕು ಅಬಲೆಯನು ಪೋಗಾಡಿದ ಅತಿ ಬಲನು ಕಾನನವ ಹೊಕ್ಕು ಅಬಲೆಯನು ಪೋಗಾಡಿದ ಅತಿ ಬಲನು ಮರದ ಮರೆಯಲ್ಲಿ ನಿಂತಹ ವ್ಯಕ್ತಿಯೇ ನೀನೇ ಅಲ್ವೇ? ದಶರಥನ ಕುವರ ರಾಮಚಂದ್ರ ಅಂದ್ರೆ ನೀನೇ ಅಲ್ವೇ? ತಂದೆಯ ಮಾತನ್ನ ನಡೆಸುವುದಕ್ಕಾಗಿ ಮಡದಿ ಸಮೇತನಾಗಿ ಕಾನನಕ್ಕೆ ಬಂದವ ನೀನೇ ಅಲ್ವೇ? ಹೌದು. ಕಾಲಿಗೆ ಬಂದಂತಹ ನೀನು ಮಡದಿಯನ್ನ ಕಳೆದುಕೊಂಡೆಯಂತೆ. ಕಳೆದುಕೊಂಡಂತಹ ನೀನು ಮುಂದೆ ಬರುತ್ತಾ ಅದೇನೆಲ್ಲ ಕಾರ್ಯವನ್ನ ಮಾಡಿಸಿದೆ. ನೀನು ಮಾಡಿದಂತಹ ಕಾರ್ಯಗಳನ್ನೆಲ್ಲ ಯೋಚಿಸುತ್ತಾ ಅಥವಾ ಹೇಳುತ್ತಾ ಹೋದಂತಾದರೆ ಇಂದಿನ ದಿನವೇ ಸಾಕಾಗುತ್ತದೆ. ರಾಮ, ನೀನು ಈ ರೀತಿಯಾಗಿ ಮರದ ಮರೆಯಲ್ಲಿ ನಿಂತು ನನಗೆ ಬಾಣವನ್ನು ಪ್ರಯೋಗ ಮಾಡಿದೆ. ಇಲ್ಲಿ ನಾನೊಂದು ಯೋಚನೆಯನ್ನ ಮಾಡ್ತಾ ಇದ್ದೇನೆ. ಏನು? ಮರೆಯಲ್ಲಿ ನಿಂತು ನನಗೆ ಬಾಣವನ್ನು ಪ್ರಯೋಗ ಮಾಡಿದೆಯಲ್ಲ, ಯಾಕಾಗಿ ಮರೆಯಲ್ಲಿ ನಿಂತು ಮಾಡಿದೆ? ನನ್ನ ಮುಂಭಾಗದಲ್ಲಿಯೇ ನಿಂತು ನಿನಗೆ ಬಾಣವನ್ನು ಪ್ರಯೋಗ ಮಾಡಬಹುದು. ಇದು ಬಾಣವನ್ನು ಪ್ರಯೋಗ ಮಾಡುವುದು ಅಂತಿರಲಿ, ನೋವಿನ ಬರದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ರಾಮ, ನೀನು ಬರಬರುತ್ತಾ ಯಾರ ಸಖ್ಯವನ್ನು ಮಾಡಿದೆ? ಸುಗ್ರೀವನ ಸಖ್ಯವನ್ನು ಮಾಡಿದೆ. ಹೌದು, ಒಂದು ವೇಳೆ ಸುಗ್ರೀವನ ಸಖ್ಯವನ್ನು ಮಾಡುವ ಬದಲು ನನ್ನ ಸ್ನೇಹವನ್ನು ನೀನು ಮಾಡುತ್ತಾ ಇಲ್ಲಿ ಅಂತಾಗಿದ್ರೆ ನಾನು ಹೋಗುವುದು ಬೇಡ. ನನ್ನ ಬಾಳವನ್ನು ಕಳಿಸಿ ಆ ರಾವಣನ ಹೆಡೆಮುರಿ ಕಟ್ಟಿ ತಂದು ನಿನ್ನ ಮಡದಿಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೀನಿ. ಸುಗ್ರೀವನ ಜೊತೆಯಲ್ಲಿ ಸೇರಿ ಅಷ್ಟೇ ಅಲ್ಲ, ಬಾಣವನ್ನು ನನಗೆ ಪ್ರಯೋಗ ಮಾಡಿ ನೀನು ಅಪಹಾಸ್ಯಕ್ಕೆ ಗುರಿ ಮಾಡಿದೆ. ನಿನಗೇನಾದರೂ ನಾನು ನ್ಯಾಯವನ್ನು ಮಾಡಿದ್ದೇನೆ. ಯಾಕೆ ನನಗೆ ಹೀಗೆ ಮಾಡಿದೆ? ವಾನರಧಿಪದೆ ಕೇಳಿನ ಮಾತಾ ವಾನರಧಿಪದೆ ಕೇಳಿನ ಮಾತಾ ನೀಯೋ ಜರೆಯುವುದೇ ಇಂದ್ರಜಾತ ನೀನೆನ್ನ ಜರೆಯುವುದೇ ಇಂದ್ರಜಾತ ದಾನವರುಗಳ
ತರಿದು ದಾನವರುಗಳ ದುಷ್ಟರ ತಲೆ ಕಲಿದು ಜೋಡಿ ಮರವ ಇಳುವುದೆಂಬ ಜೋಡಿ ಮರವ ಇಳುವುದೆಂಬ ಬಿರುದು ವಾನರರ ಧಿಪ್ಪನೆ ಕೇಳಿನ ಆತ ವಾನರರ ದೀಪನೆ ಕೇಳಿನ ಮಾತ. ಓ ವಾನರಾಧಿಪತಿ ವಾಲಿ, ನಿನ್ನನ್ನ ಬರೇ ವಾನರ ಅಂತ ಸಂಬೋಧಿಸಲಿಲ್ಲ, ವಾನರ ಅಧಿಪತಿ ಅಂತ ಹೇಳಿದೆ. ಅಧಿಪತಿ ಅಂತ ಹೇಳಿದರೆ ಯಾರು ಅರಸನಾದವನು, ಅರಸನ ಕರ್ತವ್ಯ ಏನು ಅಂತ ಹೇಳಿದರೆ ಯಾರು ಈ ಲೋಕದಲ್ಲಿ ದುಷ್ಟರಿದ್ದಾರೋ ಅವರ ತಲೆಯನ್ನು ಕಡಿದು ಈ ಲೋಕದ ಭಾರವನ್ನ ಕಡಿಮೆ ಮಾಡುವಂತಹದ್ದು ಎಮ್ಮ ಕಾರ್ಯ. ಎಮ್ಮ ಅಂತ ಹೇಳಿದರೆ ನಿನ್ನ ಕಾರ್ಯ ಹೌದು, ನನ್ನ ಕಾರ್ಯವೂ ಹೌದು. ಆದರೆ ಅದನ್ನ ಮಾಡದ ನೀನು ನನ್ನ ಮೇಲೆ ಅಪವಾದವನ್ನ ಮಾಡ್ತಾ ಇದ್ದೀಯ, ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಸುರಿಸ್ತಾ ಇದ್ದೀಯ. ಒಂದೊಂದಕ್ಕೂ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಸಮರ್ಥನಾಗಿದ್ದೇನೆ. ಮೊದಲಾಗಿ ನಿನ್ನಲ್ಲಿ ಕೇಳುವಂತಹದ್ದು, ಅಯ್ಯ ನ್ಯಾಯವೇ ನೀನು ಮಾಡಿದ್ದು? ಯಾಕೆ ಹೇಳಿದ್ರೆ ಪ್ರಪಂಚದಲ್ಲಿ ಎಷ್ಟೇ ಕೆಟ್ಟ ಮೃಗಗಳಾಗಿರಲಿ ತನ್ನ ಮಾಂಸವನ್ನ ತಾನು ಕಿತ್ತು ತಿನ್ನುವುದಿಲ್ಲ. ಆದರೆ ನೀನು ಮಾಡಿದ್ದು ಹೀಗಾಯಿತು ಅಂದ್ರೆ ನಿನ್ನ ಅತ್ತಿಗೆಯನ್ನ ನೀನು ಇಟ್ಟುಕೊಂಡಿದ್ದೀಯ. ಅತ್ತಿಗೆ ಅಂತ ಹೇಳಿದರೆ ತಾಯಿಯ ಸಮಾನ. ಅಂತಹ ತಾಯಿಯನ್ನ ನೀನು ಕಾಮದ ದೃಷ್ಟಿಯಲ್ಲಿ ನೋಡಿದೆ ಅಂತಾದ್ರೆ ಅದಕ್ಕಾಗಿಯೇ ನಾನು ನಿನ್ನನ್ನು ವಧಿಸುವುದಕ್ಕೆ ಮನ ಮಾಡಿದ್ದು. ಅಷ್ಟು ಮಾತ್ರವಲ್ಲದೆ ಅಯ್ಯ ರಾಮ, ಸೂರ್ಯವಂಶದಾದಂತಹ ನೀನು ಮರೆಯಲ್ಲಿ ಬಾಣ ಪ್ರಯೋಗ ಮಾಡಿದೆ ಅಂತ ಹೇಳಿ ನನ್ನನ್ನು ತುಚ್ಛೀಕಾರದಿಂದ ನೋಡ್ತಾ ಇದ್ದೀಯಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಯಾರು ಲೋಕದಲ್ಲಿ ಬೇರೊಬ್ಬರ ಹೆಂಡತಿಯನ್ನ ಕಾಮದ ದೃಷ್ಟಿಯಿಂದ ನೋಡ್ತಾರೋ ಅವರ ಮುಖಾವಲೋಕನ ನಿಷಿದ್ಧ. ಹಾಗಾಗಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆ. ಇನ್ನೂ ಒಂದು ಕಾರಣ ಇದೆ ವಾಲಿ, ನಿನ್ನ ಬಗ್ಗೆ ಇಲ್ಲಿ ಬಂದ ನಂತರದಲ್ಲಿ ನಾನು ತಿಳಿದದ್ದಲ್ಲ, ಮೊದಲಾಗಿಯೇ ಬಲ್ಲೆ ನಾನು. ನೀನು ಧರಿಸಿದಂತಹ ಮಾಲೆ ಯಾವುದು ಹೇಳು? ಕಾಂಚನ ಮಾಲೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾರು ನಿನ್ನ ಸಮದಂಡಿಯಾಗಿ ಭವರನ್ನು ಕೊಡ್ತಾರೋ ಎದುರಿಗೆ ಬಂದವರ ಅರ್ಧ ಶಕ್ತಿ ಎನ್ನುವುದು ನಿನಗೆ ವರ್ಗಾಯಿಸಲ್ಪಟ್ಟದೆ. ಈಗಾಗಲೇ ಮದೋನ್ಮತ್ತನಾಗಿ ಮೆರೆದಾಡುತ್ತಿದ್ದಂತಹ ನಿನ್ನ ಎದುರಿಗೆ ರಾಮನಾಗಿ ನಾನು ಭವರವನ್ನು ಕೊಟ್ಟೆ ಅಂತ ಆದರೆ ನೀನು ಅರ್ಧ ರಾಮನಾಗಿ ಪರಿವರ್ತನೆಗೊಳ್ತೀಯ. ಈಗಾಗಲೇ ಏನೋ ಕೆಲಸವನ್ನ ಮಾಡಿದಂತಹ ನೀನು ಲೋಕ ಕಂಟಕನಾಗಿ ಮೆರೆದಾಡಬಹುದು. ಹಾಗಾಗಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆ. ಕೊನೆಯದಾಗಿ ಒಂದು ಮಾತನ್ನ ಹೇಳಿದೆ, ಅಯ್ಯ ರಾಮ, ಹೋಗಿ ಹೋಗಿ ಸುಗ್ರೀವನ ಸಖ್ಯವನ್ನು ಬೆಳೆಸಿದ್ದೀಯ, ನಾನು ನಿನಗೆ ಸಹಾಯಕನಾಗಿ ಬರ್ತೇನೆ ಅಂತ ಹೇಳ್ತೀಯಲ್ಲ, ಯಾವ ನೈತಿಕತೆಯಲ್ಲಿ ಹೇಳ್ತಿ ಹೇಳು? ಸರಿಯಾಗಿ ಕೇಳ್ತೇನೆ ಹೇಳು. ನನ್ನ ಮಡದಿಯಾದಂಥ ಸೀತೆ ಅಪಹರಣ ಪಟ್ಟದ್ದು ನಿನ್ನ ಪ್ರದೇಶದಲ್ಲಿ, ನಿನಗೂ ಆ ವಿಚಾರ ತಿಳಿದಿದೆ. ಆ ಸಂದರ್ಭದಲ್ಲಿ ನೀನೇ ಹೋಗಿ ರಾವಣನ ಜೊತೆ ಹೋರಾಟ ಮಾಡಿ ನನ್ನ ಮಡದಿಯನ್ನ ನೀನು ಕರೆದುಕೊಂಡು ಬರ್ಬೋದಿತ್ತು. ಹಾಗೆ ಮಾಡಲಿಲ್ಲ. ಕಾರಣ ಮತ್ತೊಬ್ಬನ ಹೆಂಡತಿಯನ್ನು ಇಟ್ಟುಕೊಂಡಂತಹ ನೀನು ಹೋಗಿ ಅವನಲ್ಲಿ ಏನು ಅಂತ ಕೇಳ್ತೀಯ? ಯಾವ ನೈತಿಕತೆ ಉಂಟು ಅಂತ ಹೇಳು? ಹಾಗಾಗಿ ನೀನು ಸುಮ್ಮನೆ ಉಳಿದಿದ್ದೀಯ. ಅಷ್ಟೆಲ್ಲ ಅನ್ಯಾಯ ಮಾಡಿದಂತಹ ನೀನು ಇನ್ನು ನನಗೆ ಬೊಟ್ಟು ಮಾಡಿ ನೀನು ಮಾಡಿದ್ದು ಸರಿಯೇ ರಾಮ? ಸೂರ್ಯವಂಶದವರು ಈ ರೀತಿ ಮಾಡಬಹುದು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀಯಲ್ಲ, ಎಲ್ಲದಕ್ಕೂ ಸಮರ್ಪಕವಾದ ಉತ್ತರವನ್ನು ಇಟ್ಟಿದ್ದೇನೆ. ಆದರೂ ವಾಲಿ, ಕೊನೆಯದಾಗಿ ಒಂದೇ ಒಂದು ಮಾತು, ತಮ್ಮನ ಹೆಂಡತಿಯನ್ನ ನೀನು ಇಟ್ಟುಕೊಂಡಿದ್ದೀಯನ್ನು ಒಂದು ವಿಚಾರವನ್ನು ಬಿಟ್ಟರೆ ಬೇರೆಲ್ಲ ವಿಚಾರದಲ್ಲಿ ನೀನು ಸತ್ಯಸಂಧನ್ ಎನ್ನುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಬದುಕಬೇಕು ಎನ್ನುವ ಆಸೆ ಇದ್ದರೆ ಹೇಳು. ಈ ಪ್ರಪಂಚದಲ್ಲಿ ವಾಲಿ ಸುಗ್ರೀವರು
ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನೋಡಿ ಕಲಿತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಮತ್ತೊಮ್ಮೆ ಹಾಗೆಯೇ ನೀವು ವರ್ತಿಸಿದ್ದಾದರೆ ನಾನು ಬಿಟ್ಟಂತಹ ಬಾಣವನ್ನ ಮರಳಿ ಬತ್ತಳಿಗೆಗೆ ಸೇರಿಸುವಂತ ಶಕ್ತಿ ಸಾಮರ್ಥ್ಯ ಇದೆ. ನೀನು ಒಂದು ಅಲ್ಲಿ ಮಾತನ್ನು ಹೇಳಿದ್ದೀಯ, ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಹೊಕ್ಕು ಹೋಗುವಂತಹ ಬಾಣವನ್ನ ಹಿಡಿದಿಟ್ಟುಕೊಂಡಿದ್ದೇನೆ. ನೀನೇನು ಹಿಡಿದಿಟ್ಟುಕೊಳ್ಳುವುದು? ನಾನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಿಟ್ಟ ಬಾಣ ಅಲ್ಲವೇ ಅಲ್ಲ, ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ಬಿಟ್ಟ ಬಾಣ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಅದು ಹೋಗುವುದು ಅಲ್ಲಿಗೆ. ಹಾಗಾಗಿ ನಿನ್ನಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಬದುಕಬೇಕೆನ್ನುವ ಆಸೆ ಇದ್ದರೆ ಹೇಳು, ಮರಳಿ ಬಾಣವನ್ನು ನನ್ನ ಬತ್ತಳಿಕೆಗೆ ಸೇರ್ತೇನಂತೆ. ಜಯ ಜಯ ರಾಮ ಹರೇ ರಾಮ ರಾಮ ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ನಿನ್ನಯ ಪಾದದ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ನಿನ್ನಯ ಪಾದದ ಕರುಣವಿದ್ದರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಘೋರ ಪಾಪಗಳ ಸಂಸಾರ ಮಾಡುವುದು. ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಘೋರ ಪಾಪಗಳ ಸಂಸಾರ ಮಾಡುವುದು. ಕರುಣವಿದ್ದರೆ ಸಾಕು ನಿನ್ನಯ ಪಾದದ ಕರುಣವಿದ್ದರೆ ಸಾಕು. ರಾಮ 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 ತಮ್ಮನ ಜೊತೆಗೂಡಿ ನೀನು ಒಳ್ಳೆಯ ರೀತಿಯಲ್ಲಿ ನೀನು ಬದುಕುತ್ತಿ ರಾಜ್ಯಭಾರವನ್ನ ಮಾಡುತ್ತೀಂತಾದರೆ ಬಾಣವನ್ನ ಹಿಂದೆ ಪಡೆಯುತ್ತೀಂತಾರೆ. ಹೌದು, ಬೇಡ ಬೇಡ, ಈ 3 ದಿನದ ಸಂಸಾರದ ಬಾಳು ಸಾಕು ಸ್ವಾಮಿ. ಮತ್ತೇನು? ಸಾಕು ಸ್ವಾಮಿ, ಸಾಕು ಸ್ವಾಮಿ. ಜೀವನದಲ್ಲಿ ಮಾಡಬಾರದ ಅಪರಾಧಗಳನ್ನು ಕೇವಲ ತಮ್ಮ ನನಗೆ ಅನ್ಯಾಯವನ್ನು ಮಾಡಿದ ಎಂಬಂತಹ ಒಂದೇ ಒಂದು ಅಗಟುತನದಿಂದ ಈ ರೀತಿಯ ಕಾರ್ಯವನ್ನ ಮಾಡಿ. ರಾಮ ರಾಮ ರಾಮ, ಏನು ನಿನ್ನ ಬಾಣ ಯಾವ ಹೊತ್ತಿಗೆ ನನಗೆ ತಾಗಿತೋ ನನ್ನಲ್ಲಿ ರಕ್ತ ಹರಿದು ಹೋಗುತ್ತಿರುವಂತಹ ಈ ಕಾಲದಲ್ಲಿ ನನ್ನ ದೇಹದೊಳಗಿರುವಂತಹ ವೈರತ್ವ ಎಲ್ಲ ಕರಗಿ ಹೋಗುತ್ತಾ ಇದೆ. ರಾಮ, ಹೌದೇ ರಾಮ, ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ. ಏನೇ ರಾಮ, ಬಾಣವನ್ನ ಹಿಂಪಡೆಯುವಂತಹ ಯೋಚನೆಯನ್ನ ಬಿಡು. ಮತ್ತೇನು ಮಾಡಬೇಕು? ರಾಮ, ಅಗೋ ಅಗೋ ಅಗೋ, ತಮ್ಮನಾದಂತಹ ಸುಗ್ರೀವ, ತಮ್ಮನಾದಂತಹ ಸುಗ್ರೀವ ಮರುಗ್ತಾ ಇದ್ದಾನೆ. ಅವನ
ಮನದ ಒಳಗೆ ಇದ್ದಂಥ ಭಾವನೆ ಏನು ಎಂಬುದಾಗಿ ಈಗ ಅರ್ಥವಾಗುತ್ತಾ ಇದೆ. ಅಣ್ಣನೆಂಬಂತ ವ್ಯಾಮೋಹದಿಂದ ಅಳ್ತಾ ಇದ್ದಾನೆ. ಅವನನ್ನ ನೀನು ರಕ್ಷಣೆ ಮಾಡಬೇಕು. ಆಗಲಿ ಅಂತ ರಕ್ಷಣೆ ಮಾಡಬೇಕು. ಅಗೋ ಮಗನಾದಂತ ಅಂಗದ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಹೌದು ರಾಮ ಹಿರಿಯ ಪಟ್ಟವನ್ನ ಮಗನಾದಂತ ಅಂಗದನಿಗೆ ಯಾರದು ಸ್ವಾಮಿ, ಯುದ್ಧಕ್ಕೆ ಹೋಗಬೇಡಿ ಎಂಬುದಾಗಿ ಸಾರಿ ಆದರೂ ಕೇಳಲಿಲ್ಲ. ಹೊರಟು ಬಂದೆ. ತಾರಾ, ನಿನ್ನ ನಮ್ಮನಿಗೆ ಇದು ವೀರ ಮರಣ ಎಂಬುದಾಗಿ ಭಾವಿಸುತ್ತಾರ. ನಮ್ಮವರನ್ನೆಲ್ಲ ಸಲಹುವಂತ ಹೊಡೆ ನಿನ್ನಲ್ಲಿ ರಾಮ. ಆಗಲಿ ಅಂತೆ, ನಿನ್ನ ಇಚ್ಛೆಯಂತೆ. ತಾಳಲಾರೆ, ವೇದನೆಯಿಂದ ತಾಳಲಾರೆ ರಾಮ. ಮತ್ತೇನು ಮಾಡಬೇಕು? ಮೋಕ್ಷವನ್ನ ಕರುಣಿಸು ರಾಮ. ನಿನಗೆ ಮೋಕ್ಷದ ದಾರಿಯನ್ನ ಕಾಣಿಸಬೇಕು ತಾನೆ? ಹಾಗಾಗಿ ಮೋಕ್ಷದ ದಾರಿಯನ್ನ ತೋರಿಸುತ್ತೇನೆಂತೆ. ಮೋಕ್ಷದ ಪಥವನ್ನ ಅವನಿಗೆ ಸೂಚಿಸಿದ್ದಾಯಿತು. ಅಷ್ಟು ಮಾತ್ರವಲ್ಲದೆ ಅಳುತ್ತಿದ್ದಂತಹ ಅಂಗದ ಹಾಗೂ ತಾರೆಯರಿಗೆ ಸಮಾಧಾನದ ಮಾತನ್ನ ಹೇಳಿದ್ದೇನೆ. ಸುಗ್ರೀವ ಹಾಗೂ ರಮೆಯನ್ನ ಈರ್ವರನ್ನ ಒಂದುಗೂಡಿಸಿದ್ದಾಯಿತು. ಸುಗ್ರೀವನಿಗೆ ಇಲ್ಲಿಯ ಪಟ್ಟವನ್ನ ಕಟ್ಟಿದ್ದೇನೆ. ನಾನು ಬಂದ ಕಾರ್ಯ ಇಲ್ಲಿಗೆ ಸಫಲವಾಯಿತು. ಆದರೆ ನಾನು ಮಾಡಬೇಕಾದಂಥ ಕಾರ್ಯವಾದರೆ ಏನು? ನನ್ನ ಮಡದಿಯಾದಂಥ ಸೀತೆಯನ್ನ ಹುಡುಕಿಕೊಂಡು ಹೊರಟವನ್ನಾನೆ ತಾನೆ. ಹಾಗಾಗಿ ಸೀತಾನ್ವೇಷಣೆಯಲ್ಲಿ ಮುಂದುವರಿತೇನಂತೆ. ಆತ್ಮೀಯರೇ, ದಿವಂಗತ ಬಾಲಕೃಷ್ಣ ನಾಯಕ್ ಬಲ್ಲಣ್ಣ, ನಮ್ಮೆಲ್ಲರ ಬಲ್ಲಣ್ಣ, ನಮ್ಮ ಮಾರ್ಪಳ್ಳಿ ಯಕ್ಷಗಾನ ಕಲಾಮಂಡಳಿ ಸ್ಥಾಪನೆ ಆದ ಅಂದಿನಿಂದ 39 ವರ್ಷಗಳ ಕಾಲ ನಮ್ಮ ಮಂಡಳಿಗೆ ವೇಷಭೂಷಣವನ್ನು ಒದಗಿಸ್ತಾ ಇದ್ದವರು ಬಾಲಕೃಷ್ಣ ನಾಯಕ್ ಮತ್ತು ತಂಡದವರು. ಆ ಹೆಮ್ಮೆ ನಮ್ಮ ಪಾಲಿಗಿದೆ. ಸ್ವತಃ ನಾನು ಕೂಡ ಬಾಲಗೋಪಾಲನಾಗಿ ವೇಷ ಮಾಡಿದ್ದು 30 ಮತ್ತು 40 ವರ್ಷಗಳ ಹಿಂದೆ ಬಾಲಣ್ಣ ಹಾಕಿದ ವೇಷದಲ್ಲಿ. ಆ ತೃಪ್ತಿ ನಮಗಿದೆ. ಅವರ 2ನೇ ವರ್ಷದ ಸಂಸ್ಮರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಡಳಿಗೆ ಆಹ್ವಾನವಿಟ್ಟು ಈ ವೇದಿಕೆಯಲ್ಲಿ ಬಾಲಕೃಷ್ಣ ನಾಯಕ್ ಅವರ ಅಗಲಿದ ಆತ್ಮಕ್ಕೆ ಈ ಕಥಾನಕವನ್ನು ಅರ್ಪಿಸಿದ್ದೇವೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ಸಹಕರಿಸಿದಂತಹ ಬಾಲಕೃಷ್ಣ ನಾಯಕ್ ಅವರ ಮಕ್ಕಳೆಲ್ಲರಿಗೂ, ಮನೆಯವರೆಲ್ಲರಿಗೂ ಹಾಗೂ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಪ್ರೇಕ್ಷಕರೆಲ್ಲರಿಗೂ, ಧ್ವನಿವರ್ಧಕದವರಿಗೂ ಹಾಗೂ ಹಿಮ್ಮೇಳದಲ್ಲಿ ನಮ್ಮ ಜೊತೆ ಸೇರಿದಂತಹ ಅತಿಥಿ ಕಲಾವಿದರೆಲ್ಲರಿಗೂ ಕೂಡ ನಮ್ಮ ಮಂಡಳಿಯ ಇಷ್ಟಾರ್ಥ ದೇವತೆ ಮಾರ್ಪಳ್ಳಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ. ಕಲಾ ಸೇವೆ ನಿರಂತರವಾಗಿ ನಡೆಯುವಂತೆ ದೇವರು ಅನುಗ್ರಹಿಸಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ತಮಗೆಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮಂಗಲಕ್ಕಾಗಿ ತಮ್ಮಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನ. ಶ್ರೀರಾಮಚಂದ್ರ
ರಾಮಚಂದ್ರ ರಘುರಾಮಚಂದ್ರ ಶ್ರೀರಾಮಚಂದ್ರ ಜಯ ರಾಮಚಂದ್ರ ರಘುವೀರ ರಣಧೀರ ಜಯ ಜಯ ರಾಮ ರಘುವೀರ ರಣಧೀರ ಜಯ ಜಯ ರಾಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ದಶರಥ ನಂದನ ದಶರಥ ನಂದನ ದಯಾಭಿರಾಮ ದಶರಥ ನಂದನ ದಯಾಭಿರಾಮ ದಶಮುಖ ಮಂಜನ ಕೋದಂಡ ರಾಮ ದಶಮುಖ ಮಂಜನ ಕೋದಂಡ ರಾಮ ಕಲ್ಯಾಣ ರಾಮ ಕಮನೀಯ ರಾಮ ಕಲ್ಯಾಣ ರಾಮ ಕಮನೀಯ ರಾಮ ಜಯ ರಾಮ ರಘುರಾಮ ಜಯ ಜಯ ರಾಮ ರಘುವೀರ ರಣಧೀರ ಜಯ ಜಯ ರಾಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಜಯ ರಾಮಚಂದ್ರ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಜಯ ರಾಮಚಂದ್ರ ರಘುವೀರ ರಣಧೀರ ಜಯ ಜಯ ರಾಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಆದಿದೇವ ಜಯಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣ ವೇದ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾಲದ ನಮೋ ನಮೋ ತಾತಯ್ಯದಿಂದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ನಮಃ